ಓಂ ಜನ್ಮಾದ್ಯಶ್ಚಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮಪ್ರೋಜ್झितकैतवोऽत्र ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತುತೆ ವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈಃ ಈಶ್ವರಃ ಸತ್ಯೋ ಹೃತ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇನ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತ್ಯಸ್ತು ಅಚೇಡತನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಅದ್ಯ ಶ್ರೀಮದ್ಭಾಗವತೆ ಅಷ್ಟಮಸ್ಕಂದಾಂತಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿವಸ ನಾವು ಅಸುರರಿಂದ ಪರಾಜಿತರಾದಂಥ ದೇವತೆಗಳು ಬ್ರಹ್ಮದೇವರ ಹತ್ತಿರ ಬಂದಿದ್ದಾರೆ. ಆನಂತರ ಮೊದಲು ಅಸುರರ ಪ್ರಭಾವದಿಂದ, ಅನಂತರ ದುರ್ವಾಸರ ಶಾಪದಿಂದ ನಮ್ಮ ಸಂಪೂರ್ಣ ದೈವೀ ಸಂಸ್ಕೃತಿ ಸಾಮರ್ಥ್ಯ ಎಲ್ಲಿ ಹೊರಟೋಗಿದೆ. ಅದನ್ನು ನಮಗೆ ತಿರುಗಿ ತಂದು ಕೊಡಿ, ನಮ್ಮ ಅಧಿಕಾರ ನಮಗೆ ಅನುಕೂಲವಾಗುವಂತೆ ಮಾಡಿ ಅಂತ ತಿಳ್ಕೊಂಡು ಅಂಥೇಳಿ
ಬ್ರಹ್ಮದೇವರಿಗೆ ಕೇಳಿದಾಗ ಬ್ರಹ್ಮದೇವರು ಅವರನ್ನು ಕರೆದುಕೊಂಡು ಶ್ವೇತದ್ವೀಪಕ್ಕೆ ಬಂದಿದ್ದಾರೆ. ಅಲ್ಲಿ ಬ್ರಹ್ಮದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರ ಅಂದಮೇಲೆ ಸರ್ವಜ್ಞರು, ಅವರ ಸ್ತೋತ್ರ ಹೇಗಿರ್ತದೆ ಅಂತಲೂ ಕಲ್ಪನೆ ಮಾಡಿ. ಮೊನ್ನೆ ಗಜೇಂದ್ರನ ಸ್ತೋತ್ರದಲ್ಲೇ ಎತ್ತ ವೈಶಿಷ್ಟ್ಯ ನೋಡಿದ ನಾವು. ಈ ಬ್ರಹ್ಮದೇವರ ಸ್ತೋತ್ರದಲ್ಲಿ ಸುಮಾರು 25-30 ಅದ್ಭುತವಾಗಿರ್ತಕ್ಕಂಥ ಪ್ರಮೇಯಗಳನ್ನು ಬ್ರಹ್ಮದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮದೇವರ ಅಪ್ಪ ಶ್ರೀಕೃಷ್ಣ ಪರಮಾತ್ಮ ಇವತ್ತು ಮಾರ್ಗಶೀರ್ಷ ಶುಕ್ಲ ಏಕಾದಶಿ. ಭಾರತೀಯರಿಗೆ ಇದೇ ದೀಪಾವಳಿ, ಇದೇ ದಸರಾ, ಇದೇ ಸರ್ವಸ್ವ. ಯಾಕೆ ಅಂತ ತಿಳ್ಕೊಂಡಂತಂದರೆ ಇವತ್ತಿನ ದಿವಸ ಧೃತರಾಷ್ಟ್ರ ಮತ್ತು ಸಂಜಯರ ಸಂವಾದ ರೂಪವಾಗಿ ನಮಗೆ ಭಗವದ್ಗೀತೆ ಸಿಕ್ಕ ದಿನ. ಬಹಳ ಜನರಿಗೆ ತಪ್ಪು ಕಲ್ಪನೆ ಇದೆ. ಮಾರ್ಗಶಿರ ಏಕಾದಶಿ ಯುದ್ಧ ಪ್ರಾರಂಭವಾಗಿದೆ, ಕೃಷ್ಣ ಅರ್ಜುನನಿಗೆ ಹೇಳಿದ್ದ ಇವತ್ತಿನಿಂದ, ಅದರಿಂದ ಇವತ್ತೇ ಗೀತೆ ಕೃಷ್ಣ ಅರ್ಜುನ ಸಂವಾದ ಪ್ರಾರಂಭ ಆಗಿದೆ ಅಂಥೇಳಿ. ಹಾಗಿಲ್ಲ. ಯುದ್ಧ ಪ್ರಾರಂಭವಾದದ್ದು ಕಾರ್ತೀಕ ಕೃಷ್ಣ ಪಕ್ಷ ಚತುರ್ದಶಿ. ಆನಂತರ 10 ದಿನಗಳವರೆಗೆ ಸಂಜಯ ಯುದ್ಧ ಭೂಮಿಯಲ್ಲೇ ಇದ್ದ. ಅಲ್ಲಿ ಓಡಾಡಿಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿದ್ದಾನೆ. 10ನೇ ದಿವಸ ಯಾವಾಗ ಭೀಷ್ಮಾಚಾರ ಪತನ ಆಯಿತು, ಆಗ ಈ ಸುದ್ದಿಯೆಲ್ಲ ಧೃತರಾಷ್ಟ್ರನಿಗೆ ಹೇಳಬೇಕು, ವೇದವ್ಯಾಸ ದೇವರ ಅನುಗ್ರಹದಿಂದ ಮುಂದಿನ ವಿಚಾರವನ್ನೆಲ್ಲ ತಿಳಿಸಿ ಹೇಳಬೇಕು ಅಂತೇಳಿ 11ನೇ ದಿವಸ ಭೀಷ್ಮಾಚಾರ್ಯ 10ನೇ ದಿವಸ ಯುದ್ಧದಲ್ಲಿ ಪತಿತರಾದರು, ಶರಪಂಜರದ ಮೇಲೆ ಬಿದ್ದರು. 11ನೇ ದಿವಸ ಸಂಜೆ ಧೃತರಾಷ್ಟ್ರನ ಹತ್ರ ಬರ್ತಾನೆ. ಉಪಪ್ಲಾವ್ಯ ನಗರದಲ್ಲಿ ಹಸ್ತಿನಾವತಿಯ ಸಮೀಪದಲ್ಲಿ ಹಸ್ತಿನಾವತಿಯಲ್ಲಿ ಇರ್ತಕ್ಕಂಥ ಬಂದು ಧೃತರಾಷ್ಟ್ರನ ಭೇಟಿಯಾಗ್ತಾನೆ. ಭೇಟಿಯಾಗಿ ಭೀಷ್ಮಾಚಾರ್ಯರ ಹೇಗೆ ಕೌರವರ ಪರಾಜಯ ಪ್ರಾರಂಭ ಆಗಿದೆ, ಭೀಷ್ಮಾಚಾರ್ಯ ಪತನ ಆಯಿತು ಅನ್ನೋದನ್ನು ಹೇಳಿದ ನಂತರ ಧೃತರಾಷ್ಟ್ರ ಮೂರ್ಛಿತನಾಗ್ತಾನೆ. ಬಹಳ ಶೋಕ ಮಾಡ್ತಾನೆ. ಅಯ್ಯೋ, ನನ್ನಿಂದಾಗಿ ನನ್ನ ಮಕ್ಕಳಿಂದಾಗಿ ಭೀಷ್ಮಾಚಾರ್ಯ ಅಂತವರು ಕೂಡ ದೇಹ ಬಿಡಬೇಕಾಯ್ತಲ್ಲ. ಅವ್ರು ಬಿಟ್ಟಿದ್ದಿಲ್ಲ, ಉತ್ತರಾಯಣದ ದಾರಿಯನ್ನು ಕಾಯ್ತಾ ಇದ್ದರು. ಇಂತಹ ಸಂದರ್ಭದಲ್ಲಿ ಆಗ ಸಂಜೆಯ ಶೈತ್ಯೋಪಚಾರದ ಎಬ್ಬಿಸಿ ವಿಶ್ರಾಂತಿ ತೆಗೆದುಕೊಂತ ಹೇಳಿ 12ನೇ ದಿವಸ, ಯುದ್ಧದ 12ನೇ ದಿವಸ ಅಂದರೆ ಇವತ್ತು ಮಾರ್ಗಶಿರ ಶುಕ್ಲ ಪಕ್ಷ ಏಕಾದಶಿ ದಿನ ಧೃತರಾಷ್ಟ್ರನ್ನು ಭೇಟಿಯಾಗಿ ಆಗ ಧೃತರಾಷ್ಟ್ರ ಎಲ್ಲೂ ವಿಸ್ತಾರವಾಗಿ ಕೇಳ್ತಾನೆ. ಅದನ್ನು ಸಂಜಯ ಹೇಳ್ತಾ ಹೋಗ್ತಾನೆ. ನಮಗೆ ಸಂಜಯ ಧೃತರಾಷ್ಟ್ರ ರೂಪ ಸಂವಾದ ರೂಪದಿಂದ ಸಿಕ್ಕಿದ್ದು ಇವತ್ತಿನ ದಿನ. ಆದ್ದರಿಂದಾಗಿ ನಾವು ಗೀತಾ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತೇವೆ. ಇರಲಿ, ಭಗವದ್ಗೀತೆ ನಮ್ಮ ಭಾರತೀಯರ ಒಂದು ದೇಶದ ಪ್ರಾಣ. ನಮ್ಮ ದೇಶದ ಪರಿಚಯ ಭಗವದ್ಗೀತೆ. ಇದನ್ನು ಇಂದಿನ ಪ್ರಧಾನಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ದಿವಸ ಏನಿತ್ತು, ವಿದೇಶದಿಂದ ಯಾರೇ ಡೆಲಿಗೇಟ್ಸ್ ಬಂದರೆ ಅವರಿಗೆ ಭಾರತದ ಪರಿಚಯ ರೂಪವಾಗಿ ತಾಜ್ ಮಹಲಿನ ಪ್ರತಿಕೃತಿ ಕೊಡ್ತಾಯಿದ್ರು, ಭಾರತ ಶ್ರೇಷ್ಠ ಅಂತ. ಈಗಿನ ಪ್ರಧಾನಿ ವಿಚಾರ ಮಾಡಿದರು, ತಾಜ್ ಮಹಲ್ ನಮ್ಮ ಮೇಲೆ ಆಕ್ರಮಣ ಮಾಡಿರ್ತಕ್ಕಂತಹ ಮಹಾಕ್ರೂರಿಯಾದ ಶಹಾಜಹಾನ್
ಅವನ ಹೆಂಡತಿಯ ಗೋರಿಯ ಮೇಲೆ ಕಟ್ಟಿಸಿರ್ತಕ್ಕಂಥ, ಅವಳ ಸ್ಮರಣೆಗೆ ಕಟ್ಟಿರ್ತಕ್ಕಂತಹ ತಾಜ್ ಮಹಲ್ ಭಾರತ ದೇಶದ ಪರಿಚಯ ಹೇಗಾಗ್ತದೆ? ಭಾರತದ ದೇಶದ ಪರಿಚಯ ಭಾರತೀಯರಿಂದ ಆಗ್ತದೆ, ಆಕ್ರಮಕರಿಂದ ಅಲ್ಲ. ಅದು ಇಷ್ಟು ದಿವಸ ಎಲ್ಲ ಸೋಕಾಲ್ಡ್ ಇತಿಹಾಸಕಾರರು ಅವರನ್ನು ಬಹಳ ವೈಭವೀಕರಣ ಮಾಡಿಟ್ಟಿದ್ದಾರೆ. ಅದು ನಮ್ಮ ದೇಶದ ಪ್ರತಿನಿಧಿ ಅಲ್ಲ, ನಮ್ಮ ಸಂಸ್ಕೃತಿಯ ಪ್ರತೀಕವೂ ಅಲ್ಲ, ಸರ್ವಥಾ ಅಲ್ಲ. ನಮ್ಮ ದೇಶದ ಪ್ರತೀಕದ ವಿರುದ್ಧವಾಗಿರ್ತಕ್ಕಂಥ ಸಂದರ್ಭ. ಅದಕ್ಕೆ ಪ್ರಧಾನಿಗಳೇನು ನಿರ್ಣಯ ಮಾಡಿದರು ಅಂತಂದರೆ, ಬಂದಿರತಕ್ಕಂಥ ಡೆಲಿಗೇಟ್ಗಳಿಗೆ ಭಗವದ್ಗೀತಾ ಪುಸ್ತಕ ಕೊಡಬೇಕು. ಒಳ್ಳೆಯ ಪ್ರಥೆಯನ್ನು ಪ್ರಾರಂಭ ಮಾಡಿದರು. ಕೆಲವರಿಗೆ ಅವರನ್ನು ಬಯಲೇಬೇಕು ಅಂತ ತಿಳ್ಕೊಂಡಂತಕ್ಕಂಥವರಿಗೆ ಇದು ಸರಿ ಹೋಗಲಿಕ್ಕೆಲ್ಲ ಇರಲಿ, ಆದರೆ ನಮಗೆ ಇದು ಭೀಷ್ಮಾಚಾರ್ಯರಿಗೆ ಧರ್ಮರಾಜ ಕೇಳ್ತಾನೆ, ಮನುಷ್ಯನ ಉದ್ಧಾರಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಯಾವುದನ್ನು ಅಧ್ಯಯನ ಮಾಡಲೇಬೇಕು ಅಂತ ತಿಳ್ಕೊಂಡಂತೆ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ಮನುಷ್ಯ ತನ್ನ ಜೀವನದಲ್ಲಿ ಉದ್ಧಾರ ಆಗಬೇಕು, ಜೀವನದಲ್ಲಿ ತತ್ವಜ್ಞಾನ ಪಡೆಯಬೇಕು, ಸರಿಯಾಗಿರ್ತಕ್ಕಂಥ ಭಾರತೀಯ ವಿಚಾರಧಾರೆಯನ್ನು ತಿಳಿದುಕೊಳ್ಳಬೇಕು ಅಂತಿದ್ದು ತನ್ನ ಸಕಲ ರೋಗಗಳಿಂದ ಮುಕ್ತನಾಗಿ ಪರಮಾತ್ಮ ಅನುಗ್ರಹವನ್ನು ಪಡೆಯಬೇಕಾಗಿದ್ದರೆ 2 ಗ್ರಂಥಗಳನ್ನು ಮೇಲಿನ ಮೇಲೆ ಪಾರಾಯಣ ಮಾಡ್ತಾ ಇರಬೇಕು. ಮೊದಲು ಪಾರಾಯಣ ಮಾಡಿ ಆನಂತರ ಅರ್ಥ ತಿಳಿದುಕೊಂಡು ಅದನ್ನು ವಿಚಾರ ಮಾಡ್ತಾ ಹೋಗಿ. ಅವು 2 ಅಂತಂದರೆ ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮ. ಗೀತಾ ವಿಷ್ಣು ಸಹಸ್ರನಾಮಂಚ ಪಾಠ್ಯಂ ಜ್ಞೇಯಂಚ ಸರ್ವದಾ. ಇದನ್ನು ಪಠನ ಮಾಡಿರಿ, ತಿಳಿದುಕೊಳ್ಳಿ. ಇದೇ ನಮ್ಮ ಸಂಸ್ಕೃತಿಯ, ನಮ್ಮ ದೇಶದ ತತ್ವಜ್ಞಾನದ ಗಣಿಗಳು ಇವೆರಡು, ಗೀತಾ ಮತ್ತು ವಿಷ್ಣು ಸಹಸ್ರನಾಮ. ಇವತ್ತು ನಾವು ಆ ಭಗವದ್ಗೀತೆಯ 18 ಅಧ್ಯಾಯದ ಸಾರವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲು ನಾವು ಪ್ರಯತ್ನಿಸೋಣ. ಭಾಗವತ್ ಮೇಲೆ ಭಗವದ್ಗೀತಾ ಹೌದು, ಭಾಗವತದ ನಾಯಕ ಕೃಷ್ಣ, ಅವನು ಹೇಳಿದ ಭಗವದ್ಗೀತೆ ಕೃಷ್ಣನ ಚರಿತ್ರೆ. ಅದರಿಂದ ಭಾಗವತಕ್ಕೂ ಭಗವದ್ಗೀತಾಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತರ ಇಲ್ಲ. ಹಾಗಾದರೆ 18 ಅಧ್ಯಾಯದ ಸಾರ ಹೇಗೆ ಮಾಡೋದು, ಯಾವ ರೀತಿಯಿಂದ ತಿಳಿದುಕೊಳ್ಳೋದು? ಅಲ್ಲಿ ನಮ್ಮಲ್ಲಿ ವಿಷ್ಣು ತೀರ್ಥರು ಅಂತ ಒಬ್ಬರಾಗಿ ಹೋದರು, ಅಡವಿ ಆಚಾರ್ಯರು ಅಂತ ತಿಳ್ಕೊಂಡಂಥವ್ರ ಹೆಸರು. ಅವರು ಒಂದೊಂದು ಶ್ಲೋಕಕ್ಕೆ, ಒಂದು ಅಧ್ಯಾಯದಲ್ಲಿ ಒಂದು ಶ್ಲೋಕ ಆರಿಸಿದ್ದಾರೆ. ಆರಿಸಿ ಅದಕ್ಕೆ ಹೇಳಿದರು, ನೀವು ವಿಚಾರ ಮಾಡಿ, ಇದು ಪೂರ್ತಿ ಆ ಅಧ್ಯಾಯದ ಸಾರರೂಪವಾಗಿದೆ. ಅದಕ್ಕೆ ಅವರೇನೂ ವ್ಯಾಖ್ಯಾನ ಬರಲಿಲ್ಲ, ಹೇಗೆ ಸಾರರೂಪವಾಗಿದೆ ಅಂತೂ ತಿಳಿಸ್ಕೊಡಲಿಲ್ಲ. ಅದನ್ನು ಜಿಜ್ಞಾಸುಗಳ ವಿಚಾರಕ್ಕೆ ಬಿಟ್ಟುಬಿಟ್ಟಿದ್ದಾರೆ. ಆ ಶ್ಲೋಕ ಆ ಅಧ್ಯಾಯದ ಪ್ರತಿನಿಧಿ ಹೇಗಾಗ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಇದರ ಜೊತೆಗೆ ಇನ್ನೊಂದು ಚಿಂತನೆ, ತ್ರೈವರ್ಣಿಕರ ಜೀವಾಳವಾಗಿರ್ತಕ್ಕಂಥ ಮಂತ್ರ ಅಂತಂದರೆ ಗಾಯತ್ರಿ ಮಂತ್ರ. ಗಾಯತ್ರಿ ಇಲ್ಲದೆ ಇಲ್ಲ, ಅವನು ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ, ವೈಶ್ಯನೂ ಅಲ್ಲ. ಗಾಯತ್ರಿ ಹೀನರಾದ್ದರಿಂದಾಗಿ ನಾವು ಇವತ್ತಿನ ದಿವಸ ಯಾರ್ಯಾರಿಗೂ ಭಿಕ್ಷೆ ಬಿಡ್ತಾ ತಿರುಗಾಡ್ತಾ ಇದ್ದ, ನೀವು ಹೆಲ್ಪ್ ಮಾಡ್ತೀರಾ, ನೀವು ಹೆಲ್ಪ್ ಮಾಡ್ತೀರಾ, ನೀವು ಹೆಲ್ಪ್ ಮಾಡ್ತೀರಿ ಅಂತೇಳಿ. ಗಾಯತ್ರಿ ಸಾಮರ್ಥ್ಯವಿದ್ದ ವ್ಯಕ್ತಿ ಹೆಲ್ಪ್ ಮಾಡ್ತಾನೆ. ಅದು ನಾನು ನನಗೆ ಸಲ ಪ್ರವಚನದಲ್ಲಿ ಹೇಳಿದ್ದೇನೆ. ಇವತ್ತು ಸ್ವಲ್ಪ ಗಾಯತ್ರಿ ಭಗವದ್ಗೀತೆಯ ಒಂದು ಸಮತೋಲನ ದೃಷ್ಟಿಯಿಂದ ವಿಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ಶ್ಲೋಕ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯೋತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ.
ಇದರ ಸಾಮಾನ್ಯ ಅರ್ಥ ಒಳ್ಳೆ ಧಾರ್ಮಿಕ ಕ್ಷೇತ್ರ ಅಂತ ಪ್ರಸಿದ್ಧವಾದ ಕುರುಕ್ಷೇತ್ರದಲ್ಲಿ ಮಾಮಕಾಹ ನನ್ನ ಮಕ್ಕಳಾದ ಕೌರವರು, ಪಾಂಡವಾಹ ಚೈವ ಪಾಂಡವರೂ ಸಹ ಯುದ್ಧ ಮಾಡಬೇಕು ಅಂಥೇಳಿ ಕುರುಕ್ಷೇತ್ರದಲ್ಲಿ ಸೇರಿದರು. ಅವರು ಮುಂದೆ ಏನು ಮಾಡಿದರು ಹೇಳು ಅಂತ ತಿಳ್ಕೊಂಡಂತೇಳಿ ಈ ಪ್ರಶ್ನೆ ಇರ್ರೆಲೆವೆಂಟ್ ಇದೆ. ಯಾಕೆ? ಯುದ್ಧ ಪ್ರಾರಂಭವಾಗಿ 12 ದಿವಸ ಆಗಿದೆ, ಭೀಷ್ಮಾಚಾರ್ಯ ಪತನ ಆಗಿದೆ, ಧೃತರಾಷ್ಟ್ರನಿಗೆ ತಿಳಿಸಿದ್ದ ಯುದ್ಧ ಪ್ರಾರಂಭದ್ದು ಗೊತ್ತಿದೆ, ಭೀಷ್ಮಾಚಾರ್ಯ ಪತನವನ್ನು ಬಂದು ಸಂಜಯ ತಿಳಿಸಿದ. ಮತ್ತೇನು ಮಾಡಿದರು ಅಂತಂದ್ರೆ ಅರ್ಥ ಏನು? ಯುದ್ಧ ಕ್ಷೇತ್ರದಲ್ಲಿ ಸೇರಿದವರು ಅಲ್ಲಿ ಕ್ರಿಕೆಟ್ ಆಡ್ತಾರ? ಹಾಗಲ್ಲ. ಇಲ್ಲಿ ಸಂಸ್ಕೃತದಲ್ಲಿ ಒಂದು ಕಾಕೂಕ್ತಿ ಅಂತ ಕೊಂಡಂತೇಳಿ ಕರೀತಾರೆ. ವ್ಯಂಗ್ಯ ಶೈಲಿ ಅಥವಾ ಅಸಮಾಧಾನದ ಒಂದು ಕ್ರಮ, ಅಸಮಾಧಾನ ವ್ಯಕ್ತಪಡಿಸುವ ಇದಕ್ಕೆ ಒಂದು ಆ ಕ್ರಮಕ್ಕೆ ಕಾಕೂಕ್ತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈಗ ನಾವು ಮನೆಯಲ್ಲಿ ನಮ್ಮ ಒಳಗ ರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಹೊರಗೆ ಒಡ್ಡು ಜೋರಾಗಿ ಬಿದ್ದಿರ್ತಕ್ಕಂಥ ಒಂದು ಗ್ಲಾಸ್ ಬಿದ್ದು ಒಡೆದ ಶಬ್ದ ಕೇಳಿಸ್ತದೆ, ಓಡಿ ಬರ್ತದೆ. ನೀರು ತುಂಬೋ ಜಾರು, 6 ವರ್ಷದ ಹುಡುಗ ಸರಿಸ್ಲಿಕ್ಕೆ ಹೋದ, ಕೆಳಗೆ ಬಿತ್ತು, ಟಪ್ಪ ಹೊಡೆದೋಯ್ತು. ಬಂದು ಕೇಳ್ತಾನೆ, ಏನು ಮಾಡಿದೆಯೋ, ಇದೇನು ಮಾಡಿದಿ? ಕ್ವಶನ್ ಏನು? ಒಡೆದಿದೆ, ಗಾಜೆಲ್ಲ ಬಿದ್ದಿದೆ, ಅವ ಅಳ್ತಾ ಇದ್ದಾನೆ, ಇದೇನು ಮಾಡಿದಿ ಅಂತೇನು ಅಲ್ಲ. ಏನು ಮಾಡಿದೆಯೋ, ಇದೇನು ಮಾಡಿದೆ ಅಂತ ಕೇಳ್ಕೊಳ್ಳೋದು ಬೇರೆ. ಇದೇನು ಮಾಡಿದೆಯೋ ಅದೇನು, ಇದು ಮಾಡಬಾರ್ದಾಗಿತ್ತು, ಯಾಕೆ ಮಾಡಿದೆ ಅಂತ ಈ ರೀತಿಯಾಗಿ ಅಭಿಪ್ರಾಯ ಧ್ವನಿ ಕೊಡ್ತದೆ. ಇಲ್ಲಿಯೂ ಕೂಡ ಧ್ವನಿ ಹಾಗೆ. ಧಾರ್ಮಿಕವಾದಂಥ ಕ್ಷೇತ್ರ, ಅಂತಹ ಕುರುಕ್ಷೇತ್ರದಲ್ಲಿ ಪಾಂಡವರು ಕೌರವರು ಸೇರಿದರು. ನಮ್ಮಲ್ಲಿ ಏನು ನಿಯಮ ಇದೆ? ಅನ್ಯ ದೇಶ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಅನೇಕ ಪಾಪ ಮಾಡಿದ ವ್ಯಕ್ತಿ ಪುಣ್ಯಕ್ಷೇತ್ರಕ್ಕೆ ಹೋದರೆ ಪಾಪ ಹೊರಟೋಗಿ ಒಂದು ಸದ್ಬುದ್ಧಿ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತಾರೆ. ಧೃತರಾಷ್ಟ್ರನಿಗೆ ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ ಮಾಮಕ, ನನ್ನವ್ರನ್ನ ಬಿಟ್ಬಿಡಿ, ನಾನೇ ಕುರುಡನು, ನನ್ನ ಮಕ್ಕಳು ಕಣ್ಣಿದ್ದು ಕುರುಡರು, ಅವರ ಮನಸ್ಸು ಪರಿವರ್ತನೆ ಆಗಲಿ ಸಾಧ್ಯವಿಲ್ಲ. ಆದರೆ ಪಾಂಡವಾಹ ಚೈವ, ಪಾಂಡವರೂ ಸಹ, ಅಲ್ಲಿ ಚ ಅಂತನೂ ತು ಅನ್ನುವ ಅರ್ಥ ಕೊಡ್ತದೆ. ಪಾಂಡವರಿಗೂ ಮನಃಪರಿವರ್ತನೆ ಆಗಲಿಲ್ಲೇನು? ಹೀಗೆ ಯಾಕೆ ಮಾಡಿದರು? ಯುದ್ಧ ಯಾಕೆ ಮಾಡಿದರು ಅವರು? ಪಾಂಡವಾಸ್ತೇವ ಕಿಮ್ಮ ಕುರುವ, ಸಂಜೆ ಹೀಗೇಕೆ ಮಾಡಿದರು? ಏನು ಮಾಡಿದರು ಅಂತ ಒಂದು ಪ್ರಶ್ನೆ ಅಲ್ಲ, ಹೀಗೇಕೆ ಮಾಡಿದರು? ಅಲ್ಲಿ ಬಂದರೆ ಮನಸ್ಸಿನ ಪರಿವರ್ತನೆ ಆಗಬೇಕಾಗಿತ್ತು. ಪಾಂಡವರ ಮನಸ್ಸು ಪರಿವರ್ತನೆ ಆಗಿ ಅಣ್ಣ ತಮ್ಮಂದ್ರ ಯುದ್ಧ ಬೇಡ, ರಕ್ತಪಾತ ಬೇಡ ಅಂತ ತಿಳ್ಕೊಂಡು ಅಂತೇಳಿ ನಿರ್ಧಾರ ಮಾಡಬೇಕಾಗಿತ್ತು. ಮಾಡಲಿಲ್ಲ, ಯುದ್ಧ ಮಾಡಿ ಇಷ್ಟಲ್ಲ ಅನಾಹುತ ಆಯ್ತಲ್ಲ, ಯಾಕೆ ಅನ್ನೋದು ಈ ಶ್ಲೋಕದ ಸಂದರ್ಭ. ಈ ಶ್ಲೋಕದ ಸಂದರ್ಭದಲ್ಲಿ ಇದಕ್ಕೆ ವಿಷಾದ ಯೋಗ ಅಂತ ತಿಳ್ಕೊಂಡಂತ ಹೆಸರು ಈ ಅಧ್ಯಾಯಕ್ಕೆ. ಪ್ರತಿಯೊಂದಕ್ಕೊಂದೊಂದು ಅಧ್ಯಾಯಕ್ಕೆ ವಿಷಾದ ಒಂದೊಂದು ಯೋಗದ ಹೆಸರು ಕೊಟ್ಟಿದ್ದಾರೆ. ವಿಷಾದ ಅಂತ ತಿಳ್ಕೊಂಡಂತಂದರೆ ಮನುಷ್ಯನಿಗೆ ಒಬ್ಬರ ಮೇಲೆ ಮೋಹ ಇರ್ತದೆ, ಹೆಂಡತಿ ಮಕ್ಕಳು ಬಂಧು ಬಾಂಧವರ ಮೇಲೆ. ಆ ಮೋಹ ಇದ್ದಾಗ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ತಿಳ್ಕೊಂಡಂತಂದರೆ, ಅಥವಾ ಅವರು ಸತ್ತೋದ್ರೆ ಬಹಳ ದುಃಖ ಆಗ್ತದೆ. ಆ ದುಃಖ ಇಷ್ಟು ತೀವ್ರವಾಗ್ತಲ್ಲ, ತೀವ್ರವಾದ ದುಃಖಕ್ಕೆ ಶೋಕ ಅಂತ ಕರೀತಾರೆ. ತೀವ್ರವಾದ ದುಃಖ ಶೋಕ ಅಂತ ಇರ್ತದೆ. ಶೋಕಕ್ಕೂ ದುಃಖಕ್ಕೂ ಅಂತರ ಬಹಳ ಇದೆ. ಶೋಕ ಅಂತ ತಿಳ್ಕೊಂಡಂತಂದರೆ ಟಾರ್ ರೋಡ್ ಮೇಲೆ ಬಿದ್ದ ಮಳೆ ನಿಂತು ಒಂದು ಅರ್ಧ ಗಂಟೆ ಒಣಗಿ ಹೋಗ್ಬಿಡ್ತದೆ.
ಶೋಕ ಹಾಗಲ್ಲ. ಹೊಲದಲ್ಲಿ ಬಿದ್ದ ಮಳೆ, ಹೊಲ ಮೆತ್ತಗಿನ ಭೂಮಿ, ಆಳವಾಗಿ ಒಂದೊಂದು ಫುಟ್ 2-2 ಫುಟ್ವರೆಗೂ ಆ ಮಳೆ ನೀರು ಹೋಗಿರ್ತದೆ. ಆ ಹಸಿ 4-4 ತಿಂಗಳಾದರೂ ಒಣಗೋದಿಲ್ಲ. ತೀವ್ರತೆ ಶೋಕ ಯಾವುದನ್ನು ಮರಿಲಿಕ್ಕಾಗೋದಿಲ್ಲ, ಅದಕ್ಕೆ ಶೋಕ ಅಂತಂತಾರೆ. ಆ ಶೋಕ ಮನುಷ್ಯನಿಗೆ ಬಂದರೆ ಮನಸ್ಸಿನಲ್ಲಿ ಒಂದು ಫಟಿಗ್ ಬರ್ತದೆ. ಆಗ ಮನಸ್ಸಿನ ದುರ್ಬಲತೆ ಪ್ರಾರಂಭವಾಗ್ತದೆ. ಮನಸ್ಸಿನ ದುರ್ಬಲತೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾ, ಕಿಂಕರ್ತವ್ಯ ಮೂಢನಾಗ್ತಾನೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಕಾಲದಲ್ಲಿ ಏನಪ್ಪ ಹೀಗೆ ಕಾಯಿತು ಅಂತೇಳಿ ಅವನು ಆ ದುಃಖವನ್ನು ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾನೆ. ದುಃಖವಾದಾಗ ತಿಳುವಳಿಕೆ ಇದ್ದ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ದುಃಖವನ್ನು ಹೋಗಿ ಯಾರು ವಿದ್ವಾಂಸರು ಇರ್ತಾರೆ, ಪಂಡಿತರು ಇರ್ತಾರೆ, ಅಥವಾ ಜ್ಯೋತಿಗಾರರ ಮುಂದೆ ಹೇಳ್ಕೊಳ್ತಾನೆ, ಹೀಗಾಗಿದೆ, ಉಪಾಯ ಏನು ಅಂತ. ಅದು ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಇನ್ನೊಬ್ಬ ವ್ಯಕ್ತಿ. ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಬಾದ ದುಃಖ ಮರೆಯೋದಕ್ಕೋಸ್ಕರ ಸ್ವಲ್ಪ ಸೆರೆಗೆರೆ ಕುಡಿದು ಮಸ್ತಿ ಮಾಡಿ ತಾನು ಮರಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಈ ಅಧ್ಯಾಯದಲ್ಲಿ ಕಡೆ 3 ಜನ ವಿಷಾದದಲ್ಲಿ ಯುಕ್ತರಾಗಿರ್ತಕ್ಕಂಥವ್ರು. ಒಬ್ಬ ಅರ್ಜುನ, ಎರಡನೆಯವನು ಧೃತರಾಷ್ಟ್ರ, ಮೂರನೆಯವನು ದುರ್ಯೋಧನ. 3 ಜನರು ಶೋಕದಲ್ಲಿದ್ದಾರೆ. ಅರ್ಜುನ ಯಾಕೆ? ತನ್ನೆಲ್ಲ ಬಂಧು ಬಾಂಧವರನ್ನು ನೋಡಿ ಅವನಿಗೆ ಯುದ್ಧ ಮಾಡೋ ಮನಸ್ಸು ಹೊರಟೋಯ್ತು. ಕೃಷ್ಣನಿಗೆ ಗಾಂಡೀವಂ ಸ್ನೌಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ನನ್ನ ಕೈ ಮೈಯೆಲ್ಲ ಭಯಂಕರ ಜ್ವರ ಬಂದುಬಿಟ್ಟಿದೆ, ಮೈಯೆಲ್ಲ ಸುಡ್ತಾ ಇದೆ, ನನ್ನ ಚರ್ಮ ಸುಡ್ತಾ ಇದೆ, ಕೈಕಾಲು ನಡಕ್ತಾ ಇದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಶಿಷ್ಯಸ್ತೆ ಹಂಸಾದಿ ತಾಂ ಪ್ರಪನ್ನಂ. ನಿನಗೆ ಬಂದಿದ್ದೇ ನನ್ನ ಈ ಶೋಕ ಸಮಸ್ಯೆಯನ್ನು ದೂರ ಮಾಡು ಅಂತ ತಿಳ್ಕೊಂಡಂತೇಳಿ. ಇನ್ನೊಬ್ಬ ಸೆಂಡೆ ಕೂಡ ಮರಿತಾನಲ್ಲ, ಹಾಗೆ ಯುದ್ಧಸ್ಯ ವಾರ್ತಾ ರಮ್ಯ. ಯುದ್ಧದ ಮಾತು ಕೇಳಲಿಕ್ಕೆ ಭಾಳ ಚೆಂದ ಅನ್ನಿಸ್ತದೆ, ಅದು ಆ್ಯಕ್ಚುಯಲ್ ಬ್ಯಾಟಲ್ ಫೀಲ್ಡ್ನಲ್ಲಿ ಭಾಳ ಭೀಕರವಾಗಿರ್ತದೆ. ಹಾಗೆ ಯುದ್ಧದ ವಾರ್ತೆಯನ್ನು ಕೇಳ್ತಾ ಕೇಳ್ತಾ ಇನ್ಮೇಲೆ ನನ್ನ ಗೆಲ್ಬೋದು, ಇನ್ಮೇಲೆ ನನ್ನ ಮಕ್ಕಳು ಗೆಲ್ಬೋದು ಅಂತ ಆಶೆಯಲ್ಲಿ ಯುದ್ಧವನ್ನು ಕೇಳ್ತಾ ಕೇಳ್ತಾ ಆ ಶೋಕವನ್ನು ಮರೀಲಿಕ್ಕೆ ಪ್ರಯತ್ನ ಮಾಡಿದವನು ಧೃತರಾಷ್ಟ್ರ. 3ನೇವನು ಆತ್ಮಹತ್ಯೆ ಮಾಡಿಕೊಳ್ತಾನೆ. ದುರ್ಯೋಧನಿಗೆ ಗೊತ್ತಿದೆ ನಾವು ಸಾಯೋದು ನಿಶ್ಚಿತ, ಯಾಕೆ ಕೃಷ್ಣ ವಿಶ್ವರೂಪ ತೋರಿಸಿ ಹೇಳಿ ಹೋಗಿದ್ದಾನೆ. ಸಾಯೋದು ನಿಶ್ಚಿತ ಅಂತ ತಿಳ್ಕೊಂಡಂತೇಳಿ ಆ ವ್ಯಕ್ತಿ ನಾವು ಸಾಯೋದು ನಿಶ್ಚಿತ ಅಂದಿದ್ರೂ ಯುದ್ಧವನ್ನು ಮಾಡ್ತಾನೆ, ಆತ್ಮಹತ್ಯೆಗೆ ತಯಾರಾಗ್ತಾನೆ. 3 ಜನ ಇಲ್ಲಿ ವಿಷಾದಕ್ಕೆ ಯುಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳು. ಆದ್ದರಿಂದಾಗಿ ಈ ಶ್ಲೋಕ ಹೇಳ್ತದೆ, ಧರ್ಮಕ್ಷೇತ್ರದಲ್ಲಿ ಮನಸ್ಸು ಪರಿವರ್ತನೆ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ? ಸಂಜೆ ಹೇಳ್ತಾನೆ, ಆಯಿತು, ಅರ್ಜುನನ ಮನಸ್ಸು ಪರಿವರ್ತನೆಯಾಗಿತ್ತು, ಯುದ್ಧ ಮಾಡಬಾರ್ದು ಅಂತ ಕೂತಿದ್ದ, ಅದಕ್ಕೆ ಮುಂದಿನ ವಿಚಾರ ಅಂತ ತಿಳ್ಕೊಂಡಂತೆ. ಅದೇ ರೀತಿಯಾಗಿ ನಾವು ನಮ್ಮ ಮನುಷ್ಯ ಜನ್ಮದಲ್ಲಿ ಈ ಮನುಷ್ಯ ಶರೀರ ಇದು ಧರ್ಮಕ್ಷೇತ್ರ. ಧರ್ಮಕ್ಷೇತ್ರನೂ ಹೌದು, ಕುರುಕ್ಷೇತ್ರನೂ ಹೌದು. ಯಾಕೆ? ಪರಮಾತ್ಮ ಈ ಶರೀರ ಕೊಟ್ಟದ್ದು ಸಾಧನೆ ಮಾಡಿ, ತತ್ವಜ್ಞಾನ ಸಾಧನೆ ಮಾಡಿ ನನ್ನನ್ನು ಪಡೆಯಿರಿ ಅಂತ ತಿಳ್ಕೊಂಡಂತೇಳಿ. ಅದಕ್ಕೋಸ್ಕರ ಮಾಮೇಕಂ ಶರಣಂ ವ್ರಜ, ಇದರ ಕನ್ಕ್ಲೂಷನ್. ಅದರ ಜೊತೆಗೆ ಧರ್ಮ ಏನು ಕುರು, ಬರೀ ಧರ್ಮ ತಿಳಿದುಕೊಂಡು ಉಪಯೋಗ ಇಲ್ಲ, ಧರ್ಮವನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು, ಆಚರಣೆಗೆ ತರಬೇಕು. ಹಾಗಾದರೆ ಧರ್ಮ ಅಂದರೆ ಯಾರು? ಯಾವ ಧರ್ಮವನ್ನು ನಾವು ಮಾಡಬೇಕು? ಯಾವ ಧರ್ಮದಲ್ಲಿ ಪ್ರಯತ್ನ ಮಾಡಬೇಕು? ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ? ಇಲ್ಲಲ್ಲ, ಇಲ್ಲಿರ್ತಕ್ಕಂಥದ್ದು ಭಗವದ್ ಧರ್ಮ ಅಷ್ಟೇ. ಪರಮಾತ್ಮನ ಪ್ರಾಪ್ತಿ ಇದೇ ಧರ್ಮ. ಇದನ್ನು ನಾವು ಗಾಯತ್ರಿ ಜೊತೆಗೆ ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡಂತಂದರೆ ಈ ರೀತಿಯಾಗಿ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಗಾಯತ್ರಿ ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ
ಧಿಯೋ ಯೋ ನ ಪ್ರಚೋದಯಾತ್. ಓಂ ಇದು ಪ್ರಣವ, ಭೂಹು ಭುವಃ ಸ್ವ ಈ ಮೂರಕ್ಕೆ ವ್ಯಾಹೃತಿ ಮಂತ್ರ ಅಂತ ಕರೀತಾರೆ. ಇವುಗಳ ಜೊತೆಯಲ್ಲಿ ಹೇಳಿದ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್, ಈ ತ್ರಿಪಾದ ಗಾಯತ್ರಿ ಇದರ ಜೊತೆಗೆ ಹೇಳಿದರೆ ಅದು ಪೂರ್ತಿ ಗಾಯತ್ರಿ ಅಂತ ಅನಿಸ್ಕೊಳ್ತದೆ. ಹಾಗಾದರೆ ಪ್ರಣವ ಓಂಕಾರದಲ್ಲಿ ಮೊದಲನೇ ಅಕ್ಷರ ಅ. ಅ ಅಂದರೆ ಏನು? ಅ ಅಂತಿಕೊಂಡಂತಂದರೆ ಭಗವಂತ ವಿಷ್ಣು. ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮಾಭಿಧಾಯಕ. ಅ ಇದು ಪರಮಾತ್ಮ ಶ್ರೀ ವಿಷ್ಣುವಿನನ್ನು ತೋರಿಸಿಕೊಡ್ತದೆ. ಅ ಅಂತಿಕೊಂಡಂಥ ಪರಮಾತ್ಮ ಅಂತ ಅರ್ಥ. ಯಾಕೆ ಅಂತಂದರೆ ಸಕಲ ಶಬ್ದಗಳಿಗೆ ಮೂಲ ಅ. ಅ ಇಲ್ಲದ ಶಬ್ದವೇ ಇಲ್ಲ. ಅ ಆ ಮೂಲ ಶಬ್ದಗಳು, ಅದರಿಂದ ಈ, ಅದರಿಂದ ಉ, ಅದರಿಂದ ಉಳಿದಲ್ಲ ವರ್ಣ ವ್ಯಂಜನಗಳು. ಈ ರೀತಿಯಾಗಿ ಇರ್ತಕ್ಕಂಥದ್ದು. ಅಂದರೆ ಭಗವದ್ಗೀತೆಯ ಮುಖ್ಯ ಪ್ರತಿಪಾದ್ಯ ಧರ್ಮಕ್ಷೇತ್ರ ಕುರುಕ್ಷೇತ್ರ ಈ ಮನುಷ್ಯನ ಶರೀರ, ಈ ಶರೀರದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಸಕಲ ಶಬ್ದವಾಚ್ಯನಾದ. ಯಾಕಂದರೆ ಮುಂದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ಸಕಲ ವೇದಗಳು ಅಂತಂದರೆ ಅ. ಅ ಅಕ್ಷರದಿಂದ ಈ ಭಗವದ್ಗೀತೆಯಲ್ಲಿ ಮುಖ್ಯವಾಗಿರ್ತಕ್ಕಂತಹ ಯಾವನ ಮಹಿಮೆ ಹೇಳಿಕೊಟ್ಟಿದೆ ಭಗವದ್ಗೀತೆ, ಅವನು ಅ. ಆದ್ದರಿಂದಾಗಿ ಅಕಾರದ ಚಿಂತನೆಯ ಪ್ರಕಾರ ಸರ್ವೋತ್ತಮನಾದ ಸಕಲ ಶಬ್ದವಾಚನಾದ ಪರಮಾತ್ಮನನ್ನು ಈ ಧರ್ಮಕ್ಷೇತ್ರ ಮತ್ತು ಪ್ರಯತ್ನ ಕ್ಷೇತ್ರವಾದಂಥ ಮನುಷ್ಯ ಶರೀರದಲ್ಲಿ ನಾವು ಯಾವಾಗಲೂ ಚಿಂತನೆ ಮಾಡ್ತಾ ಇರಬೇಕು. ಜಯವನ್ನು ಸಂಪಾದನೆ ಮಾಡಬೇಕಾಗಿದೆ. ಇಲ್ಲಿ ಕೌರವರಂತೆ ಕಣ್ಮುಚ್ಚಿದ್ದರೆ ಪರಾಜಯ ನಿಶ್ಚಿತ. ಆದ್ದರಿಂದ ಮೊದಲನೇ ಅಕ್ಷರ ಅಕಾರವಾಚನಾದ ಪರಮಾತ್ಮನನ್ನೇ ಪಡೆಯುವುದಕ್ಕೋಸ್ಕರ ಈ ಧರ್ಮಕ್ಷೇತ್ರ ಕುರುಕ್ಷೇತ್ರ ಬಂದಿದೆ. ಹಾಗಿದ್ರು ಒಂದರ ದಿವಸದ ಮೇಲೆ ನಾವು ಬೇಕಾದಷ್ಟು ವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯತೆ ಇದೆ. ಆದರೆ ಇವತ್ತು ನಾವು 18 ಮುಖ ಮುಗಿಸ್ಬೇಕಾಗಿದೆ. ಇನ್ನು ಎರಡನೇ ಶ್ಲೋಕವನ್ನು, ಎರಡನೇ ಅಧ್ಯಾಯದಲ್ಲಿ ಶ್ಲೋಕವನ್ನು ಆರಿಸಿದರು. ಎರಡನೇ ಅಧ್ಯಾಯದ 50ನೇ ಶ್ಲೋಕ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಶ್ರೀಕೃಷ್ಣ ಎರಡನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ? ಅರ್ಜುನ, ನೀನು ಯಾರಿಗೋಸ್ಕರ ಶೋಕ ಮಾಡ್ತಾ ಇದ್ದೆ? ಅವಶ್ಯಕತೆ ಇಲ್ಲ. ಎಲ್ಲರೂ ಮನುಷ್ಯರು, ಹುಟ್ಟಿದವರು ಒಂದು ದಿವಸ ಸಾಯಲೇಬೇಕು. ಯುದ್ಧ ಅಂತಂದಮೇಲೆ ಈ ಕಡೆನೂ ಸಾಯ್ಬೋದು, ಆ ಕಡೆನೂ ಸಾಯ್ಬೋದು. ಸಾಯ್ತಾರಲ್ಲ ಅಂತಿಕೊಂಡು ದುಃಖ ಪಡಬೇಕು ಅಂತಕೊಂಡಂತಂದರೆ ಯಾವುದು ನಿಶ್ಚಿತ ಇದೆ ಅದಕ್ಕೋಸ್ಕರ ದುಃಖ ಯಾಕೆ ಪಡಬೇಕು? ಚಳಿಗಾಲ ಬರ್ತದೆ ಅಂತ ಅಳ್ತಾ ಕೂತ್ಕೊಳ್ಬೇಕೆ? ಮರಣ, ಹುಟ್ಟಿದ ಮನೆಗೆ ಮರಣ ನಿಶ್ಚಿತ ಅನ್ನುವುದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಜ್ಞಾನಿಗಳು ಅಂತೇನಿದ್ದಾರೆ, ಬುದ್ಧಿಯುಕ್ತ ಅಂತಂದರೆ ಅಪರೋಕ್ಷ ಜ್ಞಾನಿ, ಸರಿಯಾದ ತಿಳುವಳಿಕೆ ಇರ್ತಕ್ಕಂಥವನು ಅಪರೋಕ್ಷ ಜ್ಞಾನಿ. ಅವನೇನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಅವನು ತನ್ನ ಜೀವನದ ಉದ್ದೇಶದಲ್ಲಿ ಭಗವಂತನನ್ನು ಪಡೆಯೋದು ಒಂದೇ ಉದ್ದೇಶ ಇಟ್ಕೊಂಡಿರ್ತಾನೆ. ಸರ್ವೋತ್ತಮ ವ್ಯಕ್ತಿ ಪರಮಾತ್ಮ, ಆ ಪರಮಾತ್ಮನನ್ನೇ ಪಡೆಯಬೇಕು. ಅದಕ್ಕೋಸ್ಕರ ಏನು ಮಾಡ್ತಾನೆ? ಉಭೇ ಸುಕೃತ ದುಷ್ಕೃತೆ ಜಹಾತಿ. ಅವನು ಪಾಪದ ಕರ್ಮವನ್ನು ಮಾಡೋದಿಲ್ಲ, ಯಾಕೆ ಮತ್ತೆ ಸಂಸಾರದಲ್ಲಿ ಬದ್ಧನಾಗಬೇಕಾಗ್ತದೆ ಅಂತೇಳಿ. ಅಷ್ಟೇ ಅಲ್ಲ, ಪುಣ್ಯಕರ್ಮವೂ ಕೂಡ ಅದರ ಫಲ ಬೆಳೆಸೋದಿಲ್ಲ ಅವನು. ಈಗ ಪುಣ್ಯಕರ್ಮದ ಫಲ ಬಯಸಿದ್ರೆ ಮತ್ತೆ ಇನ್ನೊಂದು ಜನ್ಮ, ಮತ್ತೊಂದು ಜನ್ಮ, ಮತ್ತೆ ತಪ್ಪುಗಳು, ಮತ್ತು ಈ ರೀತಿಯಾಗಿರ್ತಕ್ಕಂಥದ್ದು ಅನೇಕ ಅನಾನುಕೂಲ ಪ್ರಾರಂಭವಾಗ್ತದೆ. ಆದ್ದರಿಂದಾಗಿ ಸಾಂಖ್ಯಯೋಗ ಅಂತೇಳಿ ಎರಡನೇ ಅಧ್ಯಾಯಕ್ಕೆ ಹೆಸರು. ಸಾಂಖ್ಯ ಅಂತಂದರೆ ತತ್ವಜ್ಞಾನ ಅಂತ ಅರ್ಥ. ಸಾಂಖ್ಯಂ ಕೇವಲಂ ಭಗವತ್ತತ್ವಂ ಸಾಂಖ್ಯಮಿತ್ಯುಚ್ಯತೆ ಬುಧೈ. ಪರಮಾತ್ಮ ತತ್ವದ ಅಧ್ಯಯನವೇ ಇದು ಸಾಂಖ್ಯ ಯೋಗ. ಇದನ್ನು ಅರ್ಥ ಮಾಡಿಕೊಳ್ಳಿ. ಹಾಗಾದರೆ ಪರಮಾತ್ಮ ಹೇಗಿದ್ದಾನೆ? ಪ್ರಣವದ ಎರಡನೇ ಅಕ್ಷರ ಉ. ಅದ ಬಗ್ಗೆ ನಾವು ತಿಳಿದುಕೊಂಡಾಯಿತು.
ಉ ಅಂತ ಕೊಡಿದ್ರೆ ಉಚ್ಚ, ಉತ್ತಮ, ಸರ್ವೋತ್ತಮ ಅಂತ ಅರ್ಥ. ಉ ಶಬ್ದ ಪರಮಾತ್ಮನ ಅತಿ ಉತ್ತಮ ಅಂತ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಅಂದರೆ 2ನೇ ಅಧ್ಯಾಯದಲ್ಲಿ ಪರಮಾತ್ಮ ನಮಗೇನು ಪ್ರಯತ್ನ ಮಾಡ್ತಾ ಇದ್ದಾನೆ, ಹೋಗೋರು ಹೋಗ್ತಾರೆ, ಬಂದವರು ಬರ್ತಿರ್ತಾರೆ, ಇದೆಲ್ಲ ಅಶಾಶ್ವತ. ಶಾಶ್ವತ ಇದ್ದದ್ದು ಸರ್ವೋತ್ತಮನಾದ ಶ್ರೀಹರಿ ಒಬ್ಬನೇ. ಅವನನ್ನು ಪಡೆಯುವುದಕ್ಕೋಸ್ಕರ ಸುಖ ದುಃಖ ಎಲ್ಲವನ್ನೂ ಬಿಟ್ಟುಬಿಡಬೇಕು. ಜಯ ಪರಾಜಯ ವಿಚಾರಗಳ ವಿಚಾರ ಮಾಡಬಾರ್ದು. ಅವನನ್ನು ಪಡೆಯುವುದಕ್ಕೋಸ್ಕರ ಸತತವಾಗಿ ಪ್ರಯತ್ನ ಮಾಡಬೇಕು. ಇದೇ ತತ್ವಜ್ಞಾನ, ಇದೇ ಫಿಲಾಸಫಿ. ತತ್ವಜ್ಞಾನ ಅಂತಂದ್ರೆ ತತ್ವ, ಪರಮಾತ್ಮ, ಅವನನ್ನ ಬಗ್ಗೆ ತಿಳಿದುಕೊಂಡು ಅವನನ್ನು ಪಡೆಯುವುದೇ ಇದು ನಮ್ಮ ಜೀವನದ ಉದ್ದೇಶ. ಅದನ್ನೇ ಈ ಶ್ಲೋಕ 2ನೇ ಶ್ಲೋಕ ಹೇಳ್ತದೆ. ಪೂರ್ತಿ 2ನೇ ಅಧ್ಯಾಯದಲ್ಲಿ ಪರಮಾತ್ಮ ಇದೇ ಒಂದು ಮಾತನ್ನು ಹೇಳಿದ್ದಾನೆ. ನೋಡಪ್ಪ, ಜನನ ಮರಣ ನಿಶ್ಚಿತ, ಆದರೆ ಜೀವನಿಗೆ ನಾಶ ಇಲ್ಲ, ಆತ್ಮಕ್ಕೆ ನಾಶ ಇಲ್ಲ. ಯಾಕೆ? ಆತ್ಮ ಆ ನಿತ್ಯನಾದ ಸರ್ವೋತ್ತಮನಾದ ಭಗವಂತನ ಪ್ರತಿಬಿಂಬನಾಗಿದ್ದಾನೆ. ಬಿಂಬ ನಿತ್ಯವಾದ ಮೇಲೆ ಪ್ರತಿಬಿಂಬವೂ ಕೂಡ ನಿತ್ಯವೇ. ಆ ಪರಮಾತ್ಮನ ಪ್ರತಿಬಿಂಬರಾಗಿರ್ತಕ್ಕಂಥ ನಾವು ನಿತ್ಯರಾಗಿದ್ದೇವೆ. ನಾವು ಆತ್ಮ ಸಾಯೋದಿಲ್ಲ, ಅದರ ಬಗ್ಗೆ ಚಿಂತೆ ಮಾಡಬೇಡ. ಯಾಕೆಂತಂದರೆ ಆತ್ಮಕ್ಕೆ ಅನೇಕ ಜನ್ಮದವರೆಗೂ ಸಾಧನೆ ಮಾಡಬೇಕಾಗಿದೆ. ಸಾಧನೆ ಮಾಡಿ ಆ ಸರ್ವೋತ್ತಮನಾದ ಪರಮಾತ್ಮನನ್ನು ಪಡೆಯಬೇಕಾಗಿದೆ. ಆದ್ದರಿಂದ ಗಾಯತ್ರಿಯ ದ್ವಿತೀಯ ಅಧ್ಯಾಯದ ಅರ್ಥವನ್ನು ನಮಗೆ ತಿಳಿಸ್ಕೊಡ್ತಾ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಯೋಗ ಕರ್ಮಸು ಕೌಶಲಂ. ನಾವು ಪ್ರಯತ್ನ ಮಾಡ್ತೇವೆ, ಆದರೆ ಪ್ರಯತ್ನ ಯಾವುದು? ಸಫಲ ಪ್ರಯತ್ನ ಯಾವುದು? ಕರ್ಮಸು ಕೌಶಲಂ ಯೋಗ. ಬುದ್ಧಿವಂತನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಪ್ರಯತ್ನದಿಂದ ಏನು ಪಡಿತಾನಲ್ಲ, ಅದು ಬುದ್ಧಿವಂತಿಕೆ. ಹಾಗಾದರೆ ನಮ್ಮ ಬುದ್ಧಿವಂತಿಕೆ ಎಲ್ಲಿದೆ? ಅಶಾಶ್ವತವಾದ ಈ ಸುಖಗಳ ಹಿಂದೆ ಬೀಳದೆ ಶಾಶ್ವತ ಸುಖ ಕೊಡ್ತಕ್ಕಂಥ ಆ ಭಗವಂತನ ಹಿಂದೆ ನಾವು ಬೀಳ್ತಕ್ಕಂಥದ್ದು. ಅದನ್ನು ನಾವು ಪಡೆಯಬೇಕು ಅಂತ ಅನ್ನೋದು ಇದೇ ನಮ್ಮ ಪ್ರಯತ್ನದ ಸಫಲತೆ. ಇದೇ ಸಾಂಖ್ಯಯೋಗ. ಆ ಊನನ್ನು ಪಡೆಯಬೇಕಾದದ್ದೇ ಸಾಂಖ್ಯಯೋಗ. ಆದ್ದರಿಂದಾಗಿ ಆ ಗಾಯತ್ರಿ ಮಂತ್ರದಲ್ಲಿರ್ತಕ್ಕ ಅ ಮತ್ತು ಉ ಈ 2 ಅರ್ಥವನ್ನು ನಾವು ಅನುಸಂಧಾನ ಮಾಡಿಕೊಂಡಿದ್ದೇವೆ. ಇನ್ನು 3ನೇ ಅಧ್ಯಾಯ ಕರ್ಮಯೋಗ. ಕರ್ಮಯೋಗದಲ್ಲಿ ಏನು ಹೇಳ್ತಾನೆ ಅಂತ ತಿಳ್ಕೊಂಡಂತಂದರೆ, ಮನುಷ್ಯ ಕರ್ಮ ಮಾಡದೇ ಇರಲಿಕ್ಕೆ ಆಗೋದಿಲ್ಲ. ಮಲೆಕೊಂಡಾಗೂ ಕರ್ಮ ಮಾಡ್ತಾ ಇರ್ತಾನೆ. ಏನು ಕರ್ಮ ಮಾಡ್ತಾ ಇರ್ತಾನೆ? ಶ್ವಾಸೋಚ್ಛ್ವಾಸ ಕ್ರಿಯೆ ನಡೆದಿಲ್ವಾ? ನಾವು ಮಲೆಕೊಂಡಿದ್ರೂ ಕೂಡ ನಮ್ಮ ಶ್ವಾಸೋಚ್ಛ್ವಾಸ ನಡೆದಿದೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ನಡೆದಿದೆ. ಆ ನಂತರ ಡೈಜೆಸ್ಟಿವ್ ಸಿಸ್ಟಮ್ ತನ್ನ ಕೆಲಸ ಮಾಡ್ತಾ ಇದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನರು ಸೇರಿ ತಮ್ಮ ಡೈಜೆಸ್ಟ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಚ್ಚರವಾದ ಮೇಲೆ ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ಮೂಗು ವಾಸನೆ ನೋಡ್ತದೆ, ಬಾಯಿ ಮಾತನಾಡ್ತದೆ, ಸ್ಪರ್ಶ ಚಳಿನೋ ಬಿಸಿಲೋ ಅನುಭವಿಸ್ತದೆ. ಈ ಕ್ರಿಯೆ ಅನಿವಾರ್ಯ. ಈ ಕ್ರಿಯೆ ಅನಿವಾರ್ಯ ಅಂತಂದಮೇಲೆ ಬುದ್ಧಿವಂತ ಏನು ಮಾಡ್ತಾನೆ? ನಡೆಯುವ ಕ್ರಿಯೆಯನ್ನು ಆ ಕಾಲದಲ್ಲಿ ಅದನ್ನು ಸಫಲಗೊಳಿಸ್ತಾನೆ. ನಡೀತಕ್ಕಂಥ ಹೇಗೂ ಕ್ರಿಯೆ ನಡೆದಿದೆಯಲ್ಲ, ಇದರಿಂದ ನಾನು ಪ್ರಯೋಜನ ಪಡೆಯಬೇಕು. ವಿಶ್ವೇಶ್ವರಯ್ಯನವರು ಕೃಷ್ಣ ಸಾಗರ ಕಾವೇರಿ ನದಿಯನ್ನು ವಿಸ್ತಾರ ಹರಿತಕ್ಕಂಥ ಕಾವೇರಿ ನದಿ ನೋಡಿದ್ರಂತೆ. ನೋಡಿ ವಿಚಾರ ಮಾಡ್ತೀವಿ, ಎಷ್ಟು ನೀರು ವ್ಯರ್ಥವಾಗಿ ಹೋಗ್ತಾ ಇದೆಯಲ್ಲ, ಅದಕ್ಕೆ ನಾನು ಅಣೆಕಟ್ಟು ಕಟ್ಟಿ ಅದರಿಂದ ಜಗತ್ತಿಗೆ ವಿದ್ಯುತ್ತನ್ನು ಕೊಡಲಿಕ್ಕೆ ಬರ್ತದೆ, ಸಮಯ ಬಂದಾಗ ಜನರಿಗೆ ನೀರನ್ನು ಕೂಡ ಕೊಡಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಹರಿಯುವ ನೀರು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಅದರ ಸದುಪಯೋಗ ಪಡೆಯಬೇಕು. ಅದೇ ರೀತಿಯಾಗಿ ಮನುಷ್ಯ ಅಂತ ತಿಳ್ಕೊಂಡಂತಂದಮೇಲೆ ಜ್ಞಾನ ಇಚ್ಛಾ ಕ್ರಿಯೆಗಳು ಸತತ ನಡೀತಕ್ಕಂಥ ಹರಿಯುವ ನದಿ ಇದು. ಈ ನದಿಗೆ ನಾವು ಅಣೆಕಟ್ಟು ಕಟ್ಟಿ, ಏನು ಅಣೆಕಟ್ಟು ಕಟ್ಟಬೇಕು ಅಂತ ತಿಳ್ಕೊಂಡಂತಂದರೆ ನಾವು ಮಾಡುವ ಕ್ರಿಯೆಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು. ಇದೇ ಕರ್ಮಯೋಗ. ಆದರೆ ಈ ಕರ್ಮ ಮಾಡುವಾಗ ಈ ಕರ್ಮ ಮಾಡಿಸುವವನು ಅಂತನ್ನುವ ಪರಮಾತ್ಮನ ಬಗ್ಗೆ ಜ್ಞಾನ ನಮಗೆ ಇರಬೇಕು. ಅದಕ್ಕೋಸ್ಕರವೇ ಓಂಕಾರದ 3ನೇ ಅಕ್ಷರ ಏನು?
ಅ ಉ ಮ. ಮ ಅಂತಂದರೆ ಜ್ಞಾನ. ಮಂತವ್ಯ, ಮದಿಂದಲೇ ಮನಸ್ಸು, ಮದಿಂದಲೇ ಮನನ ಇತ್ಯಾದಿ ಶಬ್ದಗಳು ಬಂದಿವೆ. ಭಗವಂತನನ್ನು ತಿಳಿದುಕೊಂಡು ಪರಮಾತ್ಮ ನಾನು ಮಾಡುವ ಪ್ರತಿಯೊಂದು ಕ್ರಿಯೆ ನಿನ್ನ ಸೇವೆ, ಕೃಷ್ಣ ಅರ್ಪಣ. ಹಾಗಾದರೆ ಏನಾಗ್ತದೆ ಅಂತಂದರೆ ನಮಗೆ ಪಾಪದ ಸಂಪರ್ಕ ಆಗೋದಿಲ್ಲ, ಪಾಪದ ಸಂಪರ್ಕ ಆಗೋದಿಲ್ಲ. ನನ್ನದಲ್ಲ ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮನ ಸೇವೆ ಅಂತ ತಿಳ್ಕೊಂಡಂತಂದರೆ ಆ ಕಾಲಕ್ಕೆ ಜವಾಬ್ದಾರಿ ಪರಮಾತ್ಮನದು. ಇಲ್ಲ ನನ್ನದೇ ಅಂತ ತಿಳ್ಕೊಂಡಂತ ನಾನು ಹೇಳಿದರೆ ಆ ಕಾಲದಲ್ಲಿ ನಾವೇನು ಮಾಡ್ತೇವೆ ಅಂತ ತಿಳ್ಕೊಂಡಂತಂದರೆ ಆ ಜವಾಬ್ದಾರಿಯನ್ನು ಸ್ವೀಕರಿಸಿ ಆಗ ಲಾಭೋ ಹಾನಿಯನ್ನು ಅನುಭವಿಸಲೇಬೇಕು. ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಪ್ರಾಮಾಣಿಕವಾಗಿ ಕಂಪನಿಗೋಸ್ಕರ ನನ್ನ ಕೆಲಸ ಮಾಡಿದರೆ ಅದಕ್ಕೆ ಲಾಭ ಆಗಲಿ ಹಾನಿ ಆಗಲಿ ನನ್ನ ಸಂಬಳ ನನಗೆ ಬರ್ತಾರೆ. ಆಗ ಅದು ಮ್ಯಾನೇಜ್ಮೆಂಟು, ಆನಂತರ ಥಿಂಕಿಂಗ್ ಭಾವ, ಆ ಹಾನಿಗೆ ಅವರೆಲ್ಲರೂ ಸೇರಿ ಕಾಮನ್ ಆಗಿ ಹಾನಿಯೋ ಲಾಭೋ ಅವರು ಕಾಮನ್ ಆಗಿರ್ತಕ್ಕಂಥ ಡಿಸಿಷನ್ ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ನಾನು ಮಾಡೋ ಸಕಲ ಕರ್ಮ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಅದರಿಂದ ತಪ್ಪಾಗಿದ್ದನ್ನು ದೂರೀಕರಿಸಿ ನನ್ನ ಅನುಗ್ರಹ ಮಾಡೋ ಜವಾಬ್ದಾರಿ ಭಗವಂತ ಮೇಲೆ ಬೀಳ್ತದೆ. ಯಾಕಂದ್ರೆ ಸರೆಂಡರ್ ಆಗಿದ್ದೇವೆ. ಆದರೆ ಇದು ತಿಳುವಳಿಕೆ ಬೇಕು, ಈ ಮಂತವ್ಯ, ಈ ಮನನ, ಈ ಚಿಂತನೆ ನಮಗೆ ಬೇಕು. ಗಾಯತ್ರಿಯ ಮ ಅಕ್ಷರ ಪರಮಾತ್ಮನನ್ನು ಮನನ ಮಾಡಿ ಚಿಂತನೆ ಮಾಡಿ ವಿಚಾರ ಮಾಡಿ ಶಾಸ್ತ್ರಗಳ ವಿಮರ್ಶೆಯಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದನ್ನು ಓಂ ಪ್ರಣವದಲ್ಲಿದ್ದ ಮ ನಮಗೆ ತೋರಿಸಿಕೊಡ್ತಾರೆ. ಮೈ ಸರ್ವಾಣಿ ಭೂತಾನಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೀಹಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. 3ನೇ ಅಧ್ಯಾಯದ 60ನೇ ಶ್ಲೋಕ. ಪರಮಾತ್ಮ ಏನು ಹೇಳ್ತಾನೆ? ಎಲ್ಲ ಕರ್ಮಗಳನ್ನು ಪರಮಾತ್ಮ ನೀನೇ ನನ್ನಲ್ಲಿ ನಿಂತುಕೊಂಡು ಮಾಡಿಸಿದ್ದಿ, ಆದ್ದರಿಂದ ಇದರ ಫಲ ನಿನಗೆ ಸಮರ್ಪಿತ. ಆಗ ನಾನೇನು ಮಾಡ್ತೇನೆ? ನಾನು ಜವಾಬ್ದಾರಿ ತೆಗೆದುಕೊಳ್ತೇನೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನೋಡು ಅರ್ಜುನ, ಎಲ್ಲ ಕರ್ಮಗಳನ್ನು ಕರ್ಮಫಲಗಳನ್ನು ನನ್ನಲ್ಲಿ ಸಮರ್ಪಣೆ ಮಾಡು. ಯಾವುದೇ ರೀತಿಯಾಗಿರ್ತಕ್ಕಂಥ ನಿರಾಶೀಹಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಆಶೆ ಇಟ್ಟುಕೊಳ್ಬೇಡ. ಮಮತ್ವಹೀನನಾಗು. ದೇವರಿಗೆ ಒಪ್ಪಿಸಿದ್ದೇನೆ, ಇನ್ನು ನನಗೆ ಏನು ಕೊಡಬೇಕಾದದ್ದು ದೇವರ ಜವಾಬ್ದಾರಿ ಅಂಥೇಳಿ ನಿಶ್ಚಿಂತನಾಗಿ ಯುದ್ಧಸ್ವ, ಅವನಿಗೆ ಅಲ್ಲಿ ಯುದ್ಧ ಮಾಡು ಅಂತ ಹೇಳ್ದ. ನಮಗೆ ಈ ಸಂಸಾರದ ಯುದ್ಧದಲ್ಲಿ ಭಾಗವಹಿಸು, ಹೇಡಿಯಾಗಬೇಡ, ಯುದ್ಧ ಮಾಡಿ ಈ ಸಂಸಾರದಲ್ಲಿ ಗೆಲ್ಲು, ವಿಜಯವನ್ನು ಸಂಪಾದನೆ ಮಾಡು. ಆದರೆ ಇದು ಪರಮಾತ್ಮನೇ ಮಾಡ್ತಕ್ಕಂಥದ್ದು ಅಂತನ್ನುವ ತಿಳುವಳಿಕೆ ಮನನ ಬಿಡಬೇಡ, ಅದನ್ನು ಭಗವಂತನಿಗೆ ಸಮರ್ಪಿಸು. ಇದಕ್ಕೇನೆ ಕರ್ಮಯೋಗ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಮದ ಜೊತೆಗೆ ಇದು ಕೂಡ ಸರಿ ಹೋಗಿ ಹೋಗ್ತದೆ. ಪರಮಾತ್ಮನನ್ನು ಪಡೆಯಬೇಕು ಅನ್ನೋದು ಮೊದಲೇ ಉದ್ದೇಶವಾಗಿದ್ದರೆ ವಿಷಾದವು ಕೂಡ ಮನುಷ್ಯನಿಗೆ ಪರಮಾತ್ಮನ ಪಡೀಲಿಕ್ಕೆ ಒಂದು ಉಪಾಯವಾಗ್ತದೆ. ಅರ್ಜುನಿಗೆ ವಿಷಾದ ಆಯಿತು, ಅದಕ್ಕೋಸ್ಕರ ಭಗವದ್ಗೀತೆ ಬಂತು. ಎರಡನೇದರಲ್ಲಿ ಆ ಪರಮಾತ್ಮನನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲದ ಬಗ್ಗೆ ಚಿಂತೆ ಮಾಡಬಾರ್ದು ಅನ್ನೋದನ್ನು ಎರಡನೇದರಲ್ಲಿ. ಮೂರನೇದು ಆ ಎಲ್ಲ ಕರ್ಮಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅಕಾರ ಉಕಾರ ಮಕಾರ, ವಿಷಾದ ಯೋಗ, ಸಾಂಖ್ಯಯೋಗ, ಕರ್ಮಯೋಗ. ಇನ್ನು 4ನೇ ಅಧ್ಯಾಯ ನಿಜವಾಗಿಯೂ ಎಲ್ಲ ಬಹಳ ವಿಸ್ತಾರವಾಗಿರ್ತಕ್ಕಂಥ ವಿಷಯಗಳು. ಆದರೆ ನಮಗೆ ಒಂದು ತಾಸಿನಲ್ಲಿ ಒಂದು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಬೇಕಾಗಿದೆ ಅಂಥೇಳಿ ಸಂಕ್ಷಿಪ್ತವಾಗಿ ನಾವು ಹೊರಟಿದ್ದೇವೆ. ಇನ್ನು 4ನೇ ಅಧ್ಯಾಯ ಕರ್ಮ ಬ್ರಹ್ಮಾರ್ಪಣ ಯೋಗ. ಕರ್ಮ ಬ್ರಹ್ಮಾರ್ಪಣ ಯೋಗ ಅಂತ ತಿಳ್ಕೊಂಡಂತಂದ್ರೆ ಏನು? ಸಕಲ ಕ್ರಿಯೆಗಳನ್ನು ಪರಮಾತ್ಮನೇ ಮಾಡಿಸ್ತಾನೆ. ನಾವು ಸ್ವಂತ ಅವನ ಅಧೀನರಾಗಿ ಅವನು ಕೊಟ್ಟ ಪ್ರೇರಣೆ ಮಾಡಿದಾಗ ಕೆಲಸ ಮಾಡ್ತೇವೆ. ಕರ್ಮದಲ್ಲಿಯೂ ನನಗೆ ಸ್ವಾತಂತ್ರ್ಯ ಇಲ್ಲ. ನಾನು ವಿಚಾರ ಮಾಡಿದ್ದೆ ಹೋದ ಮಾರ್ಚ್ ಏಪ್ರಿಲ್ನಲ್ಲಿ, ಏನಿಲ್ಲ, ಭಾರತ ದೇಶದ
ಪವಿತ್ರ ಕ್ಷೇತ್ರಗಳನ್ನು ಇನ್ನೊಮ್ಮೆ ಸಂದರ್ಶನ ಮಾಡಬೇಕು ಅಂತೇಳಿ. ಹಣ ತಯಾರು ಮಾಡ್ಕೊಂಡಾಗಿತ್ತು, ಎಲ್ಲ ತಯಾರು ಮಾಡ್ಕೊಂಡಾಗಿತ್ತು, ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೆವು. ಕೊರೋನಾ ಬಂತು, ಗೇಟ್ ಬಿಟ್ಟು ಹೊರಗೆ ಹೋಗಲಿಲ್ಲ. ಕರ್ಮ ಮಾಡಲಿಕ್ಕೆ ನನಗೆ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಇದ್ದರೆ ನಾನು ಹೋಗಿ ಬರ್ತಿದ್ದೆ. ಟ್ರೈನ್ ಇಲ್ಲ, ಬಸ್ ಇಲ್ಲ ಅಂತ ಅಲ್ಲಿ ಹೋಗ್ತಾನೆ, ಕಾರು ಬಿಡ್ತಿರಲಿಲ್ಲ. ಆದ್ದರಿಂದಾಗಿ ಕರ್ಮ ನಿಜವಾಗಿಯೂ ಕ್ರಿಯೆ ನಡೆಯುವುದು ಭಗವಂತನ ಅಧೀನದಲ್ಲಿ. ಭಗವಂತನಿಗೆ ಅವನು ಸ್ವಾತಂತ್ರ್ಯ ಇದೆ. ಆ ಪರಮಾತ್ಮ ಸತತವಾಗಿ ನಮ್ಮ ಜೊತೆಯಲ್ಲಿದ್ದು ಈ ಜಗತ್ತಿನ ಕ್ರಿಯೆಗಳನ್ನು ನಡೆಸ್ತಾ ಇರ್ತಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಶ್ಲೋಕದ ಅರ್ಥ ಏನು? 4ನೇ ಅಧ್ಯಾಯದ 18ನೇ ಶ್ಲೋಕ. ಕರ್ಮಣಿ ಅಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಬುದ್ಧಿಮಾನ್ ಸಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತಃ ಕೃತ್ಸ್ನಕರ್ಮಕೃತ. ಇದು 4ನೇ ಅಧ್ಯಾಯದ ಪ್ರತಿನಿಧಿಯಾದ ಶ್ಲೋಕ. ಇದರ ಅರ್ಥ ಏನು? ಕರ್ಮಣಿ ಅಕರ್ಮಯ ಪಶ್ಯೇತ್. ಎಲ್ಲಿ ಕ್ರಿಯೆ ನಡೆದಿದೆ ಅಲ್ಲಿ ನನ್ನ ಕ್ರಿಯೆ ಇಲ್ಲ. ಕರ್ಮದಲ್ಲಿ ಅಕರ್ಮವನ್ನು ನೋಡು, ಅಕರ್ಮದಲ್ಲಿ ಕರ್ಮವನ್ನು ನೋಡು. ಈ ರೀತಿಯಾಗಿ ನೋಡುವವನೇ ಮನುಷ್ಯರಲ್ಲಿ ಬುದ್ಧಿವಂತನ. ಅವನು ಸಕಲ ಕ್ರಿಯೆಗಳನ್ನು ಮಾಡಿದ ಸಫಲ ವ್ಯಕ್ತಿ. ಎಷ್ಟು ಒಗಟಿನ ರೀತಿಯಲ್ಲಿ ಶ್ಲೋಕ ಇದೆಯಲ್ಲ. ಕರ್ಮಣಿ ಅಕರ್ಮ ಯಹ ಪಶ್ಯೇತ್. ಕರ್ಮದಲ್ಲಿ ಕರ್ಮದ ಅಭಾವವನ್ನು ಕಾಣಬೇಕು, ಅಕರ್ಮದಲ್ಲಿ ಕರ್ಮದ ಅಭಾವ ಇದ್ದಲ್ಲಿ ಕರ್ಮವನ್ನು ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿದ ವ್ಯಕ್ತಿ ಮನುಷ್ಯೇಷು ಬುದ್ಧಿವಾನ್, ಮನುಷ್ಯರಲ್ಲಿ ಶ್ರೇಷ್ಠ ಬುದ್ಧಿವಂತ. ಅಷ್ಟೇ ಅಲ್ಲ, ಯುಕ್ತ, ಸರಿಯಾದ ಉಪಾಯ ಗೊತ್ತಿದ್ದ ವ್ಯಕ್ತಿ. ಅಷ್ಟೇ ಅಲ್ಲ, ಕರ್ಮಕೃತ್, ಪೂರ್ಣ ಕರ್ತವ್ಯವನ್ನು ಮುಗಿಸಿದವನ ವ್ಯಕ್ತಿ, ಪೂರ್ಣ ಕರ್ತವ್ಯವನ್ನು ಮಾಡಿದ ವ್ಯಕ್ತಿ ಅಂತ ತಿಳ್ಕೊಂಡಂತೇಳಿ. ಅದಕ್ಕೋಸ್ಕರವೇ ಭಗವದ್ಗೀತೆಯಿಂದಲೇ ನಾವು ಅರ್ಥ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಇಲ್ಲೇನು ಕರ್ಮಣಿ, ಜಗತ್ತಿನಲ್ಲಿ ಏನೇನು ಕ್ರಿಯೆಗಳು ನಡೆದಿವೆ ಆ ಕ್ರಿಯೆಗಳ ಹಿಂದೆ ಅಕರ್ಮ. ಶಬ್ದದ ಅರ್ಥ ನಿಮಗೆ ಗೊತ್ತಿದೆಯಲ್ಲ. ಮೊದಲೇ ಅಧ್ಯಾಯ ಅಂದರೆ ಸರ್ವಶಬ್ದವಾಚನಾದ ಪರಮಾತ್ಮ. ಎಲ್ಲೆಲ್ಲಿ ಕ್ರಿಯೆ ನಡೆದಿದೆ ಅಲ್ಲಿ ಪರಮಾತ್ಮ ತಾನು ತನ್ನಾಮಕನಾಗಿ, ತನ್ನಿಯಾಮಕನಾಗಿ, ತತ್ಪ್ರೇರಕನಾಗಿ ಆ ಭಗವಂತ ಕೃಷ್ಣನೇ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ನಮ್ಮ ಕ್ರಿಯೆಯಲ್ಲಿ ಕೃಷ್ಣನೇ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಕೃಷ್ಣನೇ ಕಾರ್ಯ ಮಾಡ್ತಾ ಇದ್ದಾನೆ. ಯಾಕಪ್ಪ ಹೇಗೆ? ನಾನು ಊಟ ಮಾಡ್ತೇನಲ್ಲ, ಕೃಷ್ಣ ಊಟ ಮಾಡ್ತಾ ಇದ್ದೇನೆ. ಹೌದು. ನಿನಗೆ ಹಸಿವು ಕೊಟ್ಟವ್ರು ಯಾರು? ನೀವು ಅನ್ಬೋದೇನ್ರಿ, ಹಸಿವು ತಾನ ಪ್ರಾಕೃತಿಕ ಕ್ರಿಯೆ ಇಲ್ಲ. ಪ್ರಾಕೃತಿಕ ಕ್ರಿಯೆ ಇದ್ದರೆ ಮೃತ ಶರೀರದಲ್ಲಿ ಯಾಕೆ ಕೆಲಸ ನಡೆಯೋದಿಲ್ಲ? ಅದು ಪರಮಾತ್ಮ ಇದ್ದಾಗ ಜೀವನ ಜೊತೆಗೆ ಇರ್ತಾನೆ. ಪರಮಾತ್ಮ ಜೀವ ಹೊರಟೋಗಿಬಿಡ್ತದೆ, ಅಲ್ಲಿ ಕ್ರಿಯೆ ನಿಂತೋಯ್ತು. ಪರಮಾತ್ಮ ನಮ್ಮ ಶರೀರದಲ್ಲಿ ನಮ್ಮ ನಾಮಕನಾಗಿದ್ದುಕೊಂಡು ನಮ್ಮ ಪಾಚನ ಕ್ರಿಯೆ ಹಸಿವೆ ಮಾಡಿ ಪಾಚನ ಕ್ರಿಯೆ ನಡೆಸಿ ಹಸಿವೆ ಕೊಡ್ತಕ್ಕಂಥವನು. ನಮ್ಮ ಶರೀರಕ್ಕೆ ಎ ವಿಟಾಮಿನ್ ಬೇಕು, ಬಿ ವಿಟಾಮಿನ್ ಬೇಕು, ಸಿ ವಿಟಾಮಿನ್ ಬೇಕು, ಡಿ ವಿಟಾಮಿನ್ ಬೇಕು. ನಮ್ಮ ತಟ್ಟೆಯಲ್ಲಿ ಏನು ಎ ವಿಟಾಮಿನ್ ಗುಳಿಗೆ, ಬಿ ವಿಟಾಮಿನ್ ಗುಳಿಗೆ, ಸಿ ವಿಟಾಮಿನ್ ಗುಳಿಗೆ ಇದೆಯಾ? ಇಲ್ಲ. ಇಲ್ಲಿ ಉಪ್ಪಿದೆ, ಉಪ್ಪಿನಕಾಯಿ ಇದೆ, ಚಟ್ನಿ ಇದೆ, ಕೋಸಂಬರಿ ಇದೆ, ಪಲ್ಯ ಇದೆ, ಭಕ್ಷ್ಯ ಇವೆ, ಅನ್ನ ಇದೆ, ಸಾರಿದೆ, ಪಾಯಸ ಇದೆ, ತಿಂತೇವೆ. ಆದರೆ ನಮ್ಮ ಶರೀರಕ್ಕೆ ಕೆಲವು ಭಾಗಕ್ಕೆ ಎ ವಿಟಾಮಿನ್ ಬೇಕು. ಊರ್ಜಾ, ಉತ್ಸಾಹ, ಆನಂತರ ಕೂದಲು ಇತ್ಯಾದಿಗಳಲ್ಲಿ ಎ ವಿಟಾಮಿನ್ ಬೇಕು. ಮಾಂಸಕ್ಕೆ ಬಿ ವಿಟಾಮಿನ್ ಬೇಕು. ಎಲುಬಿಗೆ ಮತ್ತು ಉಳಿದ ಶ್ವಾಸೋಚ್ಛ್ವಾಸಕ್ಕೆ ಸಿ ವಿಟಾಮಿನ್ ಬೇಕು. ಆನಂತರ ನಮ್ಮಲ್ಲಿರ್ತಕ್ಕಂಥ ಊರ್ಜಾ ಬೆಳಿಬೇಕು, ರಕ್ತಾಭಿಸರಣ ಸರಿಯಾಗಬೇಕು ಅಂದರೆ ಡಿ ವಿಟಾಮಿನ್ ಬೇಕು.
ಇದನ್ನು ಹೊಟ್ಟೆಯಲ್ಲಿ ಕೈ ಹಾಕಿ ಒಂದು ತೂತು ಮಾಡಿ ಬೆಳಗ್ಗೆ ಕೈ ಹಾಕಿ ಉಂಡದ್ದನ್ನೆಲ್ಲ ಬೇರೆ ಬೇರೆ ಸ್ಮ್ಯಾಶ್ ಮಾಡಿ ಎ ವಿಟಮಿನ್ ಈ ಕಡೆ ಹೋಗು, ಬಿ ವಿಟಮಿನ್ ಈ ಕಡೆ ಹೋಗು, ಸಿ ವಿಟಮಿನ್ ಈ ಕಡೆ ಹೋಗು ಮಾಡ್ತೇವೆ. ತಿಂದು ಮಲ್ಕೊಳ್ತೇವೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರಿಂದ ಪರಮಾತ್ಮ ಒಳಗಿದ್ದು ಅವರ ಕಡೆಯಿಂದ ಪ್ರಾಣನ ಕಡೆಯಿಂದ ಆಕ್ಸಿಜನ್ ಜೀರ್ಣ ಮಾಡಿಸ್ತಾನೆ. ಆಕ್ಸಿಜನ್ನಿಂದ ಒಳಗಿರ್ತಕ್ಕಂಥ ಉದರಾಗ್ನಿ ಜಾಗೃತವಾಗ್ತದೆ. ಅದೆಲ್ಲ ಸುಟ್ಟು ವಿಕೃತಿಯನ್ನು ಹೊಂದ್ತದೆ. ಆ ನಂತರ ಅಪಾನವಾಯುವಿನಿಂದ ಏನು ಬೇಡ ಹೊರಗಾಕ. ವ್ಯಾನದಿಂದ ಇದನ್ನೆಲ್ಲ ವಿಭಾಗ ಮಾಡು. ಎ ಬಿ ಸಿ ವಿಟಮಿನ್ ವಿಭಾಗ ಮಾಡು. ಉದಾಹರಣೆ ನೀನು ಎಲ್ಲ ಕಡೆಗೆ ಆ ವಿಟಮಿನ್ಗಳು ಎಲ್ಲೆಲ್ಲೇನು ಮುಟ್ಟಿಸ್ಬೇಕು ಅಲ್ಲಿಗೆ ಮುಟ್ಟಿಸು. ಎಲುವಿಗೇನು ಬೇಕು, ಮಾಂಸಕ್ಕೇನು ಬೇಕು ಇತ್ಯಾದಿಗಳು ಮುಟ್ಟಿಸು. ಸಮಾನ ಎಲ್ಲ ಕಡೆಗೆ ಸರಿಯಾಗಿ ಮುಟ್ಟಿದೆ ಇಲ್ಲ ನೋಡು. ಈ ರೀತಿ ವ್ಯವಸ್ಥೆ ಮಾಡತಕ್ಕಂಥವನು ಯಾರು? ನನ್ನ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ಪರಮಾತ್ಮ. ನಾನು ಕೆಲಸ ಮಾಡುವಾಗಲೂ ಕೂಡ ನಾನು ಕೆಲಸ ಮಾಡುವಾಗ ನನ್ನಲ್ಲೇ ಇದ್ದ ಪರಮಾತ್ಮ ನನ್ನ ಕಣ್ಣಿನಲ್ಲಿದ್ದ ದೃಷ್ಟಿಯನ್ನು ಕೊಟ್ಟವನು ಅವನೇ. ನಾನೇನು ಪ್ರಯತ್ನ ಮಾಡಿದ್ದೇನೆ ನೋಡು ಕೆಲಸ ಮಾಡಿದ್ದೇನೆ. ಆದರೆ ನೋಡ್ತಕ್ಕಂಥ ಆ ಶಕ್ತಿ ಕೊಟ್ಟವ್ರು ಯಾರು? ಆ ರೆಟಿನಾನಲ್ಲಿ ಶಕ್ತಿ ಕೊಟ್ಟಿರ್ತಕ್ಕಂಥವ್ರು ಯಾರು? ಪ್ರತಿಸ್ಫಲನವಾದಾಗ ಇದು ಇಂಥ ವಸ್ತು ಅಂತೇಳಿ ಬ್ರೈನಿಗೆ ಧ್ಯಾನ ಕೊಡ್ತಕ್ಕಂಥವ್ರು ಯಾರು? ನನ್ನ ಪ್ರಯತ್ನ ಏನಿದೆ ಹೇಳಿ. ನಾನು ಎಷ್ಟು ನರಗಳನ್ನು ತಂದು ಕಣ್ಣಿನಲ್ಲಿ ಜೋಡಿಸಿದ್ದೇನೆ. ಸಾವಿರಾರು ನರಗಳಿವೆ. ಲಕ್ಷಾವಧಿಯಾಗಿರ್ತಕ್ಕಂಥ ಸಣ್ಣ 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 ನರ್ಸುಗಳಿವೆ. ಅದೆಲ್ಲವೂ ಸಮಯ ಕೆಲವು ನರ್ಸುಗಳು ಕಲರ್ ನೋಡಿದರೆ, ಕೆಲವು ನರ್ಸುಗಳು ವಸ್ತುವನ್ನು ನೋಡ್ತವೆ, ಇನ್ನೊಂದು ವಸ್ತುಗಳು ಆಕೃತಿಯನ್ನು ಸಿದ್ಧ ಮಾಡ್ತದೆ. ಯಾವ್ಯಾವ ನರ್ಸ್ ಏನೇನು ಕೆಲಸ ಮಾಡಬೇಕು ನಾನು ಟೈಪ್ ಆ್ಯಂಡ್ ಟೇಬಲ್ ಮಾಡಿಕೊಟ್ಟಿದ್ದೇನೆ. ಆ ಸುದ್ದಿ ಬ್ರೈನಿಗೆ ಮುಟ್ಟಿಸುವ ಜವಾಬ್ದಾರಿ ನಾನು ಮಾಡಿದ್ದೇನೆ? ಇಲ್ಲ. ನಾನು ಕೆಲಸ ಮಾಡುವಾಗಲೂ ಒಳಗಿದ್ದ ಪರಮಾತ್ಮ ಎಲ್ಲ ಸಂಪೂರ್ಣ ಕಂಟ್ರೋಲ್. ಸೃಷ್ಟಿ ಮಾಡಿದವನವನೇ. ಯಾವ ಅಪ್ಪ ಅಮ್ಮ ಯಾವ ಅಂಗಡಿಯಿಂದ ತಂದು ಕಣ್ಣು ಹಚ್ಚೋದಿಲ್ಲ, ಕೈ ಹಚ್ಚೋದಿಲ್ಲ, ಕಾಲು ಹಚ್ಚೋದಿಲ್ಲ. ಆದ್ದರಿಂದ ನನ್ನ ಕ್ರಿಯೆಯಲ್ಲಿ ಇದು ಭಗವಂತನ ಕ್ರಿಯೆ ಅಂತನ್ನೋದನ್ನು ಕೃತಜ್ಞತೆಯನ್ನು ಅರ್ಪಿಸು. ಯಾವಾಗ ಎಚ್ಚರವಿದ್ದಾಗ. ಆಮೇಲೆ ಅಕರ್ಮಣಿ ಮಲಿಕೊಂಡಾಗ ಶ್ವಾಸೋಚ್ಛ್ವಾಸ ನಡಿಬೇಕು, ಹಾರ್ಟ್ ಕೆಲಸ ಮಾಡಬೇಕು, ಬ್ಲಡ್ ಸರ್ಕ್ಯುಲೇಷನ್ ಕೆಲಸ ಮಾಡಬೇಕು, ಡೈಜೆಷನ್ ಕೆಲಸ ಮಾಡಬೇಕು. ಆವಾಗ ಅಕರ್ಮಣಿ ಕರ್ಮ ಆ ಪರಮಾತ್ಮನ ಕ್ರಿಯೆ. ಎಚ್ಚರ ಇದ್ದಾಗಲೂ ಭಗವಂತನ ಕ್ರಿಯೆ, ನಾನು ಮಲಕೊಂಡಾಗಲೂ ಭಗವಂತನ ಕ್ರಿಯೆ. ಈ ಎಲ್ಲವನ್ನು ಪರಮಾತ್ಮ ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾನೆ. ನನ್ನನ್ನು ನಿಮಿತ್ತ ಮಾಡಿಕೊಂಡು ನನ್ನ ಕಡೆಯಿಂದ ಮಾಡಿಸಿ ನನಗೆ ಪುಣ್ಯ ಕೊಟ್ಟು ನನಗೆ ಉದ್ಧಾರ ಮಾಡೋನಿದ್ದಾನೆ. ಪರಮಾತ್ಮ ಸ್ಪೂನ್ ಫೀಡರ್ ಅಲ್ಲ. ಈ ರೀತಿಯಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಯೇ ನಿಜವಾದ ತಿಳುವಳಿಕೆ ಇದ್ದ ವ್ಯಕ್ತಿ. ದೇವರಿಲ್ಲ ದಿಂಡಿಲ್ಲ ಅಂತಕ್ಕಂಥವನು ಬುದ್ಧಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿ. ಸಂಯುಕ್ತ ಕರ್ತನ ಕರ್ಮ ಕೃತ. ಈ ರೀತಿಯಾಗಿ ತಿಳಿದುಕೊಂಡ ವ್ಯಕ್ತಿಯೇ ಸರಿಯಾದ ಯುಕ್ತಿವಾದವನ್ನು ಲಾಜಿಕಲ್ಲಾಗಿ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ. ಆ ಪರಮಾತ್ಮನ ಅಧೀನದಲ್ಲಿಂದಕೊಂಡು ಕರ್ತವ್ಯ ಮಾಡಿ ತನ್ನ ಪುಣ್ಯವನ್ನು ಪಡೀಲಿಕ್ಕೆ ಯೋಗ್ಯನಾದ ವ್ಯಕ್ತಿ ಅಂತ ಕರೆದಿದ್ದಾರೆ. ಈ ಶ್ಲೋಕದ ಚಿಂತನೆಯನ್ನು ನಾವು ವ್ಯಾಹೃತಿಯ ಮೊದಲನೇ ಭೂಹು ಭೂಹು ಭೂ ಅಂತಿಕೊಂಡು ಪರಮಾತ್ಮನ ಹೆಸರು. ಭೂ ಅಂದರೆ ಪೂರ್ಣ ಅಂತ ಅರ್ಥ. ಪೂರ್ಣನಾದ ಪರಮಾತ್ಮನನ್ನು ತಿಳಿಸಿಕೊಡ್ತದೆ ಭೂ ಅಂತಕ್ಕಂಥ ವ್ಯಾಹೃತಿ ಮಂತ್ರ. ಗಾಯತ್ರಿ ಅಂಗವಾದಂಥ ಗಾಯತ್ರಿ ಮಂತ್ರ. ಈ ಸಂಪೂರ್ಣ ಕ್ರಿಯೆ ನಡೆಸಬೇಕಾಗಿದ್ದರೆ ಪ್ರತಿಯೊಂದು ಕ್ರಿಯೆ ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಪರಿಪೂರ್ಣನಾದ ಪರಮಾತ್ಮ. ಜಗತ್ತಿನಲ್ಲಿ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಬ್ರೈನ್ ಹೆಮರೇಜ್. ಸ್ವಲ್ಪ ಏನಾದರೂ ಬ್ಲಡ್ ಪ್ರೆಷರ್ ಹೆಚ್ಚಾಯಿತು, ಶೂಟ್, ಬ್ರೈನ್ ಹೆಮರೇಜ್, ಖಲಾಸ್. ಬ್ಲಡ್ ಸರ್ಕ್ಯುಲೇಷನ್ ಡೌನ್ ಆಯಿತು, ಆ ನಂತರ ಪಲ್ಸ್ ನಿಂತೋಯ್ತು, ಎಲ್ಲ ಹೋಯ್ತು, ಖಲಾಸ್. ಕೊರೋನಾದಲ್ಲಿ ಬ್ಲಡ್ ಇದು ಕಡಿಮೆ ಆಗ್ತಾನೆ ಬರ್ತದೆ. ಆಕ್ಸಿಜನ್ ಕಡಿಮೆ ಆಗಬಾರ್ದು, ಆಕ್ಸಿಜನ್ ಅತಿ ಹೆಚ್ಚಾಗಬಾರ್ದು. ಈ ರೀತಿಯಾಗಿರ್ತಕ್ಕಂಥದ್ದನ್ನು ವ್ಯಕ್ತಿ ಯಾವನು ಪೂರ್ಣನಾದ ವ್ಯಕ್ತಿ, ಯಾವನಿಗೆ ಸಂಪೂರ್ಣ ಸರಿಯಾದ ತಿಳುವಳಿಕೆ ಸಾಮರ್ಥ್ಯ ಇತ್ಯಾದಿಗಳಿದೆಲ್ಲ ಅವನೇ ಎಲ್ಲವನ್ನು ಕೆಲಸ ಮಾಡ್ತಾನೆ. ಆದ್ದರಿಂದಾಗಿ ಭೂಹು ಅಂತಿಕೊಂಡಂತನ್ನೋದ್ರಿಂದ ಭಗವಂತ ಪೂರ್ಣ,
ಪೂರ್ಣನಾದ ಭಗವಂತನ ಕ್ರಿಯೆಯೇ, ನಾನು ಎಚ್ಚರಿದ್ದಾಗಲೂ ಒಂದೇ ಕ್ರಿಯೆ, ನಾನು ಮಲೆಕೊಂಡಾಗಲೂ ಒಂದೇ ಕ್ರಿಯೆ. ಆದ್ದರಿಂದಾಗಿ ಗಾಯತ್ರಿ ಮಂತ್ರಕ್ಕೂ ಭಗವದ್ಗೀತೆ ಶ್ಲೋಕಕ್ಕೂ ನಿಕಟ ಅಲ್ಲ, ಒಂದಕ್ಕೂ ಒಂದು ಇನ್ನೊಂದರ ಅನುವಾದ ಅಷ್ಟೆ. ಅದು ಸಂಕ್ಷಿಪ್ತ, ಇದು ವಿಸ್ತಾರ. ಈ ಭಗವದ್ಗೀತೆ ವಿಸ್ತಾರವೇ ಆ ಪೂರ್ಣ ಅಧ್ಯಾಯ, ಪೂರ್ಣ ಅಧ್ಯಾಯದ ವಿಸ್ತಾರವೇ ಸಂಪೂರ್ಣ ಮಹಾಭಾರತ. ಆ ರೀತಿಯಾಗಿ 4ನೇ ಅಧ್ಯಾಯ ಇದು. ಇದಕ್ಕೇನು ಕಳಿಸ್ಬಿಡು, ಕರ್ಮ ಬ್ರಹ್ಮಾರ್ಪಣ ಯೋಗ ಅಂತ ತಿಳ್ಕೊಂಡಂತೇಳಿ. ಕರ್ಮ ಬ್ರಹ್ಮಾರ್ಪಣ ಯೋಗ ಅಂತ ತಿಳ್ಕೊಂಡಂತಂದರೆ, ಈ ಕರ್ಮ ಬ್ರಹ್ಮಾರ್ಪಣ ಯೋಗದಲ್ಲಿ ಪರಮಾತ್ಮನ ಕ್ರಿಯೆಯನ್ನು ನಾವು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಅರ್ಥವನ್ನು ಮಾಡಬೇಕು. ಇನ್ನು 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಕರ್ಮ ಸನ್ಯಾಸ ಯೋಗ ಅಂತ ತಿಳ್ಕೊಂಡಂತಂದರೆ, ನಾವು ಮಾಡ್ತಕ್ಕಂಥ ಕರ್ಮಗಳನ್ನು ಪರಮಾತ್ಮನಲ್ಲಿ ಸನ್ಯಾಸ ಇಡುವುದು. ಪರಮಾತ್ಮ, ನಿನ್ನ ಅಧೀನನಾಗಿದ್ದೇನೆ, ನಿನ್ನ ಶಿಷ್ಯನಾಗಿದ್ದೇನೆ, ನನ್ನ ಕಡೆಯಿಂದ ಕೈ ಹಿಡಿದು ಕೆಲಸ ನಡೆಸು. ನನ್ನ ಕಡೆಯಿಂದ ನಡೀಲಿಕ್ಕೆ ಆಗೋದಿಲ್ಲ, ಕೈ ಹಿಡಿದು ಕೆಲಸ ನಡೆಸು ಅಂತ ತಿಳ್ಕೊಂಡಂತಕ್ಕಂಥವನು ಪರಮಾತ್ಮನಿಗೆ ಶರಣು ಹೋಗ್ತಕ್ಕಂಥವನು ಬುದ್ಧಿವಂತ. ಅದಕ್ಕೋಸ್ಕರ 5ನೇ ಅಧ್ಯಾಯದ ಪ್ರತಿನಿಧಿ ಶ್ಲೋಕ ಯಾವುದು ಅಂತಂದರೆ, ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇಭ್ಯ ಪದ್ಮಪತ್ರಮಿವಾಂಬಸ. ಯಾವನು ತನ್ನ ಸಕಲ ಕ್ರಿಯೆಗಳನ್ನು, ಸಕಲ ಕರ್ಮಗಳನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಸಂಗಂ ತ್ಯಕ್ತ್ವ, ನಾನೇ ಮಾಡಿದವನು ಅಂತನ್ನೋ ಅಹಂಕಾರವನ್ನು ಈಗೋ ಬಿಟ್ಟು ಸಕಲ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾನೆ. ಆಗ ಪರಮಾತ್ಮ ಅದನ್ನು ತೆಗೆದುಕೊಂಡು ಯಾವುದು ಬೇಡ ತೆಗೆದುಹಾಕ್ತಾನೆ, ಯಾವುದು ಬೇಕು ಇಟ್ಟು ನಮಗೆ ಅನುಕೂಲ ಮಾಡಿಕೊಡ್ತಾನೆ. ಆಗ ನಮಗೆ ಕರ್ಮದ ಲೇಪ ಆಗೋದಿಲ್ಲ. ನಮ್ಮ ಪುಸ್ತಕ ನಾವು ಬರೆದದ್ದು ಗುರುಗಳಿಗೆ ಒಪ್ಪಿಸಿದ್ರೆ ಯಾವುದು ಬೇಡ ಕಟ್ ಮಾಡ್ತಾರೆ, ಏನು ಸೇರಿಸಬೇಕು ಸೇರಿಸಿ ಅದನ್ನು ಪೂರ್ಣ ಮಾಡಿ ಕೊಡ್ತಾರೆ. ಆದ್ದರಿಂದಾಗಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇಭ್ಯಂ ಪದ್ಮಪತ್ರಮಿವಾಂಬಸ. ಪರಮಾತ್ಮನ ಆಜ್ಞೆ ಕೆಲಸ ಮಾಡ್ತಾ ಹೋಗಿ, ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಹೋಗಬೇಕು. ಸಂಬಳ ಒಂದು ತಿಂಗಳ ನಂತರ ಕೊಡೋರಿದ್ದಾರೆ, ಕೊಟ್ಟೆ ಕೊಡ್ತಾರೆ. ದಿನಾಲು ಹೋಗಿ ಮ್ಯಾನೇಜರಿಗೆ ಈ ತಿಂಗಳ ಸಂಬಳ ಸರಿಯಾಗಿ ಕೊಡ್ತೀರಲ್ಲ, ಎಷ್ಟು ಕೊಡ್ತೀರಿ? ದಿನಾಲು ಕೇಳಿದ್ರೆ ಗೆಟ್ ಔಟ್ ಅಂತ ಹೇಳ್ತಾನೆ. ನಿಂಗೆ ಸಂಬಳ ಕಡೆ ಲಕ್ಷ್ಯ ಇದೆ ಇಲ್ಲ, ನಿನಗೆ ಕೇಳಿದೆ, ನಿನಗೆ ಕೊಟ್ಟ ಕರ್ತವ್ಯವನ್ನು ಮಾಡು. ನಿನಗೆ ನಾವೇನು ಕೊಡಬೇಕು ನಮ್ಗೆ ಗೊತ್ತಿದೆ, ಕೊಡ್ತೇವೆ. ಅದೇ ರೀತಿಯಾಗಿ ಕರ್ಮ ಮಾಡುವಾಗ ಇದು ಭಗವಂತನ ಸೇವೆ, ಅವನ ಆಜ್ಞೆ ಅಂತ ತಿಳ್ಕೊಂಡಂತೇಳಿ ಸ್ವವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮಗಳನ್ನು ನಾವು ಮಾಡ್ತಾ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನನ್ನ ಕರ್ತೃತ್ವಾಭಿಮಾನವನ್ನು ಇಡದೆ ಸಂಗಮ್ ತ್ಯಕ್ತ್ವ ಪರಮಾತ್ಮನ ಆಜ್ಞೆ ಅಂತ ತಿಳ್ಕೊಂಡಂತೇಳಿ, ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ನಾನು ನಿಮಿತ್ತ ಮಾತ್ರನಾಗಿದ್ದೇನೆ ಅಂತ ತಿಳ್ಕೊಂಡಂತೇಳಿ ಯಾವನು ತನ್ನ ವರ್ಣಾಶ್ರಮೋಚಿತ ಕರ್ಮಗಳಲ್ಲಿ ಪ್ರವೃತ್ತನಾಗ್ತಾನೆ ಆಗುವ ಇಚ್ಛೆ ಮಾಡಿ ಮುಂದೆ ಪ್ರವೃತ್ತ ಮಾಡಿಸೋನು ಪರಮಾತ್ಮನೇ. ನಮಗೆ ಪ್ರವೃತ್ತ ಮಾಡೋ ಶಕ್ತಿ ಇಲ್ಲ, ಕೇವಲ ಮಾಡಬೇಕು ಅಂತ ಇಚ್ಛೆ ಮಾಡಬೇಕು. ಸೂರ್ಯೋದಯಕ್ಕಿಂತ ಮತ್ತೆ ಎಚ್ಚರ ಆಯಿತು, ಎದ್ದು ಬಿಡ್ತೀನಿ ಈಗ ಅಂತ ಇಚ್ಛೆ ಮಾಡಿದರೆ ಪರಮಾತ್ಮ ಎಬ್ಬಿಸಿಬಿಡ್ತಾನೆ, ಕರ್ಕೊಂಡು ಹೋಗ್ತಾನೆ. ಏನಪ್ಪ ಇಷ್ಟೊಂದು ಯಾರು ಹೇಳೋರು ಅಂತಂದರೆ ನಿದ್ದೆ ಕೊಡ್ತಾನೆ. ನಾವು ಹೇಗೆ ಬಯಸ್ತೇವೆ ಹಾಗೆ ದೇವರು ನಮಗೆ ಆ ಕಡೆಗೆ ದಪ್ತಾ ಹೋಗ್ತಾನೆ. ಆದ್ದರಿಂದಾಗಿ ಪರಮಾತ್ಮನೇ ಸತ್ಕರ್ಮ ಮಾಡಿಸುವಂಥದ್ದು ಸತ್ಕರ್ಮಗಳನ್ನೇ ಮಾಡಿಸ್ತಾನೆ ಅವನು. ಇದಕ್ಕೇನೆ ಕರ್ಮ ಸನ್ಯಾಸ ಯೋಗ ಅಂತ ತಿಳ್ಕೊಂಡಂತ ಹೇಳಿ, ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಿಸ್ತಕ್ಕಂಥ ಒಂದು ವಿಶಿಷ್ಟತೆ. ಇದಕ್ಕೆ ವ್ಯಾಹೃತಿ ಮಂತ್ರ ಭೂ ಆಯಿತು. ಭುವಃ ಅಂತ ತಿಳ್ಕೊಂಡಂತಂದರೆ ಭೂತಿ ವರಹ, ಉತ್ತಮವಾದ ಕಾಂತಿ ವಿಶಿಷ್ಟ ಸಾಮರ್ಥ್ಯದಿಂದ ಯುಕ್ತನಾದವನು ಅಂತ ಅರ್ಥಕ್ಕಂಥ ಭಗವಂತನಿಗೆ ಭುವಃ ಅಂತ ಕರೀತಾರೆ. ಭುವಃ ಅಂತಂದರೆ ಶ್ರೇಷ್ಠ ಭೂತಿ ವಿಭೂತಿ ಸಾಮರ್ಥ್ಯ ಜ್ಞಾನಾದಿಗಳು ಇರತಕ್ಕಂಥವನು ಸರ್ವೋತ್ತಮ ಅಂತ ಅರ್ಥ. ಇಂತಹ ಸರ್ವೋತ್ತಮನಾದ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ನಮಗೆಲ್ಲ ಭಕ್ತಿಯಿಂದ ನೆನೆ ನಾನು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ, ತಾನು ಅವರಲ್ಲಿ ನಿಂತುಕೊಂಡು ಅವ್ರ ಕಡೆಯಿಂದ ಸರಿಯಾಗಿ ಸಾಧನೆಯನ್ನು ಮಾಡಿಸಿ, ನಾನು ನಿಂತು ಫೋರ್ಸ್ ಕೊಡೋನವನೇ, ಮಾಡಿಸೋನವನೇ, ಮಾಡಿದ್ಯಾ ಅಂತ ಹೆಸರು ಕೊಟ್ಟು ನಮಗೆ ಫಲವನ್ನು ಪರಮಾತ್ಮ ಕೊಡ್ತಾನೆ.
ಆದ್ದರಿಂದಾಗಿ ಭೂಹು ಭಗವಂತನೇ ಕರ್ಮ ಸಮರ್ಪಣೆ. ಇದು 5ನೇ ಅಧ್ಯಾಯದ ಕರ್ಮ ಸಮರ್ಪಣೆ ಅಂದರೆ ಸ್ವಾತಂತ್ರ್ಯಾಭಿಮಾನ ರಹಿತವಾದ ಕರ್ಮ ಸಮರ್ಪಣೆ. ಕರ್ಮ ಸಮರ್ಪಣೆ 2ನೇ ಅಧ್ಯಾಯ, ಮೂರನೇ ಅಧ್ಯಾಯದಲ್ಲೂ ಇದೆ, 4ನೇ ಅಧ್ಯಾಯದಲ್ಲೂ ಇದೆ. ಅಲ್ಲಿ ಫಲದ ಆಶೆಯನ್ನು ಬಿಟ್ಟು ಭಗವಂತನ ಹತ್ರ ನಿಷ್ಕಾಮ ಕರ್ಮ ಮಾಡಬೇಕು. ಅದನ್ನು 4ನೇ ಅಧ್ಯಾಯದಲ್ಲಿ ಭಗವಂತನು ಮಾಡಿಸ್ತಾನೆ ಅಂತ ತಿಳ್ಕೊಂಡಂತ ಅನ್ನತಕ್ಕಂಥ ಚಿಂತನೆ ಮಾಡಬೇಕು. 5ನೇ ಅಧ್ಯಾಯದಲ್ಲಿ ಎಲ್ಲವನ್ನೂ ಭಗವಂತನೇ ಮಾಡ್ತಕ್ಕಂಥವನು, ಅದರಿಂದ ಅವನಿಗೆ ಇದು ಸಮರ್ಪಣಾ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ಆಗ ನಮಗೆ ಯೋಗ್ಯವಾದದ್ದನ್ನು ನಮಗೆ ಅನುಕೂಲ ಮಾಡಿಕೊಡ್ತಾನೆ. ಆದ್ದರಿಂದ ಬ್ರಹ್ಮಣ್ಯಾದಾಯ ಕರ್ಮಾಣಿ 5ನೇ ಅಧ್ಯಾಯದ 10ನೇ ಶ್ಲೋಕ ಮತ್ತು ಭುವಃ ಅಂತಕ್ಕಂಥ ಇದು ವ್ಯಾರತಿ ಮಂತ್ರ. ಇದಕ್ಕೆ ಒಂದಕ್ಕೊಂದು ಹೊಂದಾಣಿಕೆ ಆಗ್ತದೆ. ಇನ್ನು 6ನೇ ಅಧ್ಯಾಯದ 47ನೇ ಶ್ಲೋಕ 47th, ಇದಕ್ಕೆ ಧ್ಯಾನ ಯೋಗ ಅಂತ ತಿಳ್ಕೊಂಡಂಥೇಳಿ ಹೆಸರು. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮಯುಕ್ತ ತಮೋಮತಃ. ಪರಮಾತ್ಮನನ್ನು ನಂಬಿ ಭಗವತ್ ಪ್ರಾಪ್ತಿಗೋಸ್ಕರ ಸಾಧನೆ ಮಾಡತಕ್ಕಂಥ ಎಷ್ಟು ಜನ ವ್ಯಕ್ತಿಗಳಿದ್ದಾರೆ, ಆ ವ್ಯಕ್ತಿಗಳಲ್ಲಿ ಶ್ರದ್ಧೆಯಿಂದ ಯುಕ್ತನಾಗಿ ಪರಮಾತ್ಮ ನೀನು ಸರ್ವೋತ್ತಮ, ನಾನು ಅತಿ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮನಲ್ಲಿ ಉತ್ತಮತ್ವದ ಅನುಸಂಧಾನ, ತನ್ನಲ್ಲಿ ನೀಚತ್ವದ ಅನುಸಂಧಾನವನ್ನು ತಾನು ಮಾಡಿಕೊಂಡು ಪರಮಾತ್ಮನೇ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಂಥೇಳಿ ಆ ರೀತಿಯಾಗಿ ತಿಳಿದುಕೊಂಡು ಆ ಎಲ್ಲವನ್ನು ಪರಮಾತ್ಮನ ಕ್ರಿಯೆ ಅಂತ ತಿಳ್ಕೊಂಡು ಅಹಂಕರ್ತ ಹರಿಕರ್ತ ಅಂತನ್ನುವ ಭಾವನೆಯಂತೇನಿದೆ, ನಾನು ಸ್ವತಂತ್ರ ಕರ್ತ ಅಲ್ಲ, ಸ್ವತಂತ್ರ ಭೋಕ್ತಾನೂ ನಾನಲ್ಲ, ನನ್ನಲ್ಲಿ ಪರಾಧೀನ ಕರ್ತ ನನ್ನಲ್ಲಿದ್ದು ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ಅವನೇ ಫಲವನ್ನು ಕೊಡ್ತಾನೆ ಅಂತ ತಿಳ್ಕೊಂಡಂತನ್ನ ನಿರ್ಧಾರ. ಮೊದಲು ಈ ರೀತಿಯಾಗಿರ್ತಕ್ಕಂಥ ತಿಳುವಳಿಕೆಯಿಂದ ಪ್ರಾರಂಭ, ಇಲ್ಲಿ ಈ ಅಧ್ಯಾಯದಲ್ಲಿ ನಿರ್ಧಾರ. ಈ ರೀತಿಯಾಗಿ ಯಾರು ನಿರ್ಧಾರವನ್ನು ಮಾಡ್ತಾರೆ, ಇದೇ ಧ್ಯಾನ ಯೋಗ. ಧ್ಯಾನ ಅಂತಂದ್ರೇನು? ಪರಮಾತ್ಮನಲ್ಲಿ ಮನಸ್ಸನ್ನು ಇಡುವುದು, ಪರಮಾತ್ಮನ ಕ್ರಿಯೆಗಳನ್ನು ನೆನೆಸೋದು. ಪರಮಾತ್ಮ ಎಷ್ಟು ಶ್ರೇಷ್ಠನಾಗಿದ್ದಾನೆ, ಅವನೇ ಸೃಷ್ಟಿ ಮಾಡ್ತಾನೆ, ಆ ಪರಮಾತ್ಮನೇ ಪಾಲನೆ ಮಾಡ್ತಾನೆ, ಅವನೇ ಸಂಹಾರ ಮಾಡ್ತಾನೆ. ಸೃಷ್ಟಿ ಮಾಡುವಾಗ ಪಾಲನೆ ಮಾಡುವಾಗ ಯಾವ್ಯಾವ ರೀತಿಯಿಂದ ತನ್ನ ರೂಪಗಳನ್ನು ತೆಗೆದುಕೊಳ್ತಾನೆ. ನಾರಾಯಣ ರೂಪದಿಂದ ಅವನು ಸೃಷ್ಟಿ ಮಾಡ್ತಾನೆ, ಆ ನಂತರ ವಾಸುದೇವ ರೂಪದಿಂದ ಅದಕ್ಕೆ ಆಶ್ರಯವನ್ನು ಕೊಡ್ತಾನೆ, ಸಂಕಷ್ಟ ರೂಪದಿಂದ ಎಲ್ಲ ಗುಣಗಳನ್ನು ಒಂದು ಕಡೆಗೆ ತಂದು ಸೇರಿಸ್ತಾನೆ. ಆ ನಂತರ ಪ್ರದ್ಯುಮ್ನ ರೂಪದಿಂದ ಸ್ಥೂಲ ಶರೀರವನ್ನು ನಿರ್ಮಾಣ ಮಾಡ್ತಾನೆ, ಅದನ್ನು ಅನಿರುದ್ಧನಲ್ಲಿ ಕೊಟ್ಟು ಸೂಕ್ಷ್ಮ ಮಾಡ್ತಾನೆ. ಪ್ರದ್ಯುಮ್ನ ಅನಿರುದ್ಧ ಸೂಕ್ಷ್ಮ ಶರೀರವನ್ನು ಲಿಂಗ ಶರೀರ ಕೊಟ್ಟು ಸ್ಥೂಲ ಶರೀರಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಈ ರೀತಿಯಾಗಿ ಪರಮಾತ್ಮನು ಹೇಗೆ ನನ್ನನ್ನು ಸೃಷ್ಟಿ ಮಾಡ್ತಾನೆ, ಇವನೇ ಸೃಷ್ಟಿಕರ್ತ ಅಂತ ತಿಳ್ಕೊಂಡಂತೇಳಿ ಮದ್ಗತೇನ ಅಂತರಾತ್ಮನ, ಪರಮಾತ್ಮ ಅಂತರ್ಯಾಮಿಯಾಗಿದ್ದುಕೊಂಡು ನಮ್ಮ ಅವಿಜ್ಞಾತ ಸಖನಾಗಿ ನನ್ನ ಕಡೆಯಿಂದ ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇನು ಶ್ರದ್ಧೆಯಿಂದ. ವಿಶ್ವಾಸ ಮಹತ್ವಪೂರ್ಣವಾದದ್ದು. ಇಲ್ಲಿ ತರ್ಕ ನಡೆಯೋದಿಲ್ಲ, ತರ್ಕದಿಂದ ಸಿದ್ಧ ಮಾಡಲಿಕ್ಕೆ ಬರ್ತದೆ, ಆದರೆ ಅನುಸಂಧಾನ ಅದು ತರ್ಕದಿಂದ ಆಗೋದಿಲ್ಲ, ಅದು ಮನಸ್ಸಿನಿಂದಲೇ ಆಗಬೇಕು. ಈ ರೀತಿಯಾಗಿ ಅವನು ನನ್ನನ್ನು ಭಜನೆ ಮಾಡ್ತಾನೆ, ಅದೇ ನಾನು ಹೇಳಿದಂತೆ ಕೇಳ್ತಾನೆ. ಭಜನೆ ಮಾಡೋದಂದ್ರೇನು? ಅವನು ನಾನು ಹೇಳಿದಂತೆ ಕೇಳ್ತಾನೆ, ನಾನು ಹೇಳಿದಂತೆ ಆ ರೀತಿಯಾಗಿ ಧರ್ಮದಲ್ಲಿ ಪ್ರವರ್ತನ ಆಗ್ತಾನೆ. ಅವನೇ ಶ್ರೇಷ್ಠ ಯುಕ್ತತಮಃ, ಯೋಗ್ಯವಾಗಿ ಕೆಲಸವನ್ನು ಪೂರೈಸುವ ಸಮರ್ಥ. ಇದಕ್ಕೆ ಧ್ಯಾನ ಯೋಗ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇಲ್ಲಿ ಧ್ಯಾನ ಎಲ್ಲಿ ಬಂತು ಅಂದರೆ ಪ್ರತಿಯೊಂದು ಕ್ರಿಯೆಯಲ್ಲಿ ಭಗವಂತನ ನೆನೆಸೋದೇ ಧ್ಯಾನ. ಇದನ್ನು ನಮಗೆ ತಿಳಿಸಿಕೊಡ್ತದೆ ಸುವಹ ಅಂತ ತಿಳ್ಕೊಂಡಂತಕ್ಕಂಥ ವ್ಯಾಹೃತಿ ಮಂತ್ರ. ಸುವಹ ಅಂತ ತಿಳ್ಕೊಂಡಂತಂದರೆ ಅನಂತ ಸುಖ ಅಂತ ಅರ್ಥ. ಸುವ ಶಬ್ದಕ್ಕೆ ಅನಂತ ಸುಖ ಅಂತ ಹೆಸರು. ಇದಕ್ಕೆ ಅರ್ಥ ಆಚಾರ್ಯರು ಋಗ್ಭಾಷೆಯಲ್ಲಿ ಅರ್ಥ ಕೊಟ್ಟಿದ್ದಾರೆ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಹೇಳ್ತಾರೆ. ಏನು ಅಂತ ತಿಳ್ಕೊಂಡಂತ ಪೂರ್ಣೋ ಭೂತಿವರಃ ಅನಂತ ಸುಖ ಇತಿ ವ್ಯಾಹೃತೀರಿತಃ. ವ್ಯಾಹೃತಿ ಅರ್ಥ ಏನು? ಪೂರ್ಣ, ಭೂತಿವರ, ಅನಂತ ಸುಖ ಅಂತೇಳಿ. ಅನಂತ ಸುಖಿಯಾದ ಪರಮಾತ್ಮನಿಗೆ ನಮ್ಮಿಂದ ಏನು ಬೇಕಾಗಿಲ್ಲ. ಅವನು ನಿತ್ಯ ತೃಪ್ತ. ಸೃಷ್ಟಿ ಮಾಡಿದರೂ ಕೇಳೋರಿಲ್ಲ, ಮಾಡದೇ ಇದ್ದರೂ ಕೇಳೋರಿಲ್ಲ. ಆ ನಂತರ
ಏನು ಯಾವ ಪ್ರತಿಯೊಂದು ಕ್ರಿಯೆ ಮಾಡಿದರೂ ಪರವಾಗಿಲ್ಲ. ಆದರೂ ಪರಮಾತ್ಮ ನಮ್ಮ ಮೇಲೆ ಎಷ್ಟು ಕರುಣೆ ತೋರಿಸ್ತಾ ಇದ್ದಾನಲ್ಲ, ಅನಂತ ಸುಖಿಯಾದ ಪರಮಾತ್ಮ ನನ್ನನ್ನು ನಂಬಿ ನಾನು ನಿಂತ್ಕೊಂಡು ನಿಮ್ಗೆ ಅನುಕೂಲ ಮಾಡಿಕೊಡ್ತೇನೆ, ಅಶ್ಯೂರೆನ್ಸ್ ಕೊಟ್ಟು ನಮ್ಮ ಕಡೆಯಿಂದ ಈ ಕೆಲಸವನ್ನು ಮಾಡಿಸ್ತಾನೆ. ಆದ್ದರಿಂದ ಭುವ ಸುವಹ ಮತ್ತು ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮ ಸಮಯಯುಕ್ತ ತಮಮತಃ ಅಂತನ್ನುವುದು ಈ ಶ್ಲೋಕಕ್ಕೆ ಅದನ್ನು ಸಂಬಂಧನೂ ಇಟ್ಕೊಳ್ಬೇಕು. ಇನ್ನು 7ನೇದ್ದು ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ಅಂತಿಕೊಂಡಂತಂದರೆ ಶಾಸ್ತ್ರದಿಂದ ಪರಮಾತ್ಮನ ಬಗ್ಗೆ ಬಹಳ ಎಲ್ಲ ಅನೇಕ ಗ್ರಂಥಗಳನ್ನು ಓದಿ 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 ಪರಮಾತ್ಮನ ವಿಶಿಷ್ಟ ಮಹಿಮೆ ತಿಳಿದುಕೊಳ್ಳುವುದು ಜ್ಞಾನ. ಪರಮಾತ್ಮನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಅಪರೋಕ್ಷ ಜ್ಞಾನ ಪಡೆಯುವುದು ಇದು ವಿಜ್ಞಾನ. ಈ ವಿಜ್ಞಾನವನ್ನು ಕೊಡ್ತಕ್ಕಂಥ ಈ ರೀತಿಯಾಗಿ ಪರಮಾತ್ಮ ನಮಗೆ ತನ್ನ ರೂಪವನ್ನು ತಾನು ತೋರಿಸ್ತಾನೆ. ಯಾವಾಗ ಅವನನ್ನು ತತ್ ಅಂತ ಉಪಯೋಗ ಮಾಡಿದರೆ, ತತ್ ಅದು ಅವನು, ನನ್ನಿಂದ ಬೇರೆಯಾಗಿ ಸರ್ವೋತ್ತಮನಾಗಿರ್ತಕ್ಕಂಥ ಆ ವ್ಯಕ್ತಿ ತತ್ ಎಲ್ಲ ಕಡೆ ವಿಸ್ತೃತನಾಗಿದ್ದಾನಲ್ಲ, ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನಲ್ಲ, ಆ ತತ್ ಅವನನ್ನು ನಂಬಿದರೆ ಪರಮಾತ್ಮ ನನಗೆ ಶರಣು ಕೊಡ್ತಾನೆ. ಅದಕ್ಕೋಸ್ಕರವೇ 7ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ವಿವರಣೆ ಮಾಡ್ತಾರೆ. ಏಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಲೋಕ ನಿರ್ಮುಕ್ತಾ ಭಜಂತೆ ಮಾಂ ದೃಢವ್ರತಾ. ಏಷಾಂತು ಅಂತಗತಂ ಪಾಪಂ, ಈ ರೀತಿಯಾಗಿ ನಾನು ಹೇಳಿದಂತೆ ಶೋಕಮೋಹವನ್ನು ಬಿಟ್ಟು ಭಗವತ್ ಪ್ರಾಪ್ತಿಗೋಸ್ಕರವೇ ಪ್ರಯತ್ನ ಮಾಡ್ತಕ್ಕಂಥ ಸಾಂಖ್ಯಯೋಗದಲ್ಲಿ, ಆನಂತರ ಕರ್ಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮನಿಗೆ ಅವನೇ ಮಾಡಿಸ್ತಕ್ಕಂಥವನು, ಆದ್ದರಿಂದಾಗಿ ಅವನಿಗೆ ಫಲ ಹೋಗಬೇಕು ಅಂತೇಳಿ ನಿಷ್ಕಾಮ ಭಾವನೆಯಿಂದ ಮಾಡ್ತಕ್ಕಂಥ ಕರ್ಮಯೋಗ, ಆನಂತರ ಕರ್ಮಗಳ ಎಲ್ಲ ಫಲವನ್ನು ಪರಮಾತ್ಮನಿಗೆ ಸಮರ್ಪಿಸುವುದು, ತನ್ನನ್ನು ತಾನು ಪರಮಾತ್ಮನಲ್ಲಿ ಅಡವಾಗಿ ಇಡುವುದು, ತನ್ನ ಕೃತ್ಯಗಳಲ್ಲಿ ಅವನೇ ಪರಮಾತ್ಮನೇ ಕರ್ತ ಅಂತೇಳಿ ತಿಳಿದುಕೊಳ್ಳುವಂಥ ಈ ರೀತಿಯಿಂದ ಯಾವ ವ್ಯಕ್ತಿ ನನ್ನನ್ನು ಉಪಾಸನೆ ಮಾಡ್ತಾನೆ, ಉಪಾಸನೆ ಮಾಡ್ತಕ್ಕಂಥ ವ್ಯಕ್ತಿಯ ಎಲ್ಲ ಪಾಪಗಳು ಹೊರಟೋಗ್ತದೆ. ಯಾಕೆ ಅವನು ನಾನು ಮಾಡಿಲ್ಲ ಅಂತ ಹೇಳ್ತಾನೆ, ಎಲ್ಲ ದೇವರು ಮಾಡಿದ್ದಾನೆ ಅಂಥೇಳಿ. ಹಾಗಾದರೆ ಪಾಪ ಪುಣ್ಯ ಜವಾಬ್ದಾರಿ, ನಾನು ಪಾಪ ಬರದಂತೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ, ಅದನ್ನು ನಾನು ನೋಡ್ಕೊಳ್ತೇನೆ ಅಂತೇಳಿ ಇಂಥವರ ಪಾಪ ಹೋಗ್ತದೆ. ಆನಂತರ ನಾನು ಹೇಳಿದಂತೆ ಮಾಡಿದ್ದರಿಂದ ಪುಣ್ಯ ಬರ್ತದೆ. ಇಂಥ ಪುಣ್ಯದ ದ್ವಂದ್ವ ಮೋಹ ವಿನಿರ್ಮುಕ್ತ. ತತ್ವಜ್ಞಾನ ವಿಷಯದಲ್ಲಿ ಏನೂ ದ್ವಂದ್ವವೇ ಇರೋದಿಲ್ಲ ಅವರಿಗೆ. ಪರಮಾತ್ಮ ಸರ್ವೋತ್ತಮ, ಅವನೇ ಕರ್ತ, ಅವನೇ ಸ್ವತಂತ್ರ ಕರ್ತ, ಅವನೇ ಸ್ವತಂತ್ರ ಭೋಕ್ತ, ನಾನು ಅವನಧೀನ, ಅಸ್ವತಂತ್ರ ಕರ್ತ, ಅಸ್ವತಂತ್ರ ಭೋಕ್ತ, ಅವನಿಂದ ನಡೀತದೆ, ಅವನಿಗೆ ಸಮರ್ಪಣೆ ಅಂತ ತಿಳ್ಕೊಂಡಂತೇಳಿ ಈ ರೀತಿಯಾಗಿ ಸಮರ್ಪಣೆ ಮಾಡ್ತಾ ಇದ್ದಾಗ ನಮಗೇನೂ ದ್ವಂದ್ವ ಉಳಿಯೋದಿಲ್ಲ. ಪರಮಾತ್ಮನ ಸರ್ವೋತ್ತಮ ಅಂತ ತಿಳ್ಕೊಂಡು ಸರೆಂಡರ್ ಆಗಿದ್ದೇವೆ. ಇಂಥವರಿಗೆ ಮೇಲೆ ನಾನು ಏನು ಮಾಡ್ತೇನೆ ಅಂತ ತಿಳ್ಕೊಂಡಂತಂದರೆ ಅವರು ನನ್ನ ನಿಜವಾದ ಭಕ್ತರು, ಅವರಿಗೆ ನಾನು ಉದ್ಧಾರ ಮಾಡ್ತೇನೆ. ಶಾಸ್ತ್ರದಿಂದ ಪರಮಾತ್ಮನ ಮಹಿಮೆ ತಿಳಿದುಕೊಳ್ಳುವುದು, ಆನಂತರ ಆ ಮಹಿಮಾನ್ವಿತನಾದ ಪರಮಾತ್ಮನ ಹೃದಯ ಮಂದಿರದಲ್ಲಿ ದರ್ಶನ ಮಾಡ್ತಾ 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 ಅವನಲ್ಲಿ ಪ್ರೇಮ ಮಾಡುವುದು, ಇದೇ ವಿಜ್ಞಾನ. ಇದೇ ಮುಖ್ಯವಾಗಿರ್ತಕ್ಕಂಥ ಪರಮಾತ್ಮನಿಗೆ ಪ್ರಿಯವಾದದ್ದು. ಪರಮಾತ್ಮ ಭಕ್ತಿಗೆ ಮೆಚ್ತಾನೆ, ಆದರೆ ತಿಳುವಳಿಕೆ ಸಹಿತವಾದ ಭಕ್ತಿಗೆ ಮೆಚ್ತಾನೆ, ಅಂಧವಿಶ್ವಾಸದಿಂದ ಯುಕ್ತವಾದ ಭಕ್ತಿಗೆ ಮೆಚ್ಚೋದಿಲ್ಲ. ಇದರ ನಂತರ 8ನೇ ಅಧ್ಯಾಯ. 8ನೇ ಅಧ್ಯಾಯ ಅಂದರೆ ಅಕ್ಷರ ಬ್ರಹ್ಮಯೋಗ. ಅಕ್ಷರ ಅಂದರೆ ನಾಶರಹಿತನಾದ ಪರಮಾತ್ಮ. ಪರಮಾತ್ಮನ ನಾಶರಹಿತನಾಗಿದ್ದಾನೆ, ಇದ್ದು ನನ್ನನ್ನು ಸತತವಾಗಿ ನೋಡ್ಕೊಳ್ತಾನೆ. ಇಲ್ಲ ನಮಗೇನು ಚಿಂತೆ, ಪರಮಾತ್ಮನ ನಂಬಿದೆವು, ಆ ಪರಮಾತ್ಮ ಚೇಂಜ್ ಆದ, ಬೇರೆಯವನು ಬಂದರೆ ಆಗ ಮೊದಲಿನ ನಮ್ಮ ನಂಬಿಕೆ ಭಕ್ತಿ ವ್ಯರ್ಥ ಆಯ್ತಲ್ಲ. ಹೇಗೋ ಮಾಡಿ ಚೀಫ್ ಮಿನಿಸ್ಟರ್ PA ಸೆಕ್ರೆಟ್ರಿಗೆ ಹಣ ತಿನ್ನಿಸಿ PAಗೆ ಹಣ ಕೊಟ್ಟು ನಮ್ಮ ಫೈಲು ಚೀಫ್ ಮಿನಿಸ್ಟರ್ ಟೇಬಲ್ ಮೇಲೆ ಹೋಗುವಂತೆ ಮಾಡಿದ್ದೇವೆ. ನಾಳಿನ ದಿವಸ ಒಂದು ಸಹಿ ಮಾಡಬೇಕು, ರಾತ್ರಿನೇ ಗೌರ್ಮೆಂಟ್ ಬಿದ್ದು ಹೋಗ್ತದೆ. ಹಾಗೆ ನಾವು ಇಷ್ಟು ಪರಮಾತ್ಮನ ಅನನ್ಯ ಭಕ್ತರಾಗಿ ಅವನ ಹತ್ರ ಹೋದಾಗ ಅವನು ಮುಟ್ಟುವಷ್ಟರಲ್ಲಿ ಅವನ ಪೋರ್ಟ್ಫೋಲಿಯೋ ಚೇಂಜ್ ಆಯಿತು, ಬೇರೆ ದೇವರು ಬಂದು ಕೂತ್ಕೊಂಡ ಅಂದರೆ ಏನು ಮಾಡಬೇಕು ಅಂತೇಳಿ ಅನ್ನುವ ಪ್ರಶ್ನೆಗೆ
ಉತ್ತರ ಭಗವದ್ಗೀತೆ ಹೇಳ್ತದೆ, ಇಲ್ಲ, ಚಿಂತೆ ಮಾಡಬೇಡಿ, ಈ ದೇವರು ಬದಲಾಗುವುದಿಲ್ಲ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ನಾನು ಅಕ್ಷರ ನಾಶರಹಿತ ಅಂತೇಳಿ ತಿಳಿದುಕೊಂಡು ಅನನ್ಯಚೇತಾ, ಪರಮಾತ್ಮನ ಬಿಟ್ಟು ನನಗೆ ಬೇರೆ ಗತಿ ಇಲ್ಲ ಅಂತ ತಿಳ್ಕೊಂಡಂತೇಳಿ ಯಾವನು ನಿತ್ಯದಲ್ಲಿಯೂ ನನ್ನನ್ನು ಸ್ಮರಿಸ್ತಾನೆ ಅಂಥವನಿಗೆ ನಾನು ಸುಲಭವಾಗಿ ದರ್ಶನ ಕೊಡ್ತೇನೆ, ಅವನನ್ನು ನಾನು ಉದ್ಧಾರ ಮಾಡ್ತೇನೆ. ಈ ಅಭಿಪ್ರಾಯವನ್ನು ಗಾಯತ್ರಿ ಜೊತೆ ಚಿಂತನೆ ಮಾಡಬೇಕು ಅಂದರೆ ಸವಿತಾ. ನಮಗೆ ದಿನಾಲೂ ದರ್ಶನ ಕೊಡುವ ದೇವರು ಭಗವಂತ ಸೂರ್ಯ. ಉಳಿದ ದೇವತೆಗಳ ದರ್ಶನ ಆಗೋದಿಲ್ಲ. ಅವರಿಂದ ಅವರ ಸಮೀಪದ ಅಭಿಮನ್ಯವಾದ ವಸ್ತುಗಳ ದರ್ಶನ ಆಗ್ತದೆ, ನೀರು ದರ್ಶನವಾಗ್ತದೆ, ವರುಣ ಕಾಣಿಸೋದಿಲ್ಲ. ದಕ್ಷಿಣ ದಿಕ್ಕು ನೋಡ್ತೇವೆ, ಆದರೆ ಯಮ ಕಾಣಿಸೋದಿಲ್ಲ. ಆದರೆ ಪ್ರತ್ಯಕ್ಷವಾಗಿ ನಮಗೆ ಕಾಣಿಸ್ತಕ್ಕಂಥವನು ಸೂರ್ಯ. ಅದಕ್ಕೆ ಸವಿತಾ ತತ್ ಸವಿತು ಅಂತಿಕೊಂಡಂತಂದರೆ ಜಗತ್ತನ್ನು ಹುಟ್ಟಿಸಿ ಜಗತ್ತನ್ನು ಪಾಲನೆ ಮಾಡ್ತಾನೆ. ಸೂರ್ಯನು ಜಗತ್ತನ್ನು ಹುಟ್ಟಿಸಿ ಜಗತ್ತನ್ನು ಪಾಲನೆ ಮಾಡ್ತಾನೆ. ಇದೇ ರೀತಿಯಾಗಿ ಈ ಸಕಲ ಕ್ರಿಯೆಗಳನ್ನು ಭಗವಂತ ಮಾಡ್ತಾನೆ ಅಂತ ತಿಳ್ಕೊಂಡಂತೇಳಿ ನನ್ನನ್ನೇ ಮನಸ್ಸಿಟ್ಟು ನನಗೇ ಶರಣು ಬಂದಿರತಕ್ಕಂಥ ವ್ಯಕ್ತಿ ಅಂಥವನಿಗೆ ನಾನು ದರ್ಶನ ಕೊಟ್ಟು ಉದ್ಧಾರ ಮಾಡ್ತೇನೆ. ಅದಕ್ಕೆ ಬೆಳಗ್ಗೆದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾ ಇದ್ದು ಸೂರ್ಯನ ಅಡಿಗೆ ಕೊಟ್ಟರೆ ಆರೋಗ್ಯ ಕೊಡ್ತಾನೆ. ಪರಮಾತ್ಮನು ಅದೇ ರೀತಿಯಾಗಿ ತನ್ನ ಭಕ್ತರ ಇಚ್ಛೆಗಳನ್ನು ಪೂರೈಸ್ತಾನೆ. ಈ ರೀತಿಯಾಗಿ ಗೀತೆಯ 8ನೇ ಅಧ್ಯಾಯದಲ್ಲಿ ಆ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಗೀತೆಯ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ವೇಗ. ರಾಜವಿದ್ಯೆ ಅಂದರೆ ಶ್ರೇಷ್ಠ ವಿದ್ಯೆ. ಶ್ರೇಷ್ಠ ವಿದ್ಯೆ ಅಂದರೆ ಭಗವಂತನನ್ನು ಪಡೆಯುವ ಶ್ರೇಷ್ಠ ಉಪಾಯ. ಭಗವಂತನನ್ನು ಪಡೆಯುವ ಶ್ರೇಷ್ಠ ಉಪಾಯ ಯಾವುದು? ಜ್ಞಾನ ಪುರಸ್ಸರವಾದಂಥ ಭಕ್ತಿ. ಇದೇ ರಾಜವಿದ್ಯೆ. ಭಕ್ತಿಯಿಂದ ಒಲಿತಾನೆ ಅಂತನ್ನೋದನ್ನೇ ಇಲ್ಲಿಯ ರಹಸ್ಯ ಜ್ಞಾನ, ರಾಜಗುಹ್ಯ. ಆ ರೀತಿಯಾಗಿ ಅದನ್ನು ಪರಮಾತ್ಮ ಅದಕ್ಕೋಸ್ಕರ ಏನು ಹೇಳ್ದ? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪರಮಾತ್ಮ ಸರ್ವೋತ್ತಮ ಅಂತೇಳಿ ತಿಳಿದುಕೊಂಡು ಅವನಿಗೆ ಶರಣು ಹೋದರೆ ಮುಂದಿನ ಜವಾಬ್ದಾರಿ ಅವನದು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಅನನ್ಯಾಶ್ಚಿಂತಯಂತಹ, ನಾನು ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಂಡು ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಸರ್ವೋತ್ತಮ ಅಂತ ತಿಳಿದುಕೊಳ್ಳದೆ, ಅನ್ಯ ಬೇರೆಯವರ ಹಿಂದೆ ಹೋಗದೆ ನನ್ನನ್ನೇ ಹಿಂದೆ ಬಂದು ನನ್ನನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ಅರ್ಥ ಮಾಡಿಕೊಂಡು ಯಾವ ಜನರು ನನಗೆ ಅವನು ಉಪಾಸನೆ ಮಾಡ್ತಾರೆ ಅಂಥ ನಿತ್ಯ ಭಕ್ತರಾಗಿರ್ತಕ್ಕಂಥ ಅವರಿಗೆ ನಾವು ಮುಖ್ಯವಾಗಿ ಅವರ ಯೋಗ ಮತ್ತು ಕ್ಷೇಮ ಎರಡನ್ನು ನಾನು ನೋಡ್ಕೊಳ್ತೇನೆ ಅಂತ ತಿಳ್ಕೊಂಡಂತೆ. ಯೋಗ ಅಂತ ತಿಳ್ಕೊಂಡಂತಂದ್ರೇನು? ಇದ್ದದ್ದನ್ನು ಸಂರಕ್ಷಣೆ ಮಾಡೋದು ಯೋಗ, ಹೆಚ್ಚಿನದನ್ನು ಪಡೆಯೋದು ಕ್ಷೇಮ. ಪರಮಾತ್ಮ ನಮ್ಮ ಇರತಕ್ಕಂಥ ಯೋಗ್ಯತೆಯನ್ನು ಕಡಿಮೆ ಮಾಡದಂತೆ ಮತ್ತೆ ಯೋಗ್ಯತೆಯನ್ನು ಬೆಳೆಸಿ ನಮಗೆ ಉತ್ತಮವಾದಂಥ ಗತಿ ಕೊಡ್ತಾನೆ. ಅದರಿಂದಾಗಿ ಯೋಗಕ್ಷೇಮವನ್ನು ವಹಿಸ್ತಾನೆ ಅಂತ ಅರ್ಥ. ಇಂಥ ಈ ಶ್ಲೋಕದ ಜೊತೆಯಲ್ಲಿ ಗಾಯತ್ರಿ ಮಂತ್ರದಲ್ಲಿ ಬರ್ತಕ್ಕಂಥ ಶಬ್ದ ವರೇಣ್ಯಂ. ಪರಮಾತ್ಮನೇ ಸರ್ವೋತ್ತಮ ಅಂತಿಕೊಂಡಂತೆ ಯಾಕೆ ಚಿಂತನೆ ಮಾಡಬೇಕು? ವರೇಣ್ಯಂ, ವರೈಹಿ, ಶ್ರೇಷ್ಠರಾದ ರಮಾ ಬ್ರಹ್ಮಾದಿಗಳು ಈಡ್ಯಂ, ಯಾವಾಗಲೂ ಈ ದೇವರನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಅಂತಂದ್ರೆ ಒಂದೇ, ನನ್ನನ್ನೇ ಅನನ್ಯ, ನನ್ನನ್ನು ಬಿಟ್ಟು ಬೇರೆ ಯಾರೂ ಸರ್ವೋತ್ತಮರಲ್ಲ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಂಡು ನನ್ನನ್ನು ಯಾರು ಉಪಾಸನೆ ಮಾಡ್ತಾರೆ, ನನಗೆ ಶರಣ ಯಾರು ಬರ್ತಾರೆ ಅಂಥವ್ರ ಯೋಗಕ್ಷೇಮ, ಅವರಿಗೆ ಬೆಳೆಸೋದನ್ನು ರಕ್ಷಣೆ ಮತ್ತು ಅವರಿಗೆ ಉತ್ತಮ ಗತಿಯನ್ನು ಕೊಡೋದು ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಅದೇ ವರೇಣ್ಯ ಅಂತ ತಿಳ್ಕೊಂಡಿರ್ತಕ್ಕಂಥ ಗಾಯತ್ರಿ ಮಂತ್ರದಿಂದ ಇದು ಅಭಿವ್ಯಕ್ತವಾಗ್ತದೆ. ಆನಂತರ 10ನೇ ಅಧ್ಯಾಯ ವಿಭೂತಿ. ಜಗತ್ತಿನಲ್ಲಿ ಏನೇನು ಉತ್ತಮ ವಸ್ತು ಇವೆಯಲ್ಲ ಅಲ್ಲಿ ನನ್ನ ಸನ್ನಿಧಾನ ಇದೆ. ಉತ್ತಮ ಸಂಗೀತಗಾರ ನಾನು ಸನ್ನಿಧಾನದಂತೆ ಅವನು ಉತ್ತಮನಾಗಿದ್ದಾನೆ. ನಕ್ಷತ್ರಗಳಲ್ಲಿ ಚಂದ್ರ ಅತಿ ಶ್ರೇಷ್ಠ, ಅಲ್ಲಿ ನಾನಿದ್ದೇನೆ. ಜಗತ್ತಿಗೆ ಶಾಖ ಕೊಡೋರಲ್ಲಿ ಸೂರ್ಯ ಶ್ರೇಷ್ಠ, ಅವನಲ್ಲಿ ನಾನಿದ್ದೇನೆ. ಜಗತ್ತಿನಲ್ಲಿ ಏನೇನು ಶ್ರೇಷ್ಠತೆ ಇದೆ ಆಯಾ ವ್ಯಕ್ತಿಗಳಲ್ಲಿ, ಆಯಾ ಕೃತಿಗಳಲ್ಲಿ,
ಅಲ್ಲಿ ನಾನು ಇದ್ದು ಅವರಿಗೆ ಆ ಒಂದು ವಿಶಿಷ್ಟ ಸಾಮರ್ಥ್ಯವನ್ನು ಕೊಟ್ಟಿದ್ದೆ. ಒಲಿಂಪಿಕ್ನಲ್ಲಿ ಫಸ್ಟ್ ಅವನು ಬರ್ತಾನೆ. ನಾನು ಪ್ರೇರಣೆ ಮಾಡಿದ್ರಿಂದ ವೇಗ ಆಗೋದು ಅವನು ಆರಾಧ, ಅದಕ್ಕೆ ಅವನು ಫಸ್ಟ್ ಬಂದ. ಈ ರೀತಿಯಾಗಿ ಜಗತ್ತಿನಲ್ಲಿ ಏನೇನು ಉತ್ಕೃಷ್ಟ ಸಂಗೀತಗಾರ, ಉತ್ಕೃಷ್ಟ ಪ್ರವಚನಕಾರ, ಉತ್ಕೃಷ್ಟ ಶ್ರೀಮಂತ, ಉತ್ಕೃಷ್ಟ ಶಾಸಕ, ಇವರಲ್ಲೇ ದೇವರಿರ್ತಾನೆ. ಯಾಕೆಂದ್ರೆ ಅವರಿಗೆ ಆ ಸಾಮರ್ಥ್ಯ ಕೊಡ್ತಕ್ಕಂಥವನು ನಾನೇ ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ವಿಚಾರ. ಅದಕ್ಕೋಸ್ಕರ 10ನೇ ಅಧ್ಯಾಯದ 10ನೇ ಶ್ಲೋಕ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ, ಅತ್ಯಂತ ಪ್ರೀತಿ ಸ್ನೇಹದಿಂದ ನನ್ನ ಭಜನೆಯನ್ನು ಮಾಡ್ತಕ್ಕಂತಹ ಆ ಸಾಧಕರು ಅಂತೇನಿದ್ದಾರೆ ಅವರಿಗೆ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತ್ಯತೆ, ಅವರಿಗೆ ನನ್ನ ಸರ್ವೋತ್ತಮತ್ವದ ಜ್ಞಾನ ಮಾಡಿಕೊಡ್ತೇನೆ. ಸರ್ವೋತ್ತಮತ್ವ ಜ್ಞಾನ ಮಾಡಿಕೊಟ್ಟು ಅವರಿಗೆ ನನ್ನ ಹತ್ರ ನಾನು ಕರೆದುಕೊಳ್ತೇನೆ. ಏನು ಜ್ಞಾನ ಉಪಯಾಂತ್ಯತೆ, ನಾನು ಕೊಟ್ಟ ಜ್ಞಾನದಿಂದ ನನ್ನನ್ನು ಅವ್ರು ಬಂದು ಪಡಿತಾರೆ ಅಂತಕ್ಕಂಥದ್ದನ್ನು. ಇದನ್ನು ನಾವು ಹೇಗೆ ಅರ್ಥ ಮಾಡಬೇಕು? ಭರ್ಗ, ಸಕಲ ವಿಧ ಭರಣಪೋಷಣನಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮನೇ ಅಂಥೇಳಿ ಪರಮಾತ್ಮನಲ್ಲಿ ಆಸಕ್ತನಾದ ವ್ಯಕ್ತಿಗೆ ಪರಮಾತ್ಮ, ಈ ರೀತಿಯ ಉಪಾಸನೆ ಮಾಡಿದ ವ್ಯಕ್ತಿ ಪರಮಾತ್ಮ ತನ್ನ ಬುದ್ಧಿಯೋಗ ಅಂದರೆ ತನ್ನ ಜ್ಞಾನವನ್ನು ಕೊಟ್ಟು, ಜ್ಞಾನದಿಂದ ಅಪರೋಕ್ಷ ಜ್ಞಾನ ಕೊಟ್ಟು ಅವರಿಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾರೆ. ಆದ್ದರಿಂದ 10ನೇ ಅಧ್ಯಾಯಕ್ಕೆ ವಿಭೂತಿ ಯೋಗ ಅಂತ ತಿಳ್ಕೊಂಡಂತೇಳಿ, ವಿಭೂತಿ ಅಂತ ತಿಳ್ಕೊಂಡಂತಾರೆ ವಿಶಿಷ್ಟವಾದ ಭೂತಿ ಸಂಪತ್ತಿ, ವಿಶಿಷ್ಟವಾದ ವ್ಯಕ್ತಿ, ಸರ್ವೋತ್ತಮನಾದ ವ್ಯಕ್ತಿ ವಿಭೂತಿ ಯೋಗ. ಅದಕ್ಕೆ ಅವರಿಗೆ ನಾನು ಉದ್ಧಾರ ಮಾಡ್ತೇನೆ ಅಂತರ ಕೈ ಬಿಡೋದಿಲ್ಲ ಅಂತ ತಿಳ್ಕೊಂಡಂತಕ್ಕಂತಹ ಒಂದು ವಿಶಿಷ್ಟತೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಅಧ್ಯಾಯ ವಿಶ್ವರೂಪ ಅಧ್ಯಾಯ 11ನೇ ಅಧ್ಯಾಯ. ಇಷ್ಟೆಲ್ಲ ಪರಮಾತ್ಮ ಹೇಳಿದ್ನಲ್ಲ, ನಾನೇ ಸರ್ವೋತ್ತಮ, ಎಲ್ಲ ಶ್ರೇಷ್ಠ ವ್ಯಕ್ತಿಗಳಲ್ಲಿ ನಾನೇ ಇರ್ತೇನೆ, ನನಗೆ ಕರ್ಮವನ್ನು ಅರ್ಪಿಸು ಇತ್ಯಾದಿಗಳನ್ನು ಹೇಳಿದ ಮೇಲೆ ಅರ್ಜುನನಿಗೆ ವಿಶ್ವಾಸ ಬರ್ತದೆ. ವಿಶ್ವಾಸ ಬಂದು ಕೇಳ್ತಾನೆ, ಪರಮಾತ್ಮ ನಿನ್ನನಿಗೆ ನಾನು ಶರಣು ಬಂದಿದ್ದೆ, ನಂತವರಿಗೆ ನಿನ್ನನ್ನು ತೋರಿಸ್ತೀಯ ಅಂತ ತಿಳ್ಕೊಂಡಂತ ಹೇಳಿದೆಯಲ್ಲ, ನಿನ್ನ ಈ ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂತಹ ಈ ರೂಪವನ್ನು ನಿನ್ನ ದೈವಿ, ಈಗ ನಿನ್ನ ಮನುಷ್ಯ ರೂಪದಿಂದ ನಾನು ಕಾಣ್ತಾ ಇದ್ದೀರಿ, ನಿನ್ನ ದೈವಿ ರೂಪವನ್ನು ನನಗೆ ತೋರಿಸು ಅಂತ ಹೇಳಿದಾಗ ಪರಮಾತ್ಮ ತನ್ನ ಸಂಪೂರ್ಣ ವಿಶ್ವರೂಪವನ್ನು ತೋರಿಸಿ, ಕೊನೆಗೆ ಈ ಅಧ್ಯಾಯದ ಪ್ರತಿನಿಧಿ ಶ್ಲೋಕ 11ನೇ ಅಧ್ಯಾಯದ 54ನೇ ಶ್ಲೋಕ. ಈ ಶ್ಲೋಕದಲ್ಲಿ ಭಕ್ತ್ಯಾತ್ ಅನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಎಲೆ ವೀರ ಅರ್ಜುನ, ಅನನ್ಯಯ ಭಕ್ತ್ಯ, ಯಾರು ಅನನ್ಯ ಭಕ್ತಿ ಮಾಡ್ತಾರೆ ಅಂದರೆ ದೇವರೇ ಸರ್ವೋತ್ತಮ, ಉಳಿದವರೆಲ್ಲರೂ ಅವನ ಭಕ್ತರು, ಅವನ ಸೇವಕರು, ಅವನ ಪರಿವಾರದವರು ಅಂತಿಕೊಂಡಂತೆ ಉಪಾಸನೆ ಮಾಡಬೇಕು. ನ ಅನ್ಯ ಉತ್ತಮ, ಇವನಿಗಿಂತ ಉತ್ತಮರು ಯಾರೂ ಇಲ್ಲ ಅಂತನ್ನುವ ಜ್ಞಾನ ಅತ್ಯಂತ ಅವಶ್ಯಕ. ಅಂತಹ ರೀತಿಯಾಗಿ ಭಕ್ತಾತು ಅನನ್ಯಯ ಶಕ್ಯ ಭಕ್ತಿಯ, ಇಂತಹ ಭಕ್ತಿಯನ್ನು ಯಾರು ಮಾಡ್ತಾರೆ ಅಂಥವರು ನನ್ನನ್ನು ನೋಡ್ಲಿಕ್ಕೆ ಸಮರ್ಥರಾಗ್ತಾರೆ. ಅಲ್ಲಿವರೆಗೆ ನನ್ನ ದರ್ಶನ ಅವ್ರಿಗೆ ಕೊಡೋದಿಲ್ಲ. ಭಕ್ತ್ಯಾತ್ ಅನನ್ಯ ಶಕ್ಯ ಅಹಂ ಇದೋರ್ಜುನ, ಈ ರೀತಿಯಾಗಿ ನಿನಗೆ ವಿಶ್ವರೂಪ ತೋರಿಸಿದೆ, ಈ ರೂಪ ಮತ್ತು ನಿನಗೆ ಹೇಳ್ತಕ್ಕಂಥ ನನ್ನ ಸರ್ವೋತ್ತಮತ್ವ ಜ್ಞಾನ, ನನ್ನ ಸ್ವತಂತ್ರ ಕ್ರಿಯಾಜ್ಞಾನ, ನನ್ನ ಸ್ವತಂತ್ರ ಶ್ರೇಷ್ಠತೆ ಜ್ಞಾನ ಏನು ಕೊಟ್ಟಿದ್ದಿ, ಇದು ನನ್ನ ಭಕ್ತರಿಗೆ ಮಾತ್ರ ಈ ಭಾಗ್ಯ ಸಿಗ್ತದೆ, ನನ್ನ ಭಕ್ತರಾಗದೇ ಇರತಕ್ಕಂಥವರಿಗೆ ಭಾಗ್ಯ ಸಿಕ್ಕೋದಿಲ್ಲ. ಈ ಶ್ಲೋಕ ಗಾಯತ್ರಿ ಮಂತ್ರದಲ್ಲಿದ್ದ ದೇವ ಶಬ್ದ ತೋರಿಸಿಕೊಡ್ತದೆ. ದೇವ ಅಂತ ತಿಳ್ಕೊಂಡಂತಂದರೆ ಏನೂ ಶ್ರಮ ಇಲ್ಲದೆ ಸೃಷ್ಟಿಯಾದ ಸಕಲ ಕರ್ಮಗಳನ್ನು ಮಾಡ್ತಕ್ಕಂಥವನಿಗೆ ದೇವರು ಅಂತ ಹೆಸರು. ದೇವರು ಅಂದರೆ ಏನು? ದೇವರು ಅಂತಂದರೆ ದಿವು ಕ್ರೀಡಾಯಾಮ್, ಅನಾಯಾಸವಾಗಿ ಸೃಷ್ಟಿಯ ಸಕಲ ಕ್ರಿಯೆಗಳನ್ನು ಮಾಡುವ ಸಮರ್ಥನಾದಂಥ ವ್ಯಕ್ತಿ ದೇವರು. ನಾವು ಅನಾಯಾಸವಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನಾವು ದೇವರಲ್ಲ. ದೇವ ಶಬ್ದ ಈ 11ನೇ ಅಧ್ಯಾಯದ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಆ ರೀತಿಯಾಗಿ ಭಕ್ತಿಯಿಂದಲೇ ಪರಮಾತ್ಮ ನಾವು ಪಡೀಲಿಕ್ಕೆ ಸಾಧ್ಯ, ಉಳಿದ ಬೇರೆ ಯಾವ ದಾರಿಯೂ ಇಲ್ಲ ಅಂತ ತಿಳ್ಕೊಂಡಂತೇಳಿ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ.
ಇದರ ನಂತರ ಮತ್ತೇನು? ಭಕ್ತಿಯೋಗ. ಭಕ್ತಿಯೋಗ ಅಂದರೆ ಏನರ್ಥ? ಪರಮಾತ್ಮನನ್ನು ಇಷ್ಟು ಪ್ರೀತಿಸಬೇಕಲ್ಲ. ಇಷ್ಟೆಲ್ಲ ಮಹಿಮೆ ತಿಳಿದುಕೊಂಡಿದ್ದೇವೆ, ಇವನು ಹೊರತು ದೊಡ್ಡವರು ಯಾರೂ ಇಲ್ಲ ಅಂತ ಗೊತ್ತಾಗಿದೆ. ಆದ್ದರಿಂದ ಒಂದು ಕ್ಷಣವೂ ಕೂಡ ದೇವರನ್ನು ಮರೆಯದೆ ಅವನನ್ನು ಅತಿಶಯ ಪ್ರೀತಿಯನ್ನು ಮಾಡ್ತಾ ಪ್ರತಿಯೊಂದು ವಸ್ತುವಿನಲ್ಲಿ ಅವನನ್ನು ಕಾಣ್ತಾ, ಕುಡಿಯುವ ನೀರಿನಲ್ಲಿ ಅವನನ್ನು ಕಾಣಬೇಕು, ತಿನ್ನುವ ಅನ್ನದಲ್ಲಿ ಅವನನ್ನು ಕಾಣಬೇಕು, ಕನಸಿನಲ್ಲಿ ಅವನನ್ನು ಕಾಣಬೇಕು, ಅವನನ್ನು ನೆನೆಸ್ತಾ ಮಲ್ಕೊಂಡು ಅವನು ಕಾಣಿಸ್ತಾನೆ. ಹೀಗೆ ಎಲ್ಲ ಕಡೆಯಲ್ಲಿಯೂ ಪರಮಾತ್ಮನನ್ನು, ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲೇ ಇಟ್ಟು ಏನು ನೋಡಿದರೂ ಅಲ್ಲಿ ಭಗವಂತನನ್ನು ಯಾವಾಗ ನೆನೆಸ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಆ ಕಾಲದಲ್ಲಿ ಅದು ಭಕ್ತಿ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಮಹಾತ್ಮ ಜ್ಞಾನಪೂರ್ವಕವಾಗಿರ್ತಕ್ಕಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸ್ನೇಹ ಅಂತ ತಿಳ್ಕೊಂಡಂತೇನಿದೆ, ಇದೇ ಭಕ್ತಿ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಇದನ್ನು ಪರಮಾತ್ಮ 12ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ, ಈ ಅಧ್ಯಾಯದ ಪ್ರತಿನಿಧಿಯಾದ ಶ್ಲೋಕದಲ್ಲಿ ದೇವರು ನಮಗೆ ತಿಳಿಸಿಕೊಡ್ತಾನೆ. ಮಯ್ಯೇವ ಮನ ಆದತ್ಸ್ವ. ಅರ್ಜುನ, ನನ್ನಲ್ಲೇ ಮನಸ್ಸನ್ನಿಡು. ಮೈ ಬುದ್ಧಿಂ ನಿವೇಶ. ನಿನ್ನ ವಿವೇಕದಿಂದ ನನ್ನ ಸರ್ವೋತ್ತಮತ್ವವನ್ನು ಅರ್ಥ ಮಾಡಿಕೊ. ಆಗ ನಿನ್ನ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ನಿವಶಿಷ್ಯಸಿ ಮಯ್ಯೇವ. ಆಗ ನೀನು ನನ್ನಲ್ಲಿಯೇ ಆಸಕ್ತನಾಗ್ತಿ. ಆಮೇಲೆ ನಾನು ಉದ್ಧಾರ ನಿಸ್ಸಂಶಯವಾಗಿ ನಾನು ಉದ್ಧಾರ ಮಾಡ್ತೇನೆ. ಅಥವರ್ಧ್ವಂ ನ ಸಂಶಯ. ಯಾವ ವ್ಯಕ್ತಿ ದೇವರನ್ನೇ ತನ್ನ ಮನಸ್ಸಿನಲ್ಲಿ ನೆನೆಸ್ತಾನೆ, ಯಾವ ವ್ಯಕ್ತಿ ಪ್ರತಿಯೊಂದು ಕ್ರಿಯೆಯಲ್ಲೂ ದೇವರ ಕ್ರಿಯೆಯನ್ನು ಕಾಣ್ತಾನೆ, ಅಂಥ ವ್ಯಕ್ತಿಗೆ ನಾನು ನನ್ನ ಸಾಯುಜ್ಯ ಮೋಕ್ಷವನ್ನು ಕೊಡ್ತೇನೆ, ನನ್ನಲ್ಲೇ ಸ್ಥಾನ ಕೊಡ್ತೇನೆ. ಮೈ ಏವ ನಿವಶಿಷ್ಯಸಿ, ನನ್ನಲ್ಲೇ ನೀನು ಮೋಕ್ಷದಲ್ಲಿ ಇರ್ತೀಯಂತೆ. ಇದರಲ್ಲಿ ಸಂಶಯ ಪಡಬೇಡ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅಂದರೆ ಭಕ್ತಿಯಿಂದ ಪರಮಾತ್ಮ ಅವನಿಗೆ ಸಾಯುಜ್ಯ ಮೋಕ್ಷ ಕೊಡ್ತಾನೆ, ಸಾರೂಪ್ಯ ಮೋಕ್ಷ ಕೊಡ್ತಾನೆ. ಇದು ಗೊತ್ತಾಗೋದು ಧೀಮಹಿ. ಮನಸ್ಸಿನ ಪರಮಾತ್ಮ ಮನಸ್ಸು ಇಡುವುದು ಅಂದ್ರೆ ಒಂದೇ, ಧೀಮಹಿ ಧ್ಯಾನ ಮಾಡೋದು ಒಂದೇ. ಗಾಯತ್ರಿ ಮಂತ್ರ ಧೀಮಹಿ, ಭಗವದ್ಗೀತೆ ಮಯಿ ಏವ ಮನ ಆದತ್ಸ್ವ. ಅಂದರೆ ಪರಮಾತ್ಮನಲ್ಲೇ ನಿನ್ನ ಬುದ್ಧಿ ಮನಸ್ಸು ಎಲ್ಲವನ್ನು ಏಕಾಗ್ರಗೊಳಿಸುವಂಥ ಅರ್ಥ, ಧ್ಯಾನ ಮಾಡುವಂಥ ಅರ್ಥ ಅಷ್ಟೇ. ಇನ್ನು 13ನೇ ಅಧ್ಯಾಯ ಕ್ಷೇತ್ರಜ್ಞ ಯೋಗ. ಭರ್ಗೋ ದೇವಸ್ಯ ಧೀಮಹಿ ಧಿಯ. ನಮ್ಮ ವಿಚಾರಗಳನ್ನು, ನಮ್ಮ ಬುದ್ಧಿಯ ಯುಕ್ತಿಗಳನ್ನು ಪರಮಾತ್ಮ ನಮಗೆ ಸರಿಯಾದ ಬುದ್ಧಿ ಕೊಟ್ಟು ಸರಿಯಾದ ಯುಕ್ತಿಗಳನ್ನು ಮಾಡಲಿಕ್ಕೆ ಕಲಿಸ್ತಾನೆ. ಕ್ಷೇತ್ರ ಅಂತಂದರೆ ಜಗತ್ತು, ಪಿಂಡಾಂಡ ಮತ್ತು ಬ್ರಹ್ಮಾಂಡ, ಅದನ್ನು ಪೂರ್ತಿ ತಿಳಿದುಕೊಂಡವನು ಪರಮಾತ್ಮ ಒಬ್ಬನೇ. ಯಾಕಂದರೆ ಅವನೇ ಸೃಷ್ಟಿಕರ್ತನಾಗಿದ್ದಾನೆ ಅಂತ ಹೇಳಿ ತಿಳಿದುಕೊಂಡು ಎಲ್ಲ ಸರ್ವಜ್ಞ ಅವನೇನಂತ ತಿಳ್ಕೊಂಡು ಅರ್ಥ ಮಾಡಿಕೊಳ್ಳಬೇಕಾದದ್ದನ್ನು ಶ್ಲೋಕ ಇಲ್ಲಿ ತರಿಸಿಕೊಡ್ತದೆ. 13ನೇ ಅಧ್ಯಾಯದ 30ನೇ ಶ್ಲೋಕ, 38ನೇ ಶ್ಲೋಕ, 30ನೇ ಶ್ಲೋಕ. ಪ್ರಕೃತ್ಯೇವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಯಾವ ಜ್ಞಾನಿ ಪ್ರಕೃತ್ಯೈವ ಚ ಕರ್ಮಾಣಿ. ಈಗ ಸದ್ಯಕ್ಕೆ ನಮ್ಮ ಹೇಳೋದೇನು ಅಂತ ತಿಳ್ಕೊಂಡಂತಂದರೆ ನ್ಯಾಚುರಲ್. ನೋಡಿ, ಕೃಷ್ಣ ಹೇಳಿದ್ದಾನೆ, ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣೇನ ಸರ್ವಶಃ. ಎಲ್ಲ ಕ್ರಿಯೆಗಳು ಪ್ರಕೃತಿ ಮಾಡ್ತಾ ಇದೆ ಅಂತ ತಿಳ್ಕೊಂಡಂತೇಳಿ ಯಾವನು ಇದನ್ನು ಅರ್ಥ ಮಾಡಿಕೊಳ್ತಾನೆ ಅಂಥವನು ಅಕರ್ತಾರಂ ಪಶ್ಯತಿ, ಅವನನ್ನು ಆ ಕರ್ತೃಹೀನನಾದ ವ್ಯಕ್ತಿಯನ್ನು ನೋಡ್ತಾನೆ ಅಂತ. ಅದಕ್ಕೋಸ್ಕರ ನ್ಯಾಚುರಲ್ ಎಕ್ಸಾಮ್ ಎಲ್ಲ ನೇಚರ್ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಅದನ್ನು ಚರ್ಚೆ ಮಾಡಲಿಕ್ಕೆ ವೇಳೆ ಇಲ್ಲ. ಆದರೆ ಹಾಗಲ್ಲ. ಪ್ರಕೃತಿ ಶ್ರೇಷ್ಠವಾದ ಕೃತಿ ಮಹಾಲಕ್ಷ್ಮೀ ದೇವಿ. ಅವಳೇ ಚೇತನ ಪ್ರಕೃತಿ, ಜಡ ಪ್ರಕೃತಿಯನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಅವಳಲ್ಲಿ ಪರಮಾತ್ಮ ಸನ್ನಿಹಿತನಾದಾಗ ಈ ಸಂಪೂರ್ಣ ಜಗತ್ತಿನ ಸಕಲ ವ್ಯವಹಾರಗಳನ್ನು ಮಾಡ್ತಾಳೆ. ಅದಕ್ಕೋಸ್ಕರ ಅವಳು ಹೇಳ್ತಾಳೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತವಂದ ಮೋಕ್ಷಾ ಯಸ್ಯ ಅಪಾಂಗಲಭ ಮಾತ್ರತ ಊರ್ಜಿತಾಶಃ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅವಳು ಹೇಳ್ತಾಳೆ, ನಾನು ಹುಬ್ಬು ಹಾರಿಸೋಕೆಯಿಂದ ಸೃಷ್ಟಿ ಸ್ಥಿತಿ ಎಲ್ಲವನ್ನು ಮಾಡ್ತೇನೆ.
ಇಷ್ಟು ಶಕ್ತಿ ಕೊಟ್ಟವನು ಭಗವಂತ. ಪ್ರಕೃತಿಯೈವ ಚ ಕರ್ಮಾಣಿ, ಅಥವಾ ಶ್ರೇಷ್ಠವಾದ ಸ್ವತಂತ್ರ ಕರ್ತೃತ್ವ ಭಗವಂತನದಲ್ಲಿ. ಅಂದರೆ ಸ್ವತಂತ್ರ ಕರ್ತನಾಗಿರ್ತಕ್ಕಂಥ ಪರಮಾತ್ಮನೇ ಜಗತ್ತಿನಲ್ಲಿ ನಮ್ಮಲ್ಲಿ ನಿಂತುಕೊಂಡು ಪ್ರೇರಣೆ ಮಾಡಿ ಸಕಲ ಕ್ರಿಯೆಗಳನ್ನು ಮಾಡ್ತಾನೆ. ಈ ತಿಳುವಳಿಕೆ ಯಾವನಿಗಿರ್ತದೆ? ತಿಳುವಳಿಕೆ ಅಂತಂದರೆ ಬೇರೆ ಗೊತ್ತಾಗೋದಿಲ್ಲ, ಇನ್ಫಾರ್ಮೇಷನ್ ಅಲ್ಲ, ಅನುಭವಿಸ್ಬೇಕು. ನಾನು ಮಾತನಾಡ್ತಾ ಇದ್ದೇನೆ, ಈ ಮಾತನಾಡೋಕ್ಕೆ ಬೇಕಾಗಿರ್ತಕ್ಕಂಥ ಈ ಕಂಠ, ಅಲ್ಲಿರ್ತಕ್ಕಂಥ ಏನು ನರ್ಸುಗಳಿವೆ, ಆ ರೀತಿಯಿಂದ ಬರ್ತಕ್ಕಂಥ ಪ್ರಾಣವಾಯು ಯಾವುದೂ ನಾನು ಮಾಡಿಲ್ಲ, ಎಲ್ಲವನ್ನೂ ಪರಮಾತ್ಮ ಮಾಡ್ತಾ ಇದ್ದಾನೆ. ನಾನು ಮಾತನಾಡೋದನ್ನು ಪರಮಾತ್ಮ ಮಾತನಾಡ್ತಾ ಇದ್ದಾನೆ, ಕೇಳೋರಿಗೂ ಅವನೇ ಕೇಳಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಹೇಳಿ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಪರಮಾತ್ಮನ ಕ್ರಿಯೆಗಳನ್ನು ಅವನು ಕಾಣ್ತಾನೆ. ಅವನೇ ಭಗವಂತನನ್ನು ತಿಳಿದುಕೊಂಡವ, ಜಗತ್ತನ್ನು ಅರ್ಥ ಮಾಡಿಕೊಂಡವನು ಅಂತ ಇದ್ದಾನೆ. ಸರ್ವೋತ್ತಮ ಪರಮಾತ್ಮ ಅಂತ ತಿಳಿದುಕೊಂಡಾಗ ಅವನ ಅಧೀನವಾದ ಜಗತ್ತು ಕೂಡ ನಮಗೆ ಜ್ಞಾತವಾದಂತೆ ಆಯಿತು. ಇದನ್ನು ನಾವೇನು ಮಾಡಬೇಕು? ಧಿಯ, ಬುದ್ಧಿಯಿಂದ ಈ ತತ್ವಜ್ಞಾನವನ್ನೇ ಬುದ್ಧಿಯಲ್ಲಿ ಸ್ಥಿರಗೊಳಿಸಬೇಕು ಅನ್ನೋದನ್ನು ಗಾಯತ್ರಿ ಅಂತ ತಿಳಿಸ್ಕೊಡ್ತಾರೆ. ಆ ನಂತರ 14ನೇ ಅಧ್ಯಾಯ ಗುಣತ್ರಯ ವಿಭಾಗ. ಅದಕ್ಕೋಸ್ಕರ ಧಿಯ ನಹ. ನಹ ಅಂದರೆ ಮನುಷ್ಯ, ಅಂದರೆ ಮನುಷ್ಯ. ಮನುಷ್ಯನಲ್ಲಿ ಏನಿದೆ? ಮನುಷ್ಯನ ಶರೀರದಲ್ಲಿ ರಜೋಗುಣ ಇದೆ, ಸತ್ವಗುಣ ಇದೆ, ತಮೋಗುಣ ಇದೆ. ಸತ್ವ ರಜಸ್ ತಮೋಗುಣಗಳಿಂದ ಮನುಷ್ಯ ಕಟ್ಟಲ್ಪಟ್ಟಿದ್ದಾನೆ. ಸತ್ವ ರಜಸ್ತಮೋ ಗುಣಗಳಿಂದ ಮನುಷ್ಯ ಕಟ್ಟಲ್ಪಟ್ಟಿದ್ದಾನೆ. ನಮ್ಮಲ್ಲಿ ಏನು ಸತ್ವಗುಣ ಇದೆ ಅಂತ ಈಗೇನು ಭಾಗವತ ಓದಬೇಕು, ಭಾಗವತ ಕೇಳಬೇಕು, ಭಗವದ್ಗೀತಾ ಇದೆಯಲ್ಲ, ಇದು ಸತ್ವಗುಣ. ಆದರೆ ಇದು ಕೂಡ ನಮಗೆ ಬಂದ ಯಾಕೆ? ನಾನು ಒಳ್ಳೆಯ ಪ್ರವಚನ ಮಾಡ್ತಾ ಇದ್ದೇನೆ ಅಂತ ಅಹಂಕಾರ ಬರ್ಬೋದು, ನಾನು ಎಷ್ಟು ಆಸ್ತಿಕ, ನಾನು ಕೂತ್ಕೊಂಡು ಕೇಳಿ ನೋಟ್ಸ್ ಮಾಡ್ಕೊಳ್ತಾ ಇದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ಆ ಅಹಂಕಾರ ಬರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಸತ್ವಗುಣ ನಮ್ಮನ್ನು ಕಟ್ಟಿ ಹಾಕ್ತದೆ. ನಮ್ಮ ಗುರುಗಳನ್ನು ಪ್ರೀತಿಸೋದು, ಪರಮಾತ್ಮನ ಪ್ರೀತಿಸೋದು ಸತ್ವಗುಣ, ಆದರೆ ಅಲ್ಲೇ ಮೋಹವನ್ನು ಹುಟ್ಟಿಸ್ತದೆ. ರಜೋಗುಣ, ಇವತ್ತು ಅಲ್ಲಿ ಗಳಿಸ್ತೇನೆ, ಇಲ್ಲಿ ಗಳಿಸ್ತೇನೆ, ಈ ಕಂಪ್ನಿ ಬಿಟ್ಟು ಆ ಕಂಪ್ನಿಗೆ ಹೋಗ್ತೇನೆ, ಆ ಕಂಪ್ನಿಗೆ ಅದಕ್ಕೆ ಮತ್ತೊಂದು, ಇಲ್ಲಿ ಪ್ಯಾಕೇಜ್ ಚೆನ್ನಾಗಿದೆ, ಅಲ್ಲಿ ಪ್ಯಾಕೇಜ್ ಚೆನ್ನಾಗಿದೆ ಅಂಥೇಳಿ ಸುಖಕ್ಕೋಸ್ಕರ ತಿರುಗ್ತಾ ಯಾವಾಗಲೂ 24 ತಾಸು ಅದರ ಚಿಂತೆಯಲ್ಲಿರ್ತಕ್ಕಂಥವನು ರಜೋಗುಣಿ. ತಮೋಗುಣಿ, ಒಮ್ಮೆ ಮಲ್ಕೊಂಡು ಟೈಮ್ ಪಾಸ್ ಮಾಡಿ, ನಿದ್ದೆ ಮಾಡ್ತೀನಿ, ಯಾರಾದ್ರು ಏನಾರು ಮಾಡಿದರೆ ಬಡಿತೀನಿ. ಈ ರೀತಿಯಾಗಿರ್ತಕ್ಕಂಥ ತಮೋಗುಣ. ಈ ಮೂರೂ ಗುಣಗಳು ನಮ್ಮನ್ನು ಕಟ್ಟಿ ಹಾಕ್ತಕ್ಕಂಥವುಗಳು. ಆದರೆ ಯೋಂಚಮ ವ್ಯಭಿಚಾರೇಣ, ಯಾವ ವ್ಯಕ್ತಿ ಸ್ವಲ್ಪವೂ ಮೋಸ ಮಾಡದೆ ಪ್ರಾಮಾಣಿಕವಾಗಿ ಭಕ್ತಿಯೋಗದಿಂದ ನನ್ನ ಉಪಾಸನೆ ಮಾಡ್ತಾನೆ. 14ನೇ ಅಧ್ಯಾಯ 26ನೇ ಶ್ಲೋಕ. ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾವ ವ್ಯಕ್ತಿ ಭಕ್ತಿಯೋಗದಿಂದ ಪರಮಾತ್ಮನ ಸೇವಕನಾಗಿ ಪರಮಾತ್ಮನನ್ನು ಸ್ವಾಮಿ ಅಂತ ತಿಳಿದುಕೊಂಡು ತಪ್ಪಿಲ್ಲದೆ ಸೇವೆಯನ್ನು ಮಾಡ್ತಾನೆ, ಅಂಥವನಿಗೆ ನಾನು ಈ ಗುಣಗಳನ್ನು ದಾಟಿಸಿ ನನ್ನ ಹತ್ತಿರ ಕರೆದುಕೊಳ್ತೇನೆ. ಆವಾಗ ಗುಣದ ವಿಕಾರ ಅವನಲ್ಲಿ ಉಳಿಯೋದಿಲ್ಲ. ಅದಕ್ಕೋಸ್ಕರ ನಮ್ಮ ಇಲ್ಲಿರ್ತಕ್ಕಂಥ ಇತ್ಯಾಗೆಲ್ಲವೂ ನಷ್ಟವಾಗಿ ಪರಮಾತ್ಮನಿಗೆ ನಾವು ಶರಣು ಹೋಗ್ತೇವೆ. ಧಿಯ ನಮ್ಮ ಬುದ್ಧಿಯನ್ನು ಅಂತರ್ಥ. ಇಂಥ ವ್ಯಕ್ತಿ, ಇದಕ್ಕೆ ಗುಣತ್ರಯ ವಿಭಾಗ. ಗುಣದಲ್ಲಿ 3 ಗುಣಗಳಿಂದ ಕಟ್ಟಲ್ಪಟ್ಟ ವ್ಯಕ್ತಿ ಪರಮಾತ್ಮನನ್ನು ಭಕ್ತಿಯೋಗದಿಂದ ಸ್ಮರಣೆ ಮಾಡಿದರೆ ಈ ಬಂಧನದಿಂದ ಪರಮಾತ್ಮ ಮುಕ್ತನನ್ನಾಗಿ ಮಾಡ್ತಾನೆ. ಆದ್ದರಿಂದಾಗಿ ನಮಗೋಸ್ಕರ ಉಪಕಾರವನ್ನು ಮಾಡ್ತಕ್ಕಂಥ ಆ ಪರಮಾತ್ಮನಿಗೆ ನಾವು ಅಧೀನರಾಗಿರಬೇಕು ಅಂತನ್ನೋದನ್ನು ಅದನ್ನು ತಿಳಿಸಿಕೊಡ್ತದೆ. ಗೀತೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಈ ಅಧ್ಯಾಯದಲ್ಲಿ ಪರಮಾತ್ಮ ನಾನು ಎಲ್ಲರಿಗಿಂತಲೂ ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಜಗತ್ತಿನಲ್ಲಿ 2 ಥರದ ದೇಹಧಾರಿಗಳು, ಕ್ಷರರು ಮತ್ತು ಅಕ್ಷರು. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಬ್ರಹ್ಮನವರೆಗೂ ಎಲ್ಲರೂ ಕ್ಷರರು, ಒಂದು ದಿವಸ ಅವರ ದೇಹ ಬಿದ್ದು ಹೋಗ್ತದೆ. ಅಕ್ಷರ ಮಹಾಲಕ್ಷ್ಮೀ ದೇವಿ, ಅವಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮರಣ ಇಲ್ಲ. ಅಂಥವರಿಗಿಂತಲೂ ಶ್ರೇಷ್ಠನಾದಂಥವನು ಪುರುಷೋತ್ತಮ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ, ಶ್ರೋತ್ರ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ.
ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ನಿಮ್ಮ ಕಿವಿ, ನಿಮ್ಮ ಕಣ್ಣು, ನಿಮ್ಮ ಸ್ಪರ್ಶ, ನಿಮ್ಮ ಘ್ರಾಣೇಂದ್ರಿಯ, ನಿಮ್ಮ ನಾಲಿಗೆ, ಇಲ್ಲಿ ನಾನು ಇದ್ದುಕೊಂಡು ನಿಮಗೆ ಆಯಾ ಇಂದ್ರಿಯಗಳಿಂದ ಆಗ್ತಕ್ಕಂಥ ಸುಖವನ್ನು ಕೊಡ್ತೇನೆ, ಆ ಸುಖದ ಅನುಭವ ಮಾಡಿಸಿಕೊಡ್ತೇನೆ. ಆದರೆ ನನ್ನನ್ನು ಬಿದ್ದರೆ ನಿಮಗೆ ಶಾಶ್ವತವಾದ ಸುಖ ಕೊಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇದನ್ನೇ ಇಲ್ಲಿ ಪ್ರಚೋದಯಾತ್, ಪರಮಾತ್ಮ ನಮಗೆ ಎಲ್ಲ ಇಂದ್ರಿಯಗಳಿಂದ ಸತ್ಕರ್ಮಗಳಲ್ಲಿ ಪ್ರೇರಣೆ ಮಾಡಲಿ, ಸತ್ಕರ್ಮಗಳಿಂದ ನಮ್ಮ ಕಡೆಯಿಂದ ಮಾಡಿಸಿ ನಮಗೆ ನಿವೃತ್ತ ಕರ್ಮದಿಂದ ಪರಮಾತ್ಮ ಪರಮಾನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಅಂಥೇಳಿ ಈ ಶ್ಲೋಕದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. 16ನೇ ಅಧ್ಯಾಯ ದೇವಾಸುರ ಸಂಪತ್ ವಿಭಾಗ ಯೋಗ. ಸದ್ಗುಣಗಳು ಅಂತೇನಿವೆ ಇವು ದೈವೀಯ ಸಂಪತ್ತು. ಇಲ್ಲಿಯೂ ಕೂಡ ಗಾಯತ್ರಿ ಮಂತ್ರದ ಪ್ರಚೋದಯಾತೆ ಇದೆ. ಪರಮಾತ್ಮ ನನ್ನನ್ನು ಈ ದೈವೀಯ ಸಂಪತ್ತನ್ನು ಪಡೆಯುವುದಕ್ಕೋಸ್ಕರ ಪ್ರೇರಿಸಲಿ. ದೈವೀಯ ಸಂಪತ್ತು ಯಾವುದು ಅಂತ ತಿಳ್ಕೊಂಡಂತಂದರೆ ಭಯಹೀನತೆ, ಪ್ರಸನ್ನವಾದ ಮನಸ್ಸು, ಜ್ಞಾನ ಪಡೆಯುವ ಪ್ರಯತ್ನ, ದಾನಶೀಲತೆ, ಇಂದ್ರಿಯ ನಿಗ್ರಹ, ಆನಂತರ ಪ್ರವೃತ್ತಿ ರೂಪವಾಗಿರ್ತಕ್ಕಂಥ ಯಜ್ಞ, ಆನಂತರ ಆರ್ಜವ, ಸಿಟ್ಟು ಮಾಡುವಿಕೆ, ಮಾಡದೇ ಇರುವಿಕೆ, ಅಹಿಂಸೆ, ಸತ್ಯ, ಒಟ್ಟು 25 ದೈವೀ ಸಂಪತ್ತು. ಈ ದೈವೀ ಸಂಪತ್ತು. ಆಮೇಲೆ ಆಸುರಿ ಸಂಪತ್ತು ಯಾವುದು? ದಂಭಾಚಾರ, ಅಹಂಕಾರ, ದುರಭಿಮಾನ, ಸಿಟ್ಟು, ಇವೆಲ್ಲ ಆಸುರಿ ಸಂಪತ್ತಿಗಳು. ದೈವೀ ಸಂಪತ್ತನ್ನು ಪಡೆಯತಕ್ಕಂಥ ವ್ಯಕ್ತಿ ಯಾವುದೇ ಬಂಧನದಲ್ಲಿ ಬೀಳದೆ ನನ್ನ ಹತ್ರ ಬರ್ತಾನೆ. ಆಸುರಿ ಸಂಪತ್ತಿದ ವ್ಯಕ್ತಿ ಅತ್ಯಂತ ದುರ್ಗತಿಗೆ ಹೋಗ್ತಾನೆ. ಆದ್ದರಿಂದ ದೇವಾಸುರ ಸಂಪತ್ತು ವಿಭಾಗ ಅದನ್ನೇ ಹೇಳ್ತಾನೆ. ದೈವೀ ಸಂಪತ್ತನ್ನು ಪಡೆಯಲಿಕ್ಕೆ ಪ್ರಯತ್ನಿಸು. ಹಾಗಾದರೆ ಕೃಷ್ಣ, ನಾನು ಯಾವ ಸಂಪತ್ತನ್ನು ಪಡೆದಿದ್ದೇನೆ? ಆದ್ದರಿಂದಾಗಿ ನಿರ್ಭಯತೆ ಮೊದಲಾದ 25 ಗುಣಗಳನ್ನು ಪಡೀಲಿಕ್ಕೆ ಪ್ರಯತ್ನಿಸಬೇಕು. ಆ ಪ್ರಯತ್ನ ಮಾಡಿ ಸಾಕು ಮುಂದೆ ಅದನ್ನು ಪೂರ್ತಿ ಮಾಡ್ತಕ್ಕಂಥವ್ರು. ಅಂಥವನ್ನು ಪರಮಾತ್ಮನನ್ನು ಪಡಿತಾನೆ. ಆಸುರಿ ಸಂಪತ್ತಿ ಡಾಂಭಿಕತೆ, ತೋರಿಕೆ, ಇರೋದೊಂದು ಮಂದಿ ಮುಂದೆ ತೋರಿಸೋದೊಂದು, ಅಹಂಕಾರ, ದುರಭಿಮಾನ, ನನಗೆ ಯಾರು ಮಾತನಾಡ್ತಾರೆ ಅಂತಕೊಂಡು ಮಾತನಾಡ್ತಾರೆ ನೋಡ್ಕೊಳ್ತೇನೆ ಅಂತಕೊಳ್ಳೋದು, ಸಿಟ್ಟು, ಕ್ರೂರತೆ, ಹಿಂಸೆ, ಶಾಸ್ತ್ರ ಓದದೇ ಇರುವಿಕೆ, ಇವು ಆಸುರಿ ಸಂಪತ್ತು. ಈ ಆಸುರಿ ಸಂಪತ್ತು ಇರತಕ್ಕಂಥವರಿಗೆ ನಾನು ಕೆಳಗೆ ಹಾಕಿಬಿಡ್ತೇನೆ. ಗಾಯತ್ರಿ ಮಂತ್ರದಲ್ಲಿ ಪ್ರಚೋದಯಾತ್, ನನ್ನನ್ನು ಪ್ರೇರಿಸ್ತಕ್ಕಂಥ ಪರಮಾತ್ಮ ದೈವೀ ಸಂಪತ್ತು ಕಡೆ ಪ್ರೇರಿಸಪ್ಪ, ಆಸುರಿ ಸಂಪತ್ತಿನ ನನ್ನನ್ನು ದೂರ ಇಡು ಅನ್ನುವ ಚಿಂತನೆ ಇಲ್ಲಿ ಇಲ್ಲಿ ಚಿಂತನೆ ಬರ್ತದೆ. ದೇವಾಸುರ ಸಂಪತ್ತು ವಿಭಾಗ ಅಂತ ಕರೀತಾರೆ. ಆ ನಂತರ 17ನೇ ಅಧ್ಯಾಯದಲ್ಲಿ ಇನ್ನೊಂದು, ಅದು ಕೂಡ ಶ್ರದ್ಧಾತ್ರಯ ಯೋಗ ಅಧ್ಯಾಯ ಅಂತ ಕರೆದುಕೊಳ್ತಾರೆ. ಇಲ್ಲಿ 3ನೇ ಶ್ಲೋಕವನ್ನು ನಾವು ಇಟ್ಕೊಳ್ಬೇಕು. 17ನೇ ಅಧ್ಯಾಯದ 3ನೇ ಶ್ಲೋಕ. ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಸಾತ್ವಿಕ ಕ್ರಿಯೆ ಇದೆ, ರಾಜಸ ಕ್ರಿಯೆ ಇದೆ, ತಾಮಸ ಕ್ರಿಯೆ ಇದೆ. ಭಗವಂತನ ಜ್ಞಾನ ಆಗ್ತದೆ. ಅದಕ್ಕೋಸ್ಕರ ನಾನು ಏಕಾಗ್ರ ಮನಸ್ಸಿನಿಂದ ಭಗವದ್ಗೀತೆಯನ್ನು ಕೇಳ್ತೇನೆ. ಇದು ಸಾತ್ವಿಕ ಶ್ರವಣ. ಇಲ್ಲ, ಅವರು ಬರ್ತಾರೆ, ಇವರು ಬರ್ತಾರೆ, 4 ಜನರ ಭೇಟಿ ಆಗ್ತದೆ, ಅವರು ನನಗೆ ಭಕ್ತ ಅಂತ ಕರೀತಾರೆ, ಅದರಿಂದಾಗಿ ನನ್ನನ್ನು ಬಿಸ್ನೆಸ್ ಮಾಡ್ಕೊಳ್ಬೋದು ಅಂಥ ಭಾವನೆಯಿಂದ ಬಂದು ಭಗವದ್ಗೀತೆ ಕುಳಿತುಕೊಂಡಿದ್ದರೆ ಅವನು ರಾಜಸ ಭಕ್ತ. ಏನು ಹೇಳ್ತಾನೆ ಕೇಳಿದ ಮುಗಿದ ಮೇಲೆ ಕೇಳಿ ಪ್ರಶ್ನೆ ಮಾಡಿ ಅವ್ರಿಗೆ ಉತ್ತರ ಕೊಡ್ದಂಗೆ ಮಾಡ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಕೇಳಲಿಕ್ಕೆ ಬಂದ ವ್ಯಕ್ತಿ ಅವನು ತಾಮಸಿ ವ್ಯಕ್ತಿ. ಸಾತ್ವಿಕ ಶ್ರೋತ ಭಗವತ್ ಪ್ರಾಪ್ತಿಗೋಸ್ಕರ ಕೇಳೋವನು, ರಾಜಸ ಶ್ರೋತ ಹಣಕ್ಕೋಸ್ಕರ ಅಥವಾ ಕೀರ್ತಿಗೋಸ್ಕರ ಕೇಳ್ತಕ್ಕಂಥವನು, ಒಟ್ಟು ಏನಾದರೂ ಮಾಡಿ ಸಭೆಯನ್ನು ಕಡಿಸ್ಬೇಕು ಅಂತ ಬಂದವನು ತಾಮಸ ಶ್ರೋತ. ಈ ರೀತಿಯಾಗಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಈ ಕ್ರಮ ಇರ್ತದೆ. ಆದರೆ ಇದು ಹೇಗೆ ಬರೋದು ಹೇಗೆ? ಈ ರೀತಿ ಒಳ್ಳೆಯ ಕೆಲಸಕ್ಕೆ, ಮಧ್ಯಮ ಕೆಲಸಕ್ಕೆ, ಕೆಟ್ಟ ಕೆಲಸಕ್ಕೆ ಆಗಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಂತಂದರೆ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಸಾತ್ವಿಕನಾಗಿರ್ತಕ್ಕಂಥ
ಗುಣಗಳನ್ನು ಸಂಪಾದನೆ ಮಾಡಿದಂಥವನಿಗೆ ಒಳ್ಳೆಯ ವಿಚಾರಗಳೇ ಬರ್ತದೆ. ರಜೋಗುಣಗಳಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಅದೇ ಅಷ್ಟು ಹಣ ಗಳಿಸ್ಬೇಕು, ಎಷ್ಟು ಹಣ ಗಳಿಸ್ಬೇಕು, ಅಲ್ಲಿಂದ ಹಣ ಗಳಿಸ್ಬೇಕು, ಈ ಶ್ರೀಮಂತ ಆಗಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಆಗಬೇಕು ಅಂತ ಇದರ ಹಿಂದೆ ಬಿದ್ದಿರತಕ್ಕಂಥ ವ್ಯಕ್ತಿ ಇವನ ಭಕ್ತಿ ರಾಜಸ ಭಕ್ತಿ. ಡಂಬಾಚಾರ್ಯಕ್ಕೆ ತೋರಿಸುವ ಭಕ್ತಿ ತಾಮಸ ಭಕ್ತಿ ಅಂತ ತಿಳ್ಕೊಂಡಂತ ಆದ್ದರಿಂದಾಗಿ ಭಕ್ತಿ ಅಂತ ಅನಿಸ್ಕೊಳ್ತದೆ. ಆದ್ದರಿಂದಾಗಿ ಇಂಥ ಭಕ್ತಿಯನ್ನು ಪರಮಾತ್ಮ ಒಪ್ಪೋದಿಲ್ಲ. ಸಾತ್ವಿಕವಾಗಿರ್ತಕ್ಕಂಥ ಪ್ರತಿಯೊಂದು ಯಜ್ಞ, ದೇವರು ಒಲಿಲಿ ಅಂತ ಮಾಡುವ ಯಜ್ಞ ಸಾತ್ವಿಕ, ಹಣ ಸಿಗಲಿ ಅಂತ ಮಾಡಿದ ಯಜ್ಞ ರಾಜಸ, ಕೀರ್ತಿ ಬರಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಮಂದಿ ಒಂದು ಮಾಡಿ ತೋರಿಸ್ಬೇಕು ಅಂತ ತಿಳ್ಕೊಂಡು ಹೇಳೋದು ತಾಮಸ ಯಜ್ಞ. ಶೇಖ ಶಕ್ತಿ ಬರಲಿ ಅಂತ ತಿಳ್ಕೊಂಡು ಅಂಥೇಳಿ ಸಾತ್ವಿಕವಾಗಿರ್ತಕ್ಕಂಥ ಅನ್ನ ಸಾರು, ಸ್ವಲ್ಪ ತುಪ್ಪ, ಅತಿ ಖಾರ ಇಲ್ಲ, ಅತಿ ಹುಳಿ ಇಲ್ಲ, ಸಾತ್ವಿಕ ಆಹಾರ ದೇಹಕ್ಕೆ ಆರೋಗ್ಯ ಸಿಗ್ತದೆ. ಇದು ಸಾತ್ವಿಕ ಆಹಾರ. ರಾಜಸ ಆಹಾರ ರುಚಿಯಾಗಿರ್ಬೇಕು, ಸ್ವಲ್ಪ ಮಸಾಲೆ ಹಾಕಬೇಕು, ಹೆಚ್ಚಿಗೆ ಮಸಾಲೆ ಹಾಕ್ಕೊಂಡು, ಸ್ವಲ್ಪ ಹೆಚ್ಚಿಗೆ ಮೆಣಸಿನ್ಕಾಯಿ ಕರೆದು ಇಟ್ಕೊಂಡು, ಆನಂತರ ಅದಕ್ಕೆ ಸ್ವಲ್ಪ ಇನ್ನೂ ಖಾರ ಪುಡಿ ಹೆಚ್ಚು ಹಾಕ್ಕೊಂಡು, ಆನಂತರ ಅದು ಇದು ಅಷ್ಟು ರುಚಿಯಾಗಲಿ ಈ ರುಚಿಯಾಗಲಿ, ಇವತ್ತು ಬೊಂಡ ಬೇಕು, ಇವತ್ತು ಪುರಿ ಬೇಕು, ಇವತ್ತು ಅದು ಬೇಕು, ಇವತ್ತು ಇದನ್ನು ಬೇಕು. ಇದು ರಾಜಸ. ಯಾವುದು ತಿಂದರೆ ಹೊಟ್ಟೆ ಕೆಟ್ಟು ಹೋಗ್ತದೆ, ಜಂಕ್ ಫುಡ್ಡು, ಆನಂತರ ಈ ರೀತಿಯಾಗಿರ್ತಕ್ಕಂಥ ಬರ್ತಕ್ಕಂಥ ಪೇಯಗಳು, ಇವೆಲ್ಲ ತಾಮಸ ಆಹಾರಗಳು. ನೋಡಲಿಕ್ಕೂ ಕೆಟ್ಟ ವಾಸನೆ ಇರ್ತದೆ, ಎಲ್ಲದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾರೆ, ಕೆಟ್ಟ ವಾಸನೆ ಇರ್ತದೆ, ಆದರೆ ರುಚಿ ಅಂತ ತಗೊಂಡು ತಿಂತಿರ್ತಾರೆ. ಇದು ತಾಮಸ ಆಹಾರ. ಶರೀರಕ್ಕೆ ಉಪಯೋಗವಿಲ್ಲ, ಇದಕ್ಕೆ ಉಪಯೋಗ ಇಲ್ಲ, ಸಂಪೂರ್ಣ ಬುದ್ಧಿಯನ್ನು ಕಡೆ ಕೆಡಿಸಿಬಿಡ್ತದೆ. ಆದ್ದರಿಂದಾಗಿ ಮನುಷ್ಯ ಅವನ ಪ್ರವೃತ್ತಿ ಹೇಗಿದೆ ಅನ್ನೋದ್ಮೇಲೆ ಅವನು ಸಾತ್ವಿಕ ರಾಜಸ ತಾಮಸ ನಿರ್ಣಯವಾಗ್ತದೆ. ಎಲ್ಲರಿಗೂ ಉಪಕಾರ ಮಾಡೋ ಪ್ರವೃತ್ತಿ ಇದ್ದರೆ ಅವನು ಸಾತ್ವಿಕ, ಸ್ವಾರ್ಥಿಯಾಗಿದ್ದರೆ ರಾಜಸ, ಇನ್ನೊಬ್ಬರಿಗೆ ತ್ರಾಸು ಕೊಡಬೇಕು ಅಂತಿದ್ರೆ ಅವನು ತಾಮಸ. ಇದರಲ್ಲಿ ನಾನು ಏನಾಗಬೇಕು ಅಂತ ಅನ್ನೋದನ್ನು ಪರಮಾತ್ಮ ಧಿಯೋ ಯೋನ ಪ್ರಚೋದಯಾತ್, ಪರಮಾತ್ಮ ಇಂಥ ಸಾತ್ವಿಕ ಕ್ರಿಯೆಗಳಲ್ಲಿ ನನ್ನನ್ನು ಪ್ರೇರಿಸು ಅಂಥೇಳಿ ಗಾಯತ್ರಿ ಮಂತ್ರದಲ್ಲಿ ಪ್ರಾರ್ಥನೆ ಇದೆ. ಅದಕ್ಕೋಸ್ಕರ ಇದಕ್ಕೆ ಶ್ರದ್ಧಾತ್ರಯ ಯೋಗ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಇನ್ನು ಕೊನೆಯದ್ದು ಮೋಕ್ಷ ಸನ್ಯಾಸ ಯೋಗ. ಪರಮಾತ್ಮನಲ್ಲಿಯೇ ಶರಣು ಹೋಗೋದು. ಸ್ಮರಣ ಮಾಡಿದರೆ ಅವನನ್ನೇ, ಭಜನೆ ಮಾಡಿದರೆ ಅವನನ್ನೇ, ಪೂಜೆ ಮಾಡಿದರೆ ಅವನನ್ನೇ, ಎಲ್ಲವನ್ನ ಮಾಡಿ ಅವನಿಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಅನ್ನೋ ವಿಚಾರ. ಅದಕ್ಕೋಸ್ಕರ ಯತಃ ಪ್ರವೃತ್ತಿರ್ಭೂತಾನಿ ಏನ ಸರ್ವಮಿದಂ ತತಂ. ಅರ್ಜುನ, ಯಾವ ಕಾರಣದಿಂದ ಜಗತ್ತು ಪ್ರವೃತ್ತರಾಗ್ತಾರೆ, ಯಾವನು ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಇಂಥ ಪರಮಾತ್ಮನಿಗೆ ನೀನು ವರ್ಣಾಶ್ರಮೋಚಿತ ಧರ್ಮದಿಂದ ಪೂಜೆ ಮಾಡ್ತಾ ಅವನನ್ನು ಪ್ರೀತಿಸು. ಮುಂದೆ ಉತ್ತಮವಾದ ದಾರಿಗೆ ತೆಗೆದುಕೊಂಡು ಹೋಗ್ಕೊಂಡು ಅವನ ಜವಾಬ್ದಾರಿ ಇದೆ, ಅವನು ಸಂತುಷ್ಟನಾಗ್ತಾನೆ. ಅದರಿಂದಾಗಿ ಮನ್ಮನಾಭವ, ನನ್ನಲ್ಲೇ ಮನಸ್ಸನ್ನಿಡು, ಮದ್ಭಕ್ತ ನನ್ನನ್ನೇ ಪ್ರೀತಿಸು, ಮಾಂ ಧ್ಯಾಜಿಹಿ ನನ್ನನ್ನೇ ಕುರಿತು ಯಜ್ಞ ಮಾಡು, ನನಗೇ ನಮಸ್ಕಾರ ಮಾಡು, ನನ್ನಲ್ಲಿಯೇ ನೀನು ಪ್ರವೇಶ ಮಾಡ್ತಿ, ನಿನಗೆ ಉತ್ತಮವಾಗಿರ್ತಕ್ಕಂಥ ಅನುಕೂಲತೆ ಮಾಡಿಕೊಡ್ತೇನೆ, ನಿನಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಹೇಳ್ತಕ್ಕಂಥದ್ದು. ಇದು ಕೂಡ ಧಿಯೋ ಯೋನ ಪ್ರಚೋದಯಾತ್. ಇಂಥ ಸತ್ಕರ್ಮದಲ್ಲಿ ಪ್ರೇರಣೆ ಮಾಡಿ ನನಗೆ ಮೋಕ್ಷ ಕೊಡುವಂತೆ ಅನುಗ್ರಹ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನ ಒಂದು ಸಂತಸ. ಇಷ್ಟು ಸಂಕ್ಷಿಪ್ತವಾಗಿ ಈ ಅಧ್ಯಾಯಗಳನ್ನು ನೋಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಭಾಳ ಫಾಸ್ಟ್ ಹೇಳಿದ್ರಿಂದ ಎಷ್ಟು ಆಕಲನ ಆಗ್ತು ಗೊತ್ತಿಲ್ಲ. ಆದರೆ ನಿಮಗೆ ನಾಳಿನ ದಿವಸ ಒಂದು PDF ಸಿಗ್ತದೆ, ನಾನೇ ಬರೆದಿರ್ತಕ್ಕಂಥದ್ದು ಭಗವದ್ಗೀತೆಯ ನುಡಿಮುತ್ತುಗಳು ಅಂಥೇಳಿ. ಇದು ನನ್ನ ಅನುವಾದ. ಆದರೆ ಈ ಶ್ಲೋಕವನ್ನು ಆರಿಸಿದವರು 18 ಶ್ಲೋಕದಿಂದ ಆರಿಸಿರ್ತಕ್ಕಂಥವ್ರು. 18 ಇದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಪುಸ್ತಕ ಇದೆ. ಈ ಪುಸ್ತಕ ಬೇಕು ಅಂತನ್ನೋರಿಗೆ ಬೈ ಪೋಸ್ಟ್ ಸಿಗ್ತದೆ. ಅದನ್ನು ಹೇಗೆ ಅಂತ ನಿಮಗೆ ತಿಳಿಸ್ತೇವೆ. ನಾಳಿನ ದಿವಸ ಇದರ PDF ಕೂಡ ಕೊಡ್ತೇವೆ. ಆದರೆ ಇದು ಕನ್ನಡದಲ್ಲಿದೆ, ಕನ್ನಡ ಬರ್ತಕ್ಕಂಥವ್ರು ಉಪಯೋಗ ಬೀಳ್ತದೆ. ಆನಂತರ ಕೊನೆಯಲ್ಲಿ ಈ ಶ್ಲೋಕಗಳ ಸಂಗ್ರಹವನ್ನು ಕೂಡ ಕೊಟ್ಟಿದ್ದೇವೆ. ಇದು ನಮ್ಮ ಪ್ರಕಾಶನದಿಂದಲೇ
ಪ್ರಿಂಟ್ ಆಗಿದೆ. ಆದ್ದರಿಂದಾಗಿ ಇದನ್ನು ನಾಳಿನ ದಿವಸ ಪೂರ್ತಿ ಓದಿ ತೆಗೆಯಿರಿ. ನಾಳಿನ ದಿವಸಕ್ಕೊಂದು ದಿನಾಲು ಒಂದು 2 ಪೇಜ್ ಆದರೂ ಹೋದರೆ ಏನಿಲ್ಲ, 20 ಪುಟ ಇದೆ, 1 ತಾಸಿನಲ್ಲಿ ಓದಿ ಮುಗಿಸ್ತಾರೆ. ಪ್ರತಿಯೊಂದು ಶ್ಲೋಕ, ಆ ಶ್ಲೋಕದಲ್ಲಿ ಪಾಲಕರು, ಅಧ್ಯಾಪಕರು ಮಕ್ಕಳಿಗೆ ಏನನ್ನು ಕಲಿಸಿಕೊಡಬೇಕು ಅಂತ ಅನ್ನೋ ದೃಷ್ಟಿಯಿಂದ, ಭಗವದ್ಗೀತೆಯಿಂದ ಏನನ್ನು ಕಲಿಸಿಕೊಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಈ ಪುಸ್ತಕ ಬರೆದಿದ್ದೇವೆ. ಅದನ್ನು ನಾಳಿನ ದಿವಸ ನಿಮಗೆ ಸಿಗ್ತದೆ, ಅದನ್ನು ನೋಡಿಕೊಳ್ಳಿ. ಇಷ್ಟೊತ್ತು ನೀವು ಏಕಾಗ್ರತೆಯಿಂದ ಕೇಳಿದ್ದೀರಿ. ಸ್ವಲ್ಪ ಫಾಸ್ಟಾಗಿ ಹೋಗಬೇಕಾಯಿತು, ಆದರೆ ಇಷ್ಟೇ ಒಂದೇ ಒಂದು ಕ್ರಮ ಇಟ್ಟುಕೊಳ್ಳಿ. ಅದು ಸಂಕ್ಷಿಪ್ತ 2 ನಿಮಿಷದಲ್ಲಿ ಹೇಳ್ತೇನೆ. ಇದು ಧರ್ಮಕ್ಷೇತ್ರ, ಪರಮಾತ್ಮನಿಗೋಸ್ಕರ, ಪರಮಾತ್ಮನ ಕ್ಷೇತ್ರ ಇದು. ಪರಮಾತ್ಮನ ಸೇವೆಗೋಸ್ಕರ ಈ ಶರೀರ ಬಂದಿದೆ. 1ನೇ ಅಧ್ಯಾಯ. ಪರಮಾತ್ಮನೇ ನಮಗೆ ಉಪಕಾರಕ ಅಂತೇಳಿ ತಿಳಿದು ಏನು ಮಾಡ್ತೇವೆ ಕೆಲಸ ತಿಳಿದು ಮಾಡು, ಅದು 2ನೇ ಅಧ್ಯಾಯ. ಸಾಂಖ್ಯಯೋಗ. ಏನು ಮಾಡ್ತಿ ಆ ಫಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡು, ಅದರಲ್ಲಿ ಕಾಮನೆ ಇಟ್ಟುಕೊಳ್ಬೇಡ, 3ನೇ ಅಧ್ಯಾಯ. ಆ ನಂತರ ಬಂದ ಫಲವನ್ನೆಲ್ಲೂ ಭಗವಂತನಿಗೆ ಸಮರ್ಪಿಸಿಬಿಡು, ನಿನ್ನನ್ನೇ ನೀನು ಪರಮಾತ್ಮನಿಗೆ ಒಪ್ಪಿಸ್ಕೋ, 4ನೇ ಅಧ್ಯಾಯ. ಇಂಥ ಪರಮಾತ್ಮನನ್ನು, ನನಗೆ ಉದ್ಧಾರ ಮಾಡ್ತಕ್ಕಂಥ ಪರಮಾತ್ಮನೇ ನನಗೆ ಅತ್ಯಂತ ಉದ್ಧಾರಕ, ಆದ್ದರಿಂದಾಗಿ ಅವನೇ ಸ್ವತಂತ್ರಕರ್ತ, ಅವನೇ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಳ್ಳುವುದು ಇದು 5ನೇ ಅಧ್ಯಾಯ. ಆ ನಂತರ ಅವನನ್ನೇ ಮನಸ್ಸಿನಲ್ಲಿ ನೆನೆಸೋದು 6ನೇ ಅಧ್ಯಾಯ. ಆ ನಂತರ ಅವನ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಅವನಿಗೆ ಶರಣ ಹೋಗಬೇಕು ಅಂತ ಅನ್ನೋದನ್ನು 7ನೇ ಅಧ್ಯಾಯ. ಆ ನಂತರ 8ನೇ ಅಧ್ಯಾಯದಲ್ಲಿ ಅವನ ಉಪಾಸನೆ ಹೇಗೆ ಮಾಡಬೇಕು ಅಂತಕ್ಕಂಥೇಳಿ ಯಥಾಶಕ್ತಿ ತಿಳಿದುಕೊಂಡು ಪ್ರತಿಯೊಂದು ವಸ್ತುವಿನಲ್ಲಿ ಅವನು ಉಪಾಸನೆ ಮಾಡುವುದು 8ನೇ ಅಧ್ಯಾಯ. 9ನೇ ಅಧ್ಯಾಯ. ಜಗತ್ತಿನಲ್ಲಿರ್ತಕ್ಕಂಥ ಎಷ್ಟೆಷ್ಟು ಉತ್ತಮ ವಸ್ತುಗಳಿವೆ, ಅಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತನ್ನು ತಿಳಿದುಕೊಳ್ಳುವುದು 10ನೇ ಅಧ್ಯಾಯ. ಜಗತ್ತೇ ಪರಮಾತ್ಮನ ಅಧೀನವಾದದ್ರಿಂದಾಗಿ ಈ ಜಗತ್ತನ್ನು ವಿಶ್ವರೂಪದಿಂದಿರತಕ್ಕಂಥ ಪರಮಾತ್ಮನ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಪರಮಾತ್ಮ ಕಾಣ್ತಾನೆ ಅಂತ ತಿಳ್ಕೊಂಡಂತನ್ನೋದು 11ನೇ ಅಧ್ಯಾಯ. ಆ ನಂತರ ಪರಮಾತ್ಮನನ್ನು ಪ್ರೀತಿಸಿ ಅವನಿಗೆ ಶರಣು ಹೋಗಬೇಕು ಅಂತನ್ನೋದು ಭಕ್ತಿಯೋಗ 12ನೇ ಅಧ್ಯಾಯ. ಆ ನಂತರ ಈ ಸಂಪೂರ್ಣವಾದ ಜಗತ್ತನ್ನು ಸೃಷ್ಟಿ ಮಾಡಿದ ವ್ಯಕ್ತಿ ಎಷ್ಟು ಅದ್ಭುತ ಇರಬೇಕು, ಜಗತ್ತನ್ನು ಪೂರ್ತಿ ತಿಳಿದುಕೊಂಡವನವನೇ, ಆ ಜಗತ್ತಿನಲ್ಲಿರ್ತಕ್ಕಂಥ ಪರಮಾತ್ಮನ ವಿಚಿತ್ರವಾದ ಲೀಲೆಗಳನ್ನು ಕಾಣ್ತಕ್ಕಂಥ ನಾವು ಆ ಭಗವಂತನ ಅಧೀನರಾಗಬೇಕು ಅಂತನ್ನೋದು 13ನೇ ಅಧ್ಯಾಯ. ಆ ನಂತರ ಪರಮಾತ್ಮನ ಬಗ್ಗೆ ಉಳಿದ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂದರ್ಭವನ್ನು ತಿಳಿದುಕೊಂಡು ಇವನು ಹೊರತು ಬೇರೆ ಗತಿ ಇಲ್ಲ ಅಂತ ತಿಳ್ಕೊಂಡಂತೇಳಿ ಅವನಲ್ಲೇ ಮನಸ್ಸಿಡಬೇಕದು 14ನೇ ಅಧ್ಯಾಯ. ಅವನನ್ನು ಸರ್ವೋತ್ತಮ ಅಂತೇಳಿ ತಿಳಿದುಕೊಳ್ಳುವುದು 15ನೇ ಅಧ್ಯಾಯ. ಆ ನಂತರ ಜಗತ್ತಿನಲ್ಲಿ ಉತ್ತಮವಾದ ಗುಣಗಳಿದೆ, ಅದನ್ನು ಪಡೆಯಬೇಕು ಅಂತನ್ನುವುದನ್ನು ಮತ್ತು ದೈವೀಯ ಸಂಪತ್ತು ಪರಮಾತ್ಮನ ಸೇವೆಗೆ ಅನುಕೂಲವಾಗ್ತದೆ ಅಂತನ್ನೋದು ಅದನ್ನು 16ನೇ ಅಧ್ಯಾಯ. ಮನುಷ್ಯನಲ್ಲಿ ಸಾತ್ವಿಕ ರಾಜಸ ಪ್ರವೃತ್ತಿ ಇರ್ತದೆ, ಆ ಪ್ರವೃತ್ತಿಯಲ್ಲಿ ಸಾತ್ವಿಕ ಪ್ರವೃತ್ತಿ ಇರಲಿಕ್ಕೆ ಪ್ರಯತ್ನ ಮಾಡುವುದು ಇದು 17ನೇ ಅಧ್ಯಾಯ. ಕೊನೆಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಆದ್ದರಿಂದಾಗಿ ನನಗೆ ಶರಣು ಬಾ, ನಾನು ಎಲ್ಲರೂ ಸರಿ ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳುವುದು ಇದು 18ನೇ ಅಧ್ಯಾಯ. ಇಲ್ಲಿ ಒಂದೊಂದು ಅಧ್ಯಾಯದ ಪ್ರತಿನಿಧಿ ಶ್ಲೋಕ ವಿಷ್ಣು ತೀರ್ಥರು ಆರಿಸಿಕೊಟ್ಟಿದ್ದಾರೆ. ಅದರ ಯಥಾಶಕ್ತಿ ಅತಿ ಸಂಕ್ಷಿಪ್ತವಾಗಿ ಓಡ್ತಾ ಮಾಡಿದೆ. ಇದನ್ನು ಅರ್ಥ ಮಾಡಿಕೊಂಡು ಭಗವಂತನ ಅನುಗ್ರಹವನ್ನು ಪಡೆಯೋಣ. ಶ್ರೀಕೃಷ್ಣಾರ್ಪಣಮಸ್ತು.